ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಲ್ಪ ಕೆಳಗಿಟ್ಬಿಡ್ರಿ. ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೂದರಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭೆ ಕಿಂಚಿತ್ ಪೂರ್ವಪ್ರಮೇಯಾನುವಾದಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸಂಕ್ಷೇಪವನ್ನು ನಾವು ಮೊನ್ನೆ ಚಿಂತನೆ ಮಾಡಿದ್ವಿ. ಇವತ್ತು ಭಾಗವತದಲ್ಲಿ ಬರುವ ಕೆಲವು ಸಂಗತಿಗಳನ್ನು ಸಂದೇಶದೊಂದಿಗೆ ಅನುಸಂಧಾನ ಮಾಡ್ತಾ ಇದ್ದೇವೆ. ಭಾಗವತದ ಪ್ರಥಮ ಸ್ಕಂಧ ಬಹಳ ಪ್ರಸಿದ್ಧವಾದ ಭಾಗವತದ ಆಗತಿಯನ್ನು ನಿರೂಪಣೆ ಮಾಡ್ತದೆ. ಭಾಗವತ ಹೇಗೆ ಬಂತು, ಯಾಕೆ ರಚನೆ ಮಾಡಿದರು ವ್ಯಾಸರು ಭಾಗವತವನ್ನ ಅಂತ ಒಂದು ಚರಿತ್ರೆ ಹೇಳ್ತಾರೆ ಸೂತರು. ನಾರದ ಮಹರ್ಷಿಗಳು ವ್ಯಾಸರ ಸನ್ನಿಧಿಗೆ ಬಂದರಂತೆ. ವ್ಯಾಸರು ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತ ನಾರದರು ಬಂದಾಗ ಬಹಳ ಆದರ ಮಾಡಿದರು. ಮನೆಗೆ ಬಂದವರನ್ನು ಹೇಗೆ ಆದರಿಸಬೇಕು ಅನ್ಲಿಕ್ಕೆ ವೇದವ್ಯಾಸರು ಶಿಕ್ಷಣ ಕೊಟ್ಟರು, ಆಸನ ಕೊಟ್ಟರು, ಅರ್ಘ್ಯ ಪಾದ್ಯ ಉಪಚಾರವನ್ನು ಮಾಡಿದರು. ವ್ಯಾಸರ ಮುಖದಲ್ಲಿ ನಾರದರಿಗೆ ಚಿಂತೆ ಚಿಹ್ನೆ ಕಾಣಿಸ್ತು. ಚಿಂತೆ ಚಿಹ್ನೆ ಅಂತ ಕಣ್ಣಿನಲ್ಲಿ ಹಾಗೂ ಹಣೆಯಲ್ಲಿ ಕೆಲವು ಚಿಹ್ನೆಗಳು ಕಂಡಾಗ ಇದು ಚಿಂತೆಯ ಚಿಹ್ನೆ ಅಂತ ಹೇಳ್ಬೋದಂತೆ. ನಾರದರು ಅದನ್ನು ಕಂಡುಕೊಂಡ್ರು. ವ್ಯಾಸರನ್ನು ಕೇಳ್ತಾರೆ ನಾರದರು, ಎಷ್ಟೆಲ್ಲ ಕೃತಿಗಳನ್ನು ಲೋಕಕ್ಕೆ ಉಪಕಾರ ಮಾಡಬೇಕು ಅಂತ ಬರೆದುಕೊಟ್ಟಿದ್ದಿ, ವೇದಗಳನ್ನು ವಿಭಾಗ ಮಾಡಿದ್ದಿ, ನಿಮ್ಮ ಮನಸ್ಸಿನಲ್ಲಿ ಏನಂಥ ಚಿಂತೆ ಬರ್ತಾ ಇದೆಲ್ಲ ಯಾಕೆ? ವ್ಯಾಸರೇ ಹೇಳ್ತಾರೆ, ಹೌದು, ನನಗೂ ಅದು
ಏನು ಅಂತ ನೀನು ಹೇಳ್ತಿ ಅಂತ ಅಂದ್ಕೊಂಡಿದ್ದೇನೆ ಅಂತಂದ್ರಂತೆ. ಕೆಲವೊಮ್ಮೆ ಕೆಲವು ಸಮಸ್ಯೆಗಳನ್ನು ನಮ್ಮದೇ ಆಗಿದ್ದರೂ ನಮಗೆ ಯಾವುದು ಸಮಸ್ಯೆ ಅಂತ ತಿಳಿಲಿಕ್ಕೆ ಆಗ್ತಿರಲ್ಲ. ಇನ್ನೊಬ್ರು ಯಾರೋ ಬಂದಾಗ ಅವ್ರ ಬಾಯಲ್ಲಿ ಕೇಳಿ ತಿಳ್ಕೊಳ್ಬೇಕಾಗ್ತದೆ. ಎಲ್ಲ ಲೋಕಮೋಹನ. ಸರ್ವಜ್ಞನಾದ ವೇದವ್ಯಾಸರು ಹೇಳ್ತಾರೆ, ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ವೇದಗಳ ವಿಭಾಗ, ಮಹಾಭಾರತದ ರಚನೆ, ಬ್ರಹ್ಮಸೂತ್ರಗಳ ನಿರ್ಮಾಣ ಮಾಡಿದವನು ನಾನೇ. ಆದರೆ ತಥಾಪಿ ನಾತ್ಮ ಪರಿತುಷ್ಯತೆ, ಯಾಕೋ ನನ್ನ ಮನಸ್ಸಿಗೆ ಇನ್ನೂ ತೃಪ್ತಿ ಆಗ್ತಾ ಇಲ್ಲ ನಾರದ, ಅದಕ್ಕೇನು ಕಾರಣ ಇರ್ಬೋದು ಅಂತ ನೀನು ಹೇಳು ಅಂತಂದರು. ನಾರದರ ಮೇಲೆ ಹಾಕಿಬಿಟ್ರು ವೇದವ್ಯಾಸರು. ಆಗ ನಾರದರು ವೇದವ್ಯಾಸರಿಗೆ ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ತೃಪ್ತಿ ತಂದು ಕೊಡಲಿಕ್ಕೆ ಒಂದು ಉಪಾಯ ಇದೆ. ನಾನು ಕಂಡುಕೊಂಡದ್ದು, ನನಗನಿಸಿದ್ದು, ನಿನಗೆಲ್ಲ ಗೊತ್ತಿದೆ, ಆದರೂ ನನ್ನಿಂದ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದಿ ಅಂತಂದ್ರಂತೆ. ಏನೂ ಗೊತ್ತಿಲ್ಲದೆ ಇದ್ದವ್ರ ಜೊತೆಯಲ್ಲಿ ಮಾತನಾಡೋದು ಬೇರೆ, ಎಲ್ಲ ತಿಳಿದವ್ರ ಜೊತೆಗೆ ಮಾತನಾಡೋದು ಬೇರೆ, ಅರ್ಧಮರ್ಧ ತಿಳ್ಕೊಂಡವ್ರ ಜೊತೆಗೆ ಮಾತಾಡೋದು ಬೇರೆ. ಮತ್ತೆ ಎಲ್ಲ ಗೊತ್ತಿರ್ತದೆ ಅಂಥವ್ರ ಜೊತೆಗೆ ವ್ಯವಹಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಜ್ಞಾನಿಗಳ ಜೊತೆಗೆ ವ್ಯವಹಾರ ಮಾತು ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಾರದರಿಗೆ ಗೊತ್ತು, ವ್ಯಾಸರಿಗೆ ಎಲ್ಲ ಗೊತ್ತಿದೆ, ಆದರೂ ನನ್ನನ್ನು ಕೇಳ್ತಿದ್ದಾರೆ ಅಂತ ಗೊತ್ತು. ತ್ವಮಾತ್ಮನಾತ್ಮಾನಮವೇಹ್ಯ ಮೋಘದೃಕ್ ಪರಸ್ಯ ಪುಂಸಃ ಪರಮಾತ್ಮನಃ ಕಲಾಂ. ಅಮೋಘದೃಕ್ ಅಂತ ವ್ಯಾಸರನ್ನ ನಾರದರು ಸಂಬೋಧನೆ ಮಾಡಿ ಹೇಳ್ತಾರೆ. ದೃಕ್ ಅಂದರೆ ಜ್ಞಾನ. ನಿನಗೆಲ್ಲ ಗೊತ್ತಿದೆ ಸ್ವಾಮಿ, ಆದರೂ ನನ್ನಂಥವನ ಮುಖದಿಂದ ಕೇಳಬೇಕು ಅಂತ ಇದ್ದಿ. ಹೇಳ್ತೇನೆ, ನೀನು ಕೇಳ್ತಾ ಇರೋದು ಕೇವಲ ನಟನೆ, ವಿಡಂಬನೆ. ನಿನ್ನಂಥವನ ಮುಂದೆ 4 ಮಾತಾಡ್ತಾ ಇದ್ದೇನೆ ಅಂತ ಪ್ರಾರಂಭ ಮಾಡಿ ಹೇಳ್ತಾರೆ. ಈಗಾಗಲೇ ಮಹಾಭಾರತ ರಚಿಸಿ ಜ್ಞಾನ ಕೊಡಬೇಕು, ಧರ್ಮಜ್ಞಾನ ಉಂಟಾಗಬೇಕು ಅಂತ ನಿನ್ನ ಪ್ರಯತ್ನ, ನಿನ್ನ ಕರುಣೆ ಸಜ್ಜನರ ಮೇಲೆ ಹರಿದಿದೆ. ಆದರೆ ಮಹಾಭಾರತವನ್ನೇ ನೋಡಿ ನಿನ್ನ ಮಹಿಮೆಯನ್ನು ಅರ್ಥೈಸಿಕೊಳ್ಳುವಂಥ ಅರ್ಹತೆ ಇರುವ ಅಧಿಕಾರಿಗಳು ಬೇರೆ ಇದ್ದಾರೆ. ಮಹಾಭಾರತ ನೋಡಿಯೂ ಕೂಡ ನಿನ್ನಲ್ಲಿ ಭಕ್ತಿ ಉದ್ರೇಕ ಆಗದೇ ಇರುವ ಅಧಿಕಾರಿಗಳು ಇದ್ದಾರೆ ಅಂತಂದ್ರಂತೆ. ಮಹಾಭಾರತ ಅಷ್ಟು ಸಮರ್ಥವಾದ ಗ್ರಂಥವೇ, ಆದರೆ ಅದನ್ನೇ ತಿಳಿಲಿಕ್ಕೆ ಅಂತ ಒಂದು ಅರ್ಹತೆ ಬೇಕಲ್ಲ, ಎಲ್ರಿಗೂ ಅರ್ಥ ಆಗಲ್ಲ. ಯಥಾ ಧರ್ಮಾದಯ ಅರ್ಥಾ ಮುನಿವರ್ಯಾನುಕೀರ್ತಿತಾ. ಮಹಾಭಾರತವನ್ನು ನೋಡಿದಾಗ ಧರ್ಮ ತಿಳಿತದೆ, ಕಾಮ ತಿಳಿತದೆ, ಅರ್ಥ ಅಂದ್ರೇನು ಅಂತ ತಿಳಿತದೆ, ಪುರುಷಾರ್ಥಗಳೆಲ್ಲ ಪರಿಚಯ ಆಗ್ತದೆ. ಆದರೆ ಭಗವಂತನಲ್ಲಿ ಬಹುಬೇಗ ಭಕ್ತಿ ಮೂಡ್ತದೆ ಅಂತಿಲ್ಲ. ಬಹಳ ಎತ್ತರದ ಅಧಿಕಾರಿಗಳಿಗೆ ಅದನ್ನು ನೋಡಿದರೂ ಭಕ್ತಿ ಮೂಡುತ್ತದೆ, ಎಲ್ರಿಗಾಗಲ್ಲ. ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತಾಃ. ಮಹಿಮಾ ಹ್ಯನುವರ್ಣಿತಃ ವಾಸುದೇವಸ್ಯ. ಆ ಭಗವಂತನ ಕರ್ತೃತ್ವ, ಭಗವಂತನ ಮಹಿಮೆಯನ್ನು ಮಹಾಭಾರತದಲ್ಲಿ ಹೇಳಿದ್ದಾದರೂ ತಿಳಿದುಕೊಳ್ಳುವ ಅರ್ಹತೆ ಇರುವ ಅಧಿಕಾರಿಗಳಿಲ್ಲ ಅಂತಂತಾರೆ. ಬ್ರಹ್ಮದೇವರಿಗೆ ಮಹಾಭಾರತ ನೋಡಿದಾಗ ಎಲ್ಲ ಕೃಷ್ಣನ ಮಹಿಮೆನೆ ಅಂತ ಗೊತ್ತಾಗ್ತದೆ. ರುದ್ರದೇವರಿಗೆ ಮಹಾಭಾರತ ನೋಡಿದರೆ ಎಲ್ಲ ಭಗವಂತನ ಮಹಿಮೆ, ಕೃಷ್ಣನ ಮಹಿಮೆ ಅಂತ ಗೊತ್ತಾಗ್ತದೆ. ಅದೇ ನಿಮ್ಮಂಥವ್ರು ನೋಡಿದರೆ ಮಹಾಭಾರತ ಅಣ್ಣ ತಮ್ಮಂದ್ರ ಜಗಳ ಅಂತ ಅನ್ನಿಸ್ತದೆ. ವ್ಯಾಸರ ಹೃದಯ ಅದೇನೋ, ವೇದವ್ಯಾಸರಿಗೆ ಅಣ್ಣ ತಮ್ಮಂದರಲ್ಲಿ ಕಲಹ ಆಯಿತು. ಆ ಕಲಹಕ್ಕೆ ಅಂತ ಒಂದು ಸರಿಯಾದ ಸ್ಕ್ರಿಪ್ಟ್ ರೆಡಿ ಮಾಡಿದರು.
ಎಲ್ಲರೂ ಅದನ್ನು ತಿಳ್ಕೊಳ್ಳಿ ಅಂತ ಮನೆಯಲ್ಲಿ ನಡೀತದೆ. ಮಹಾಭಾರತದಲ್ಲಿ ಬರುವ ಕಲಹದ ಕಥೆ ಅಂತ ಇಟ್ಕೊಳ್ಳೋದಾದರೆ ಬರೆಯಬೇಕಾಗಿದ್ದರೆ ಎಲ್ಲರ ಮನೆಯಲ್ಲಿ ನಡೀತದೆ. ಯಾರ ಮನೆಯಲ್ಲಿ ಜಗಳ ನಡೆಯಲ್ಲ ಹೇಳ್ರಿ? ಅಣ್ಣ ತಮ್ಮ ದಾಯಾದಿಗಳು ಬಂಧು ಬಳಗ ಎಲ್ಲರ ಮನೆಯಲ್ಲಿ ಒಂದಲ್ಲ ಒಂದು ಥರದ ಕಲಹ ಇರ್ತದೆ. ಅದೊಂದು ಕತೆ ಬರೆಯೋದು, ಅದಕ್ಕೆ ಮಹಾಭಾರತ ಅಂತ ಹೆಸರಿಡೋದೆ. ಇಷ್ಟೇನಾ ವೇದವ್ಯಾಸರ ಉದ್ದೇಶ? ನಾಡಿದ್ರು ನೋಡಿ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅನಾಲಿಸಿಸ್ ಅಂತಾರೆ ಯೂನಿವರ್ಸಿಟಿಗಳಲ್ಲಿ. ಮಹಾಭಾರತ ಇದ್ದರೂ ವೇದಕ್ಕಿಂತ ಹೆಚ್ಚು ಭಗವಂತನ ಮಹಿಮೆಗಳನ್ನು ಕೊಂಡಾಡಿರುವಂತಹ ಗ್ರಂಥ ಇದ್ದರೂ ಮತ್ತೊಂದು ಗ್ರಂಥದ ಅವಶ್ಯಕತೆ ಇದೆ ಅಂತ ನಾರದರು ಪ್ರಾರ್ಥಿಸಬೇಕಾದ್ರೆ ಮಹಾಭಾರತ ಎಲ್ಲ ನಾರದರ ಬುದ್ಧಿಯೊಳಗೆ ಇರಬೇಕು ತಾನೆ. ಅದೆಲ್ಲ ಇದೆ, ಆದರೆ ನೋಡ್ಲಿಕ್ಕೆ ಬೇಕಾರುವ ಅರ್ಹತೆ ಇರುವ ಅಧಿಕಾರಿಗಳು ಬೇರೆ ಬೇರೆ ಇದ್ದಾರೆ ಅಂತಂದ್ರೆ ನಿನ್ನ ಮನಸ್ಸಿನಲ್ಲಿ ಆ ಥರದ ಸಣ್ಣ ಅರ್ಹತೆ ಇರುವ ಅಧಿಕಾರಿಗಳಿಗೂ ಶ್ರೀ ಸಾಮಾನ್ಯನಿಗೂ ಕೂಡ ಭಗವಂತನಲ್ಲಿ ಭಕ್ತಿ ಮೂಡಬೇಕು, ಧರ್ಮದ ತಿಳುವಳಿಕೆ ಬರಬೇಕು ಅಂತ ಅಪೇಕ್ಷೆ ಇದೆ. ಆ ಕಾರ್ಯ ಮಹಾಭಾರತದಿಂದ ಆಗಲಿಲ್ಲ. ಅಂಥ ಶ್ರೀ ಸಾಮಾನ್ಯನನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಬರಲಿಕ್ಕೆ ಒಂದು ಗ್ರಂಥ ಬೇಕು. ಅಂಥ ಗ್ರಂಥ ನೀನು ರಚನೆ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ನಯದ್ವಚಿತ್ರಪದಂ ಹರೇರ್ಯಶೋ ಜಗತ್ಪವಿತ್ರಂ ಪ್ರಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥಮುಶಂತಿ ಮಾನಸಾ ನ ಯತ್ರ ಹಂಸಾ ನಿರಮಂತ್ಯು ಶಿಕ್ಷಯಾಃ. ತದ್ವಾಯಸಂ ತೀರ್ಥಮುಶಂತಿ ಮಾನಸಾಃ ನ ಯತ್ರ ಹಂಸಾಃ ಅಂತಾರೆ. ಹಂಸಗಳು ಮುಳುಗುವ ತೀರ್ಥ ಅಂದರೆ ಅದು ಮಾನಸ ಸರೋವರನೇ ಆಗಬೇಕು. ಹಂಸ ಪಕ್ಷಿ ಯಾವಾಗಲೂ ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತದೆ. ಬೇರೆ ಬೇರೆ ಕೆರೆಗಳಲ್ಲಿ ಎಲ್ಲ ಕಾಗೆಗಳು ಮುಳುಗ್ತಾರೆ. ವಾಯಸ ಅಂದರೆ ವಯೋಮಾತ್ರ ಜೀವಿ ಅಂತ ಅರ್ಥ. ವಯಸ್ಸಿದೆ ಅಂತ ಬದುಕೋದು ಬೇರೆ, ವಯಸ್ಸನ್ನು ಸಾರ್ಥಕ ಮಾಡ್ಕೊಂಡು ಬದುಕೋದು ಬೇರೆ. ಕಾಗೆಗಳೆಲ್ಲ ವಯಸ್ಸಿದೆ ಅಂತ 100 ವರ್ಷ ಬದುಕ್ತಾವೆ. ಅವು ಎಲ್ಲೆಲ್ಲಿ ಕೆರೆ ಸಿಗ್ತದೆ ಅಲ್ಲೆಲ್ಲ ಮುಳುಗ್ತಾವೆ. ನಾವು ಹಾಗೆ ಆಗಬಾರ್ದು ಅಂತಾರೆ ನಾರದರು. ಸಿಕ್ಕ ಕೆರೆಯಲ್ಲಿ ಮುಳುಗುವ ಹಾಗೆ ಆಗಬಾರ್ದು. ಅತ್ಯುತ್ತಮವಾದ ಗ್ರಂಥ ಆಗಬೇಕು. ಹಾಗಾಗಿ ಮಾನಸ ಸರೋವರದಂಥ ಗ್ರಂಥ ರಚನೆ ಆಗಬೇಕು. ಅಂಥ ಕೃತಿ ನಿನ್ನಿಂದ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ನಾರದರ ಪ್ರಾರ್ಥನೆಯಂತೆ ಭಾಗವತದ ರಚನೆ ಆಯಿತು ಅಂತ ತಿಳಿಸ್ತಾರೆ. ಮತ್ತೊಂದು ಮಾತು ಬರ್ತದೆ ನಾರದರ ಮಾತು. ಮಹಾಭಾರತದೊಳಗೆ 3 ಭಾಷೆಗಳನ್ನು ಒಳಗೊಂಡು ವಿವರಣೆ ಬಂದಿದೆ. ಧರ್ಮಗಳ ವಿಷಯ, ಅರ್ಥದ ವಿಷಯ, ಕಾಮದ ವಿಷಯ 3 ಭಾಷೆಗಳನ್ನು ಒಳಗೊಂಡು ಬಂತು. ಗುಹ್ಯ ಭಾಷಾ, ಸಮಾಧಿ ಭಾಷಾ, ದರ್ಶನ ಭಾಷಾ ಅಂತ ಆ 3 ಭಾಷೆಗಳನ್ನು ಒಳಗೊಂಡು ಬಂದದ್ದಕ್ಕೆ ಮಹಾಭಾರತ ಆ ಭಾಷೆಯ ರೀತಿ ತಿಳಿಯದೇ ಇದ್ದವರಿಗೆ ತನ್ನ ಹೃದಯವನ್ನು ಅದು ಅರ್ಥ ಮಾಡಿಸಲ್ಲ. ಇವತ್ತು ಲ್ಯಾಪ್ಟಾಪ್ ಇದೆ, ಅದರ ಒಳಗಡೆಯಲ್ಲಿ ಒಂದು ಕೋಡಿಂಗ್ ಅಂತ ಮಾಡಿರ್ತಾರೆ. ಅದು ನಮಗೆ ಗೊತ್ತಿರಲ್ಲ. ಒತ್ತಿದರೆ ಏನೇ ಮೂಡಬೇಕು, ಒತ್ತಿದರೆ ಈನೇ ಮೂಡಬೇಕು ಅಂತನ್ಲಿಕ್ಕೆ ಒಂದು ಕೋಡಿಂಗ್ ಅಂತ ವ್ಯವಸ್ಥೆ ಇದೆ. ನಮಗೆ ಆ ಭಾಷೆ ಗೊತ್ತಿಲ್ಲ. ಹಾಗಾಗಿ ಅದು ಕೆಟ್ಟು ಹೋದರೆ ಸರಿ ಮಾಡಲಿಕ್ಕೆ ಬರಲ್ಲ. ಆ ಭಾಷೆ ಯಾರು ಕಲ್ತಿರ್ತಾನೋ ಅವನ ಬಳಿಗೆ ಕರ್ಕೊಂಡು ಹೋಗ್ಬೇಕು. ಅದನ್ನು ಒಂದು ಸಣ್ಣ ಎಲೆಕ್ಟ್ರಾನಿಕ್ ಉಪಕರಣವೇ ಹೀಗಾದರೆ ಇನ್ನು ಮಹಾಭಾರತ ಎಷ್ಟು ದೊಡ್ಡ ಉಪಕರಣ ಅದು. ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ 3 ಭಾಷೆಗಳ ಭಾಷೆಯ ರೀತಿಯನ್ನು ಚೆನ್ನಾಗಿ ಬಲ್ಲವರಾಗಿರಬೇಕು. ಹಾಗಾಗಿ ಆ ಗ್ರಂಥ ಮಹಾಭಾರತ ತನ್ನ ಒಡಲಿನಲ್ಲಿರುವ ವಿಷಯಗಳನ್ನು ಎಲ್ಲರಿಗೆ ಸುಲಭವಾಗಿ ಬಹುಬೇಗ ಅರ್ಥ ಮಾಡಿಸುವುದಿಲ್ಲ. ಅದರದೇ ಅರ್ಹತೆ ಇರುವವರೇ ಬೇಕದಕ್ಕೆ. ಭಾಗವತ ಹೇಗಿರಬೇಕು ಅಂದರೆ ಮಹಾಭಾರತದಂತೆ 3 ಭಾಷೆಯನ್ನು ಒಳಗೊಂಡಿದ್ದಾಗೋದು ಬೇಡ, ಸಮಾಧಿ ಭಾಷೆಯಲ್ಲಿ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಅದು ನಾರದರ ಮಾತಿನಲ್ಲಿ ಬರುವ ಮತ್ತೊಂದು ಅಂಶ.
ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ ಅಥೋ ಮಹಾಭಾಗಭವಾನಮೋಘದೃಕ್ ಶುಚಿಸ್ರವಾಃ ಸತ್ಯರಥೋ ಧೃತವ್ರತಃ ಉರುಕ್ರಮಸ್ಯಾಖಿಲ ಬಂಧಮುಕ್ತಯೇ ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ. ಉರುಕ್ರಮಸ್ಯ ಅಖಿಲ ಬಂಧಮುಕ್ತಯೇ, ಸಂಸಾರದ ಬಂಧ ಕಳಿಬೇಕು ನಮಗೆ ಮತ್ತು ಉಳಿಬಾರ್ದು, ಸಂಸಾರದ ಬಂಧ ದೂರ ಆಗಬೇಕು. ಹಾಗಾಗಿ ಉರುಕ್ರಮ, ಉರುಪರಾಕ್ರಮಿಯಾದ ಶ್ರೀಹರಿಯ ಗುಣಗಳನ್ನು, ಚರಿತ್ರೆಗಳನ್ನು ಸಮಾಧಿನಾನುಸ್ಮರ, ಸಮಾಧಿ ಭಾಷೆಯಲ್ಲಿ ನೀನು ತಿಳಿಸಿಕೊಡು ಅಂತ ನಾರದರು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಅನೇಕ ಕಾರಣಗಳನ್ನಿಟ್ಟು ಮಹಾಭಾರತ ರಚನೆ ಆದರೂ ಇಂಥ ಒಂದು ಶ್ರೀ ಸಾಮಾನ್ಯ ವರ್ಗಕ್ಕೆ ಬೇಕೇ ಬೇಕಾದ ಒಂದು ಕೃತಿ, ಅದು ಭಾಗವತ, ಅದಕ್ಕೆ ಅದನ್ನು ರಚನೆ ಮಾಡಿಕೊಡು ಅಂತ ನಾರದರು ಪ್ರಾರ್ಥನೆ ಮಾಡಿದರು. ಭಗವಂತ ಸರ್ವಜ್ಞ, ಸರಸ್ವತಿ ತೀರದಲ್ಲಿ ಕುಳಿತಿದ್ದ, ಆಚಮನ ಮಾಡಿದ, ಕಣ್ಣು ಮುಚ್ಚಿದ, ನಾರದ ಭಾಗವತ ರಚನೆ ಆಯಿತು ಅಂತ ಹೇಳಿದ. ಇದು ಭಾಗವತ ರಚನೆ ಆದ ಪದ್ಧತಿ. ಬಹಳ ಹೊತ್ತು ಸಮಯ ತಗೊಳ್ಳಿಲ್ಲ, ಕೆಲವೇ ಸಮಯಗಳಲ್ಲೇ ರಚನೆ ಆಗಿಬಿಡ್ತು. ಭಾಗವತ ರಚನೆ ಆಯಿತು. ಸರಿ, ರಚನೆ ಆದಮೇಲೆ ಅದನ್ನು ಮುಂದುವರಿಸಬೇಕು, ಅದು ಬಹಳಷ್ಟು ಜನರಿಗೆ ತಲುಪಬೇಕು. ಅದಕ್ಕೆ ಬ್ರಹ್ಮಾದಿ ದೇವತೆಗಳನ್ನು ಕೆಳಗೆ ಕರೆಸಿದ, ನಾರದರನ್ನು ಮುಂದೆ ಇಟ್ಟುಕೊಂಡ, ಅವರಿಗೆಲ್ಲ ಭಾಗವತವನ್ನು ಉಪದೇಶ ಮಾಡಿದ. ನೀವೆಲ್ಲ ಇದನ್ನು ಮುಂದೆ ಪ್ರಚಾರಕ್ಕೆ ತರ್ರಿ ಅಂತ ಹೇಳಿಬಿಟ್ಟೆ. ದೇವಲೋಕದಲ್ಲೆಲ್ಲ ಪ್ರಚಾರ ಕಾರ್ಯ ನಾರದರು ಕೈಗೊಂಡ್ರು ಭಾಗವತದ್ದು. ಹಾಗಾಗಿ ನಾರದರು ಋಷಿಗಳು. ಭೂಲೋಕದಲ್ಲೆಲ್ಲ ತಮ್ಮ ಮಗ ಶುಕಾಚಾರ್ಯರಿಗೆ ಭಾಗವತವನ್ನು ಉಪದೇಶ ಮಾಡಿದ. ಭೂಲೋಕದ ಭಾಗವತ ಪ್ರಚಾರದ ಜವಾಬ್ದಾರಿಯನ್ನೆಲ್ಲ ಶುಕಾಚಾರ್ಯರು ಹೊತ್ತರು. ಪರೀಕ್ಷಿತನ ಮೂಲಕ, ಸೂತ ಪುರಾಣಿಕರ ಮೂಲಕ ಭಾಗವತ ಎಲ್ಲೆಡೆಯಲ್ಲಿ ಪ್ರಚಾರ ಆಗುವ ಹಾಗಾಯಿತು. ಈ ಕಾರಣದಿಂದ ನಾರದರನ್ನ, ವೇದವ್ಯಾಸರನ್ನ, ಸೂತ ಪುರಾಣಿಕರನ್ನ ಭಾಗವತ ಪ್ರವರ್ತಕ ಋಷಿಗಳು ಅಂತ ನಾವು ಅನುಸಂಧಾನ ಮಾಡಬೇಕು. ಇಲ್ಲಿ ವಿಚ್ಛೇದ ಬರಲಿಲ್ಲ. ಪರಂಪರೆಯಲ್ಲಿ ವಿಚ್ಛೇದ ಬಂತು ಅಂತಾದರೆ ಆ ವಿಚ್ಛಿನ್ನ ಪರಂಪರೆಯಲ್ಲಿ ಸಂಶಯ ಮೂಡುತ್ತದೆ, ಅವಿಶ್ವಾಸ ಮೂಡುತ್ತದೆ. ಇಲ್ಲಿ ವಿಚ್ಛೇದ ಇಲ್ಲ ಅಂತ ಹಿರಿಯರು ಹೇಳ್ತಾರೆ. ಹೀಗೆ ಭಾಗವತದ ಪ್ರವೃತ್ತಿ. ನಾರದರನ್ನ, ಶುಕಮುನಿಗಳನ್ನು, ಸೂತ ಪುರಾಣಿಕರನ್ನು ಸ್ಮರಣೆ ಮಾಡಿಕೊಂಡೇ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಇದೊಂದು ಅಂಶ. ಯಾಕೆ ಹೇಳಿದ್ದನ್ನು ಅಂದರೆ ಭಾಗವತದ ಮೇಲೆ ವಿಶ್ವಾಸ ಮೂಡಲಿ ಅನ್ನೋ ಕಾರಣಕ್ಕೆ. ಯಾವ ಕೃತಿಯನ್ನು ನಾವು ಅಧ್ಯಯನದಲ್ಲಿ ಮೀಸಲು ಮಾಡ್ತೇವೆ, ಆ ಕೃತಿಗಳ ಕೃತಿಕಾರ ಯಾರು, ಯಾರಿಗೋಸ್ಕರ ಕೃತಿ ರಚನೆ ಆಯಿತು, ಯಾವಾಗ ರಚನೆ ಆಯಿತು, ಇದು ಬಹಳ ಮುಖ್ಯ ಅಲ್ವೇ ಇವತ್ತು. ಕವಿ ಪರಿಚಯ, ಕಾವ್ಯ ಪರಿಚಯ, ಕವಿ ಮತ್ತು ಕಾವ್ಯ ಇಬ್ಬರದ್ದೇ ಅಲ್ಲ, ಯಾವಾಗ ಕಾವ್ಯ ರಚನೆ ಆಯಿತು, ಮೂಡಿ ಬಂತು ಅಂತ ಬಹಳ ಮುಖ್ಯ. ಒಂದು ಸಿನಿಮಾ ಹಾಡಿ ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಇದ್ರ ಬಗ್ಗೆ. ಈ ಹಾಡು ಯಾವಾಗ ಬಂತು ಅಂತ ಕೇಳ್ತೀಯಾ ಅಂತ ಹೇಳಿ ಒಬ್ಬ ಪ್ರಶ್ನೆ ಕೇಳಬೇಕು. ಆ ಹಾಡು ಬರೆದವನು ಒಂದು ಅರ್ಧ ಗಂಟೆ ಅದ್ರ ಬಗ್ಗೆ ಉಪದೇಶ ಮಾಡಬೇಕು. ನಾನು ಅಲ್ಲಿ ಕೂತಿದ್ದೆ, ಇದನ್ನು ಮಾಡ್ತಾ ಇದ್ದೆ, ತಿನ್ನಬಾರ್ದು ತಿಂತಿದ್ದೆ, ಕುಡಿಬಾರ್ದು ಕುಡಿತಿದ್ದೆ, ಆವಾಗ ಈ ಹಾಡು ಜಗತ್ತಿಗೆ ಹೊರಹೊಮ್ಮಿತು ಅಂತ ಹೃದಯದಿಂದ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಕೂಡ ಭಾರೀ ಏನು ಅದ್ಭುತ ಅಲ್ಲ, ಏನು ಅದ್ಭುತ ಅಂತ ತಲೆ ಅಳೆಯಾಡಿಸಿ ಗ್ರಾಮ್ಯ ಗೀತೆಗಳ ಕಡೆಯಲ್ಲಿ ಮನಸೋಲ್ತೇವೆ. ಒಂದು ಕಾದಂಬರಿ ಪುಸ್ತಕ ಬಂದರೆ, ಒಂದು ಯಾವುದೋ ಒಂದು ಪುಸ್ತಕ ಇವತ್ತು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬಂದು ಕೂಡಲೇ ಆ ಕಾವ್ಯ, ಆ ಕೃತಿ, ಅದರ ಪರಿಚಯ ಮಾಡಿಸುವಾಗ ಇವೆಲ್ಲ ಮಾಡಿರ್ತಾರೆ. ಅಲ್ಲೇ ಗೊತ್ತಾಗ್ತಿರ್ತದೆ, ಅಲ್ಲೇ ದೋಷ ಗೊತ್ತಾಗ್ತಿರ್ತದೆ, ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ. ಆದರೆ ಮನುಷ್ಯ ಅದರ ಕಡೆ ದೃಷ್ಟಿ ಹರಿಸಲ್ಲ. ವೇದವ್ಯಾಸರು ಎಲ್ಲ ಪರಿಚಯ ಮಾಡಿಸಿಕೊಡ್ತಾರೆ. ಹಿರಿಯರು ಬಂದ್ರಲ್ಲ, ಅದನ್ನೆಲ್ಲ ಪರಿಚಯ ಮಾಡಿಸಿಕೊಡ್ತಾರೆ.
ಪರಿಚಯಿಸುವಾಗ ಈ ವಿಷಯವನ್ನು ಭಾಗವತ ಆಗತಿ ಅಂತ ಹೇಳಿದರು. ಅದಕ್ಕೆ ಇದನ್ನು ರಚನೆ ಮಾಡಿದವರು ವೇದವ್ಯಾಸರು. ಅವರು ನಾರಾಯಣನ ಅವತಾರ. ನಾರಾಯಣನ ಅವತಾರರಾದ್ದರಿಂದ ದೋಷಗಳಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ. ನಾರಾಯಣನ ಅವತಾರ ಆದ ಕಾರಣನೇ ಅವರು ಇನ್ನೊಬ್ಬರನ್ನ ಮೋಸ ಮಾಡಬೇಕು ಅನ್ನೋ ಅಭಿಲಾಷೆ ಅವರಿಗಿಲ್ಲ. ಅದನ್ನು ವಿಪ್ರಲಂಭ ಅಂತ ಕರೀತಾರೆ. ಈಗ ಮೋಸ ಮಾಡಬೇಕು, ಅದಕ್ಕೆ ಪ್ರತಾರಣ ಅಂತ ಶಾಸ್ತ್ರಗಳಲ್ಲಿ ಶಬ್ದ. ಸಮಾಜವನ್ನು ತಪ್ಪು ದಾರಿಗೆ ಎಳಿಬೇಕು ಅಂತ ಅಪೇಕ್ಷೆ ಪಡೋರು ಬಹಳ. ಅವರು ಬೌದ್ಧಿಕವಾಗಿ ತಮ್ಮ ಬುದ್ಧಿಯಲ್ಲಿ ಸೇರಿಕೊಂಡದ್ದು ತಮ್ಮ ಅಧಿಕಾರದ ಲಾಲಸೆಗೆ, ತಮ್ಮ ಪ್ರಶಸ್ತಿ ಸಲುವಾಗಿ ಏನು ಬೇಕಾದರೂ ಪಠ್ಯ ಪುಸ್ತಕವನ್ನು ತಿದ್ದುಪಡಿ ಮಾಡ್ತಾರೆ. ಕನ್ನಡದಲ್ಲೇ ಮಾಡಿರ್ತಾರೆ, ಮತ್ತಿನ್ನು ಇಂಗ್ಲೀಷ್ನಲ್ಲಿ ಮಾಡಿರಲ್ಲ ಅವರು. ಹಾಗೆ ಸಮಾಜದಲ್ಲಿ ಕಾಲಕ್ಕೆ ತಮ್ಮದೇ ಸ್ವಾರ್ಥಕ್ಕೆ ಅನೇಕ ವೈರಸ್ಗಳನ್ನು ಅಲ್ಲಲ್ಲಿ ಸೇರಿಸ್ತಾರೆ. ಅದನ್ನು ಪ್ರತಾರಣ ಅಂತ ಕರೀತಾರೆ ಶಾಸ್ತ್ರಗಳು. ವೇದವ್ಯಾಸರಿಗೆ ಭಾಗವತ ರಚನೆ ಮಾಡುವಾಗ ಇಂಥ ಪ್ರತಾರಣದ ಉದ್ದೇಶ ಅವರಿಗೆ ಇರಲಿಲ್ಲ ಅಂತ ಹೇಳ್ತಾರೆ. ಅವರು ಇನ್ನೊಬ್ಬರನ್ನ ಮೋಸ ಮಾಡಬೇಕು, ವಿಪ್ರಲಂಭಗೊಳಿಸಬೇಕು ಅಂತ ಭಾಗವತವನ್ನು ರಚಿಸಲಿಲ್ಲ. ಮತ್ತೆ ಯಾಕೆ ರಚನೆ ಮಾಡಿದರು? ಮಹಾಭಾರತ ನೋಡಿಯೂ ನನ್ನ ಗುಣಗಳನ್ನು ಅರ್ಥೈಸ್ಕೊಳ್ಳಿಕ್ಕಾಗದಂಥ ಒಂದು ಗುಂಪಿದೆ, ವರ್ಗ ಇದೆ. ಅವರಿಗೂ ನನ್ನ ಗುಣಗಳ ಅರಿವು ಬರಲಿ, ನನ್ನಲ್ಲಿ ಭಕ್ತಿ ಮೂಡಲಿ, ನನ್ನ ಕರ್ತೃತ್ವ ಎಂಥದ್ದು ಅಂತ ಅರ್ಥಕೊಂಡ್ರೆ ನನ್ನ ಕರುಣೆಗೆ ಪಾತ್ರನಾಗ್ತಾನೆ, ತನ್ನ ದುಃಖಗಳನ್ನು ಕಳೆದುಕೊಳ್ತಾನೆ. ಈ ಏಕೈಕ ಉದ್ದೇಶದಿಂದ ಮಹಾಭಾರತ ರಚನೆ ಆಯಿತಂತೆ. ಇಷ್ಟು ನಿಸ್ವಾರ್ಥವಾಗಿ, ಇಷ್ಟು ಕರುಣೆಯಿಂದ ಲೋಕಕ್ಕೆ ಉಪಕಾರ ಮಾಡೋರು ಯಾರೂ ಇಲ್ಲ. ಅದಕ್ಕೆ ದಾಸರಿಗೆ ಕಣ್ತುಂಬ ನೀರು ಬಂದು ಹೇಳಿದ ಮಾತು, ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ. ಎಷ್ಟು ಕರುಣೆ ಸ್ವಾಮಿ ನೀನು. ದಾಸರಂತಾರೆ, ನೀದಯಾ ಪರನೋ ನಿನ್ನವರ ಸಾಧನವೋ. ಭಗವಂತ ದಯಾಪರ ಅಂತ ತಿಳಿಯೋಣವೋ, ಭಗವಂತ ದಯಾಪರ ಅಂತ ತಿಳಿಯೋಣ. ಅವನು ಎಷ್ಟು ದಯಾಪರ ಅಂತ ಅನ್ಲಿಕ್ಕೆ ಬೇರೆ ಏನು ನಾವು ಯುಕ್ತಿಗಳನ್ನು ಹುಡುಕಬೇಕೇ ಇಲ್ಲ. ನಮ್ಮಂಥವರಿಂದಲೂ ಏನೆಲ್ಲೋ ಮಾಡಿಸಿ ಎಂಥ ಸಾಧನೆ ಮಾಡಿದಿ ಅಂತ ನಮಗೆ ಬೆನ್ನ ಮೇಲೆ ತಡ್ತಾನಲ್ಲ, ಇದೇ ದೊಡ್ಡ ದಯಾ ಅಂತ ಅರ್ಥ ನಮ್ಮಂಥವರಿಂದ. ಇದಕ್ಕಿಂತ ಏನು ಬೇಕು? ಏನೂ ಇಲ್ಲ ನಮ್ಮಲ್ಲಿ. ಆದರೆ ನಿಮ್ಮಂಥವರಲ್ಲಿಯೂ ಕೂಡ ಭಗವಂತ ದಯೆ ತೋರಿಸಿ ಸ್ವಲ್ಪ ನೀರು ಹಾಕಿ ಪರವಾಗಿಲ್ಲ, ಅದನ್ನು ತೀರ್ಥ ಅಂತ ನಾನೇ ಮಾಡ್ತೀನಿ ಅಂತ ಅಂದೇವು. ಚೂರು ಗಂಧಗಿಂದ ಇಡು ತಲೆ ಮೇಲೆ, ಒಂದು ಹೂ ಏರಿಸು, ದಿನ ಒಂದು ತುಳಸಿ ಗಿಳಿಸಿ ಹಾಕು. ಹೀಗೆ ನೀ ದಯಾಪರನೋ ನಿನ್ನವರ ಸಾಧನವೋ. ಯಾವಾಗೋ ಏನೋ ಯಾರೋ ದೇವರ ನಾಮ ಹೇಳ್ತಿರ್ತಾರೆ, ಏನೂ ಸಂಬಂಧ ಇರಲ್ಲ, ನಮ್ಮ ಕಿವಿಗೆ ಬೀಳಿಸ್ತಾನೆ. ಅದನ್ನು ಬೀಳಿಸಿ ಏನೋ ಪುಣ್ಯ ಬರೋ ಹಾಗೆ ಮಾಡಿರ್ತಾನೆ, ಏನೋ ಪಾಪ ಕಳೆದಿರ್ತಾನೆ, ಕ್ಲೇಶ ಕಳೆದಿರ್ತಾನೆ. ಯಾಕೆ ಮಾಡಿಸಿ? ನೀ ದಯಾಪರನೋ ನಿನ್ನವರ ಸಾಧನ. ಒಬ್ಬ ದೇವರಲ್ಲ, ದಯೆ ಆಗಿದೆ. ಹಾಗೆ ಭಗವಂತ ಕೇವಲ ಸಾಧನೆ ಮಾಡಿಕೊಳ್ಬೇಕು, ಜ್ಞಾನ ಪಡಿಬೇಕು, ಧರ್ಮದ ತಿಳುವಳಿಕೆ ಬರಬೇಕು, ಜೀವರ ಕಷ್ಟಗಳೆಲ್ಲ ದೂರ ಆಗಬೇಕು, ಇಷ್ಟೇ ಉದ್ದೇಶದಿಂದಲೇ ಭಾಗವತವನ್ನು ನಿರ್ಮಾಣ ಮಾಡಿದ. ಹಾಗಾಗಿ ಈ ಗ್ರಂಥ ವಿಶ್ವಾಸಾರ್ಹ, ಈ ಗ್ರಂಥ ಅಥೆಂಟಿಕ್. ಈ ಗ್ರಂಥ ನಿಮ್ಮೆಲ್ಲರ ಕಲಿಯುಗದೊಳಗೆ ಸಾಧನೆಗೆ ಬಹಳ ಮುಖ್ಯವಾದದ್ದು ಅಂತ ತಿಳಿದು ಬರ್ತದೆ. ಅವಿಶ್ವಾಸ ಮಾಡುವ ಕೃತಿ ಅಲ್ಲ. ಎರಡನೇ ಅಂಶ ತಿಳಿಯೋಣ. ಕಲಿಯುಗ ಪ್ರಾರಂಭ ಆದದ್ದು ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದ ದಿನದಿಂದ ಅಂತ ಒಂದು. ಇನ್ನೊಂದು ಆಧಾರದ ಪ್ರಕಾರ ಕಲಿಯುಗ ಪ್ರಾರಂಭ ಆಗಿದ್ದು ಕೃಷ್ಣ ಪರಂಧಾಮಕ್ಕೆ ಹೊರಟ ದಿನದಿಂದ ಅಂತ. ಸರಿ, ಕೃಷ್ಣ ಪರಂಧಾಮಕ್ಕೆ ಹೊರಟದ್ದು ಅಂದಾಗ ಕೃಷ್ಣ ಭೂಮಿಯ ಮೇಲೆ ಒಟ್ಟು ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ಇದ್ದದ್ದು 106.5 7 ವರ್ಷ ಅಷ್ಟಿದ್ದ ಕೃಷ್ಣ. ದ್ವಾಪರದ ಕೊನೆಯಲ್ಲಿ ಅಂತ ಆಯ್ತು ಆವಾಗ. ಯಾಕಂದ್ರೆ ಅವನು ಪರಂಧಾಮಕ್ಕೆ ಹೊರಟ ದಿನದಿಂದಲೇ ಕಲಿಯುಗ ಪ್ರಾರಂಭ ಆಯಿತು. ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತ ಇನ್ನೊಂದು ಆಧಾರ. ಅವತಾರ ಮಾಡಿದಾನೆ ಕೃಷ್ಣ. ಎಂದು ಅವತಾರ ಸಮಾಪ್ತಿ ಮಾಡಿದ ಅಂದಿನಿಂದ ಕಲಿಯುಗ ಪ್ರಾರಂಭ ಆಯಿತು. ಕೃಷ್ಣ ಅವತರಿಸಿ ಯುದ್ಧ ಮಾಡಿಸಿ
ಧರ್ಮ ಸ್ಥಾಪನೆ ಮಾಡಿ ಭೂಭಾರ ಹರಣ ಮಾಡಿ ಹೊರಟ. ಎಲ್ರಿಗೂ ಗೊತ್ತಿದ್ದಂತೆ ಕಥೆಗಳೆಲ್ಲ. ಈ ಕೃಷ್ಣನಿಗಿಂತ ಒಂದು 700-800 ವರ್ಷದಷ್ಟು ಹಿಂದೆ ವೇದವ್ಯಾಸನ ಅವತಾರ ಆಗಿದೆ ಅಷ್ಟೆ. ಎಲ್ಲ ಪ್ರಮಾಣಬದ್ಧವಾಗಿ ಚಿಂತನೆ ಮಾಡಬೇಕು. ಧೃತರಾಷ್ಟ್ರನ ಮಕ್ಕಳೇ ಕೌರವರು, ಪಾಂಡುರಾಜನ ಮಕ್ಕಳೇ ಪಾಂಡವರು ಅಂತ ಕಥೆ ಗೊತ್ತಿದೆ. ಆ ಧೃತರಾಷ್ಟ್ರ ಹುಟ್ಟಿದ್ದು ಯಾರಿಂದ? ವೇದವ್ಯಾಸರಿಂದ. ವೇದವ್ಯಾಸರಿಗೆ ಧೃತರಾಷ್ಟ್ರನನ್ನು ಹುಟ್ಟಿಸಿದಾಗ ಎಷ್ಟು ವಯಸ್ಸಿತ್ತು ಅಂತ ಪುರಾಣದಲ್ಲಿ ಹೇಳ್ತಾರೆ ವ್ಯಾಸರು. ನನಗೆ 600 ವರ್ಷ ಆದಾಗ ಧೃತರಾಷ್ಟ್ರನನ್ನು ಹುಟ್ಟಿಸಿದೆ ಅಂತ ಹೇಳ್ಕೊಂಡಿದ್ದಾರೆ. ವ್ಯಾಸ 600 ವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ಆಧಾರ. ಎಲ್ಲ ಅನಾಲಿಸಿಸ್ ಮಾಡುವ ಪದ್ಧತಿ. ವ್ಯಾಸರಿಗೆ 600 ವರ್ಷ ವಯಸ್ಸಾಗಿತ್ತು. ವಯಸ್ಸು ಅಂತಿಲ್ಲ ಅವರಿಗೆ, ಮನುಷ್ಯಮಾನಕ್ಕೆ ತಿಳುವಳಿಕೆಗೆ ಬರಲಿ ಅಂತ ಹಾಗೆ ಹೇಳ್ತಾರೆ. ಆ 600 ವರ್ಷ ವಯಸ್ಸಾದ ವ್ಯಾಸರಿಗೆ ಧೃತರಾಷ್ಟ್ರ ಅಂತ ಒಬ್ಬ ಮಗ ಹುಟ್ಟಿದ. ನಿಯೋಗದಂತೆ ಹುಟ್ಟಿದಂಥ ಧೃತರಾಷ್ಟ್ರ ಮಗ. ಅಂಬಾಲಿಕೆಯಲ್ಲಿ ಅಂಬಿಕೆಯಲ್ಲಿ ಹುಟ್ಟಿದ. ಅಂಬಿಕಾ ತನಯ ದತ್ತ ಈತ. ಅಂಬಿಕಾ ತನಯ. ಈ ಅಂಬಿಕೆಯ ತನಯ ವ್ಯಾಸರಿಂದ ಹುಟ್ಟಿದ ಧೃತರಾಷ್ಟ್ರನಿಗೆ ಆಮೇಲೆ ಕೌರವರು ಅಂದರೆ ದುರ್ಯೋಧನಾದಿಗಳು ಹುಟ್ಟಿದ್ರು. ಅವರ ತಮ್ಮ ಪಾಂಡು, ಅವನಿಗೆ ಪಾಂಡವರು ಹುಟ್ಟಿದ್ರು. ಯುದ್ಧ ಆಯಿತು. ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಕ್ತು, ದುರ್ಯೋಧನಾದಿಗಳಿಗೆ ಸೋಲು ಬಂತು, ಧರ್ಮದ ಸ್ಥಾಪನೆ ಆಯಿತು. ಆಮೇಲೆ ಕೃಷ್ಣ ಇಷ್ಟು ಕೆಲಸ ಮಾಡಿ ಪರಂಧಾಮಕ್ಕೆ ಹೊರಟ. ಅಂದರೆ ಯುದ್ಧದ ಯುದ್ಧ ಭೂಮಿಯಲ್ಲಿ ಭೀಷ್ಮಾಚಾರ್ಯ ಯುದ್ಧ ಮಾಡುವಾಗ 700 ವರ್ಷದಷ್ಟಿದ್ರಂತೆ. ಭೀಷ್ಮಾಚಾರ್ಯರಿಗೆ 700 ವರ್ಷದಷ್ಟು ವಯಸ್ಸಾಗಿತ್ತು ಅಂತ ಹೇಳ್ತಾರೆ. ಭೀಷ್ಮರಿಗೆ, ದ್ರೋಣರಿಗೆ. ಅಂಥ ಭೀಷ್ಮ ದ್ರೋಣಾದಿಗಳೆಲ್ಲ ಸಮವಯಸ್ಕರು. ದೃಪದ, ಭೀಷ್ಮ, ದ್ರೋಣ ಇವರೆಲ್ಲ ಸಮವಯಸ್ಕರು. ಮುಂದೆ ಬಂದಂತಹ ಜನ್ರೇಷನ್, ಇವತ್ತೆಲ್ಲ ಜನ್ರೇಷನ್ ಅಂತ ಹೆಸರಿಡ್ತಾರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಹಾಗಾದರೆ ವೇದವ್ಯಾಸರು ಅವತರಿಸಿದ್ದು ದ್ವಾಪರದ ಕೊನೆಯಲ್ಲೇ. ಕೃಷ್ಣ ಅವತಾರ ಮಾಡಿದ್ದು ವ್ಯಾಸರ ನಂತರ ಅಂದಮೇಲೆ ಇನ್ನೂ ದ್ವಾಪರದ ಅಂಚಿನಲ್ಲಿ, ಕೊನೆಯಲ್ಲಿ. ದ್ವಾಪರದ ಅಂತ್ಯದಲ್ಲೇ ವ್ಯಾಸರ ಅವತಾರ ಅಂದಾಗ ಮಹಾಭಾರತದ ರಚನೆ ಆದದ್ದು ಆವಾಗಲೇ. ವೇದಗಳ ವಿಭಾಗ ಆದದ್ದು ಆವಾಗ. ಮುಂದೆ ನಡಿಲಿಕ್ಕಿದ್ದ ಮಹಾಭಾರತದ ಎಲ್ಲ ಘಟನೆಗಳನ್ನು ಮೊದಲೇ ರಚನೆ ಮಾಡಿಬಿಟ್ರು ಮಹಾಭಾರತದ ಗ್ರಂಥದ ರೂಪದಲ್ಲಿ. ಮುಂದೆ ಆಗಲಿಕ್ಕಿದೆ ಅಂತ ಮೊದಲೇ ರಚನೆ ಮಾಡಿದರು ಸರ್ವಜ್ಞರಾದ್ದರಿಂದ. ಇಂಥ ಸರ್ವಜ್ಞರಾದ ವೇದವ್ಯಾಸರು ಭಾಗವತವನ್ನು ಅವರೇ ರಚನೆ ಮಾಡಿ ಕೊಡ್ತಾ ಇದ್ದಾರೆ. ಈಗ ಇದನ್ನೆಲ್ಲ ನೀವು ಯೋಚನೆ ಮಾಡಿದಾಗ ಸ್ಪಷ್ಟ ಅರ್ಥ ಆಗ್ತದೆ. ಏನು? ದ್ವಾಪರದ ಪ್ರಾರಂಭದಲ್ಲಿ ವ್ಯಾಸನಾಗಿ ಅವತಾರ ಮಾಡಿ ಇವು ಕೆಲಸಗಳನ್ನು ಮಾಡಿದರೆ ಇದರ ಉಪಯೋಗ ಜಾಸ್ತಿ ಎಲ್ಲ ದ್ವಾಪರದವರಿಗೆ ಆಗ್ತಿತ್ತು. ದ್ವಾಪರದವರು ತಗೊಳ್ತಿದ್ರು ಚೆನ್ನಾಗಿ. ಆಗ ಬೇರೆ ಅವತಾರ ಮಾಡಿದ್ದ ನಡೀತು. ಭಗವಂತನಿಗೆ ಗೊತ್ತು ಮುಂದೆ ಕಲಿಯುಗ ಬರಲಿಕ್ಕಿದೆ, 28ನೇ ಕಲಿಯುಗದ ಸಜ್ಜನರಿಗೆ ಉಪಕಾರ ಆಗಬೇಕು. ನಾನು ದ್ವಾಪರದ ಮೊದಲೇ ಅವತಾರ ಮಾಡಿದರೆ ನಂದ್ರದ್ದೆಲ್ಲ ಪಠ್ಯಪುಸ್ತಕಗಳ ಉಪಯೋಗ ದ್ವಾಪರದವರು ಪಡಿತಾರೆ. ಕಲಿಯುಗದವರು ಮತ್ತೆ ತಿದ್ದುಪಡಿ ಮಾಡೋದರಲ್ಲಿ ಕಾಲ ಕಳೀತಿರ್ತಾರೆ, ಸಮಿತಿ ರಚನೆ ಮಾಡಿ. ಹಾಗಾಗಬಾರ್ದು. ಕಲಿಯುಗದ ಸಜ್ಜನರಿಗೆ ಭಾಗವತದ ಉಪಯೋಗ ಆಗಬೇಕು. ಈ ಕಾರಣಕ್ಕಾಗಿ ಭಗವಂತ ವೇದವ್ಯಾಸ ಹಾಗೂ ಶ್ರೀಕೃಷ್ಣ ದ್ವಾಪರದ ಅಂತ್ಯದಲ್ಲೇ ಅವತಾರ ಮಾಡಿಬಿಟ್ಟ. ಕಲಿಯುಗದಲ್ಲಿದ್ದವರು ಯಾರಿಗೂ ನನ್ನ ಅವತಾರ ಇಲ್ಲ, ನನ್ನಿಂದ ರಚನೆ ಆದ ಕೃತಿಗಳು ಸಿಗಲಿಲ್ಲ ಅಂತ ಆಗಬಾರ್ದು. ಈ ಕೊರತೆ ನೀಗಿಸ್ಬೇಕು. ಇದನ್ನೆಲ್ಲ ಅರ್ಥೈಸ್ಕೊಂಡಾದರೂ ಸಜ್ಜನರು ಭಾಗವತದ ರಚನೆಯ ಈ ಸಮಯವನ್ನು, ಭಾಗವತದ ಉಪಯೋಗವನ್ನು ಕಲಿಯುಗರು ಸಜ್ಜನರು ವಿಶೇಷವಾಗಿ ಪಡೀಲಿ ಅನ್ನೋ ಅಂಶವನ್ನು ವ್ಯಾಖ್ಯಾನ ಮಾಡ್ತಾರೆ ಹಿರಿಯರು. ಇದು 2ನೇ ಅಂಶ. ಇನ್ನು ಭಾಗವತದ ಮೊದಲನೇ ಸ್ಕಂಧದಲ್ಲಿ ಸೂತ ಮತ್ತು ಶೌನಕರ ಸಂವಾದದೊಂದಿಗೆ ಪ್ರಾರಂಭ ಆಗ್ತದೆ. ಕುಂತಿಯ ಸ್ತೋತ್ರ ಅಂತ ಬಹಳ ಪ್ರಸಿದ್ಧ. ಅದು ಪ್ರಾರಂಭದಲ್ಲಿ ಬರ್ತದೆ. ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಅಂತ ಹೊರಟು ನಿಂತಿದ್ದ.
ಕುಂತಿ ಕೃಷ್ಣನನ್ನು ಸ್ತುತಿಸ್ತಾಳೆ. ದ್ವಾರಕೆಗೆ ಹೋಗೋದಕ್ಕಿಂತ ಕುಂತಿ ಸ್ತೋತ್ರ ಕೇಳೋಣ ಅಂತ ನಿಂತುಬಿಟ್ಟೆ ಕೃಷ್ಣ. ಹೀಗೊಂದು ಘಟನೆ ಭಾಗವತನೇ ಹೇಳ್ತದೆ. ದ್ವಾರಕೆಗೆ ಹೋಗ್ತಿದ್ದ ಕೃಷ್ಣನನ್ನು ಸ್ತೋತ್ರ ಹೇಳಿದ ಕೂಡಲೇ ನಿಂತ ಅಂದ್ರೆ ಅರ್ಥ ಏನು? ಭಗವಂತ ಸ್ತುತಿ ಸ್ತೋತಾರಣ ಪ್ರಿಯ ಅಂತ ಸಹಸ್ರನಾಮ. ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ದೇವರು ವಶನಾಗ್ತಾನೆ. ಭಾಗವತದ ಪ್ರಾರಂಭವೇ ಹೀಗಾಯಿತು ನೋಡಿ. ಇದೇ ಭಾಗವತದ ಧರ್ಮ. ಭಗವಂತನನ್ನು ಸ್ತೋತ್ರ ಮಾಡಿದರೆ ಬೇಗ ಕಟ್ಟಿ ಹಾಕ್ಬೋದು. ಇನ್ಯಾವುದರಿಂದಲೂ ದೇವರನ್ನು ಕಟ್ಟಿ ಹಾಕ್ಲಿಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ದೀವಿ ನಿಮ್ಮನ್ನೆಲ್ಲ ಬೇರೆ ಬೇರೆ ರೀತಿಯಿಂದ ಕಟ್ಟಿ ಹಾಕ್ಬೋದು, ಆಮಿಷ ಒಡ್ಡಿ. ಯಾಕೆ ನಮಗೆ ಆಸೆಗಳು ಜಾಸ್ತಿ. ಭಗವಂತನಿಗೆ ಆಸೆಗಳಿಲ್ಲ. ಆಪ್ತ ಕಾಮ. ಆಪ್ತ ಕಾಮಸ್ಯ ಕಾ ಸ್ಪೃಹ ಉಪನಿಷತ್ತು ಹೇಳ್ತದೆ. ಯಾವುದರ ಅಭಿಲಾಷೆನೇ ಇಲ್ಲ ದೇವರಿಗೆ. ಆದರೂ ಭಗವಂತನನ್ನು ಕಟ್ಟಿ ಹಾಕ್ಲಿಕ್ಕೆ ಬರ್ತದೆ. ಯಾವುದರಿಂದ? ಸ್ತೋತ್ರ ಮಾಡಿದರೆ ಕಟ್ಟಿ ಹಾಕ್ಲಿಕ್ಕೆ ಆಗ್ತದೆ. ಅದನ್ನು ಕುಂತಿ ಲೋಕಕ್ಕೆಲ್ಲ ನಿದರ್ಶನ, ಲೋಕಕ್ಕೆಲ್ಲ ಶಿಕ್ಷಣ ಕೊಟ್ಲು. ಆ ಕುಂತಿ ಸ್ತೋತ್ರದ ಪ್ರಾರಂಭ ನಮಸ್ಸೇ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಶ್ವರಂ ಅಂತ ಪ್ರಾರಂಭ ಆಗ್ತದೆ. ಸಾಕಷ್ಟು ವಿಷಯಗಳನ್ನು ಹೇಳ್ತಾಳೆ ಕುಂತಿ. ಬಹಳ ಶಿಕ್ಷಣ ಪಡೆದಿದ್ಲು ಮಹಾನುಭಾವಳು. ಯಾಕಂದರೆ ಇತ್ತೀಚೆಗೆ ಸ್ತ್ರೀಯರಿಗೆ ಶಿಕ್ಷಣ ಕೊಡಲ್ಲ ಅಂತ ಒಂದು ವ್ಯವಸ್ಥೆ ಹೇಳಿಕೊಂಡಿದ್ದಾರೆ. ಹಿಂದಿನವರು ಯಾರು ಸ್ತ್ರೀಯರಿಗೆ ಶಿಕ್ಷಣ ಕೊಡ್ತಿರ್ಲಿಲ್ಲಂತೆ, ನಾವು ಮಾತ್ರ ಅದನ್ನು ಕೊಡ್ತಿದ್ದೇವೆ ಅಂತ ಒಂದು ಗೂಬೆ ಕೂಡಿಸಿದ್ದಾರೆ. ಸ್ತ್ರೀಯರು ಶಿಕ್ಷಣ ಪಡೆದೇ ಇದ್ದರೆ ಕುಂತಿ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯನಾ? ನೋಡಿ, ಅವಳ ಸ್ತೋತ್ರದಲ್ಲಿ ಎಷ್ಟು ತಿಳುವಳಿಕೆ ಇದೆ. ತನ್ನ ಅನುಭವವನ್ನೆಲ್ಲ ದೇವರ ಮುಂದೆ ತೆರೆದಿಟ್ಲು. ಅನುಭವ ತೆರೆದಿಡೋರು ಬಹಳ ಜನ ಆಗಿದ್ದಾರೆ ಇತ್ತೀಚೆಗೆ. ಆತ್ಮಕಥನ ಅಂತ ಪುಸ್ತಕಗಳನ್ನು ಬರೆದು ಬಿಡ್ತಾರೆ. ಏನೆಲ್ಲ ಅನುಭವ ಹೇಳ್ತಾರೆ, ಭಾರಿ ಭಾರಿ ಹೇಳ್ತಾರೆ. ಭಾಗವತದಲ್ಲಿ ವ್ಯತ್ಯಾಸ ಏನು? ಅನುಭವ ಕಥನೆ ಇದೆ. ಭಾಗವತದಲ್ಲಿ ಅನುಭವ ಕಥನದ ಜೊತೆಗೇನು ಹೇಳ್ತಾರೆ ಅಂದರೆ, ಇದ್ರ ಹಿನ್ನೆಲೆಯಲ್ಲೆಲ್ಲ ದೇವರಿದ್ದಾನೆ ಅನ್ನೋ ಅನುಭವವನ್ನು ಕಥನ ಮಾಡ್ತಾರೆ. ಅದೇ ವ್ಯತ್ಯಾಸ. ಆತ್ಮಕಥನ ಅಂದರೆ ಆತ್ಮಾನುಭವ ಕಥನ, ಭಗವಂತನ ಅನುಗ್ರಹದ ಕಥನ. ಅವಳು ಎಷ್ಟು ಯೋಚನೆ ಮಾಡಿದಾಳೆ ಅಂದರೆ, ತಾನೇನೋ ಮಕ್ಕಳನ್ನು ಪಡೆದಿದ್ಲು, ಮಾದ್ರಿನೂ ಪಡೆದಿದ್ಲು ಇಬ್ಬರನ್ನ. ಮಾದ್ರಿ ಹೊರಟು ಹೋದ್ಲು, ಕುಂತಿ ತಲೆ ಮೇಲೆ ಬಿತ್ತು ಎಲ್ಲರನ್ನ ರಕ್ಷಣೆ ಮಾಡಬೇಕು ಅಂತ. ಅವಳಿಗೆ ಭಾಳ ಚಿಂತೆ ಆಗಿತ್ತು, ಹೇಗಪ್ಪ ಈ ಮಕ್ಕಳನ್ನು ಕಾಪಾಡೋದು. ವೇದವ್ಯಾಸರು ರಕ್ಷಣೆ ಕೊಟ್ರಂತೆ. ಏನು ಯೋಚನೆ ಮಾಡಬೇಡ, ನಾನಿದ್ದೇನೆ, ಕರ್ಕೊಂಡು ಹೋಗಿ ಮಕ್ಕಳನ್ನ ಅಂತ. ವ್ಯಾಸರ ಅಭಯ. ಇಡೀ ಬದುಕಿನುದ್ದಕ್ಕೂ ಅವಳು ತನ್ನ ಮಕ್ಕಳನ್ನು ದೇವರು ರಕ್ಷಣೆ ಮಾಡ್ತಾನೆ ಅಂದ್ಕೊಂಡೇ ಇದ್ಲಂತ. ಹಾಗೆ ಆಯಿತು. ಆ ಅನುಭವವನ್ನು ಹೇಳ್ಕೊಳ್ತಾಳೆ. ಎಷ್ಟು ಥರದ ಆಪತ್ತು ಬಂತು ನನ್ನ ಮಕ್ಕಳಿಗೆ ಹೇ ಕೃಷ್ಣ. ವಿಷಾನ್ ಮಹಾಗ್ನೇ ಪುರುಷಾದ ದರ್ಶನಾತ್ ಅಸತ್ಸಭಾಯ ವನವಾಸ ಕೃಚ್ಛ್ರತಃ ಮೃಧೇ ಮೃಧೇ ನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮಹರೇಭಿರಕ್ಷಿತಾ. ದುರ್ಯೋಧನ ವಿಷ ಹಾಕಿದ, ಪಾಂಡವರು ಸಾಯಿಲಿ, ಭೀಮ ಸತ್ತು ಹೋಗ್ಲಿ ಅಂತ. ಸಿಹಿ ತಿನಿಸುಗಳಲ್ಲೆಲ್ಲ ವಿಷ ಹಾಕಿ ಕೊಟ್ಬಿಟ್ಟ. ಆದರೆ ವಿಷದ ಆಹಾರ ತಿಂದರೂ ಭೀಮನಿಗೆ ಸಾವು ಬರಲೇ ಇಲ್ಲ. ಯಾರು ರಕ್ಷಣೆ ಮಾಡಿದರು? ವಿಷದಿಂದ ಆಪತ್ತು. ವಿಷ ಅದು ಏನು ಸಾಮಾನ್ಯ ವಿಷ ಅಲ್ಲ. ಅದು ಆ ವಿಷನೇ ಬಹಳ ಕ್ರೂರ ಆಗಿತ್ತು. ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಬಂದದ್ದಂಥದ್ದು ವಿಷ. ಆ ವಿಷವನ್ನು ಅದು ಯಾವ ಫ್ರಿಜ್ನಲ್ಲಿ ತೆಗೆದಿಟ್ಟಿದ್ನೋ ಏನೋ ಮಾರಾಯ. ಬಹಳ ದೊಡ್ಡದದ್ದಕ್ಕೊಂದು ಪರಂಪರೆನೇ ಇದೆ. ವಿಷ ಎಲ್ಲಿ ತೆಗೆದಿಟ್ಟಿದ್ದ, ಯಾರ ಕಡೆಯಿಂದ ಯಾರ ಕೈಗೆ ಬಂದು ಇನ್ಯಾರ ಕೈಗೆ ಬಂದು ದುರ್ಯೋಧನ ಕೈಗೆ ಹಾಕಿ ಸೇರ್ತು ಅಂತಲಿಕ್ಕೆ ಒಂದು ವಿಷಯ ಹೇಳ್ತಾರೆ. ಹಾಲಾಹಲ ವಿಷನೇ ಅದು. ಹಾಕಿದ, ಸಾವು ಬರಬೇಕಿತ್ತಲ್ಲ. ಆದರೆ ಕುಂತಿ ಹೇಳ್ತಾಳೆ, ನೀನಿದ್ದಿ, ನಂದೇನು ಯೋಚನೆ ಕೃಷ್ಣ, ನನಗೆ ಗೊತ್ತು ವಿಷ ಉಂಡ್ರೂ ಕೂಡ ನನ್ನ ಮಕ್ಕಳು ಸಾಯಲಿಲ್ಲ, ಏನೂ ಆಗಲಿಲ್ಲ. ವಿಷ ಉಂಡ್ರು. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ. ವಿಷಂ ಭುಕ್ತಮಪಿ ಜೀರ್ಣಂ ಪರಿಪಂಥಿ ದತ್ತಂ. ವಿಷವನ್ನೇ ಉಂಡ, ಹೇಳಿದ್ನಂತೆ ಬಂದ ಅಡಿಗೆಯವನೇ,
ಭೀಮ ಇವತ್ತು ಊಟ ಮಾಡ್ಲಿಕ್ಕೆ ಹೋಗಬೇಡ, ಸಿಹಿ ತಿನಿಸು ತಿನ್ನಬೇಡ, ನಾನೇ ವಿಷ ಹಾಕಿದೆ ನಿಂತು ಬೇರೆ ಹೇಳಿಬಿಟ್ನಂತೆ ತಿನ್ನೋ ಮೊದಲೇ. ನೀನು ಹಾಕಿದಿ ಅಂತ ಗೊತ್ತಿದ್ರೂ ತಿಂತೇನೆ ಅಂತಂದ ಇವ. ನೀನು ಹಾಕಿದಿ ಅಂತ ಗೊತ್ತು, ಪರಿಪಂಥಿ ದತ್ತಂ ಇತಿ ಜ್ಞಾತಮಪಿ, ಇವನು ಕೊಟ್ಟಿದ್ದಾನೆ ಹಾಕಿದಾನೆ ಅಂತ ಗೊತ್ತು, ಆದರೂ ತಿಂತೇನೆ ಅಂತಂದ. ತಿಂತೇನೆ, ಏನು ಮಾಡ್ತೀನಿ? ಅಲ್ಲೋ ವಿಷ ಹಾಕಿದೇನೋ, ವಿಷ ಹಾಕಿದ್ರೆ ಏನಂತೆ, ತಿನ್ನಬೇಕು ಅಂತ ಹರಿಸಂಕಲ್ಪ, ತಿಂತೀನಿ, ತಿಂದುಬಿಟ್ಟ. ಆದರೆ ದೇವರು ರಕ್ಷಣೆ ಮಾಡಲಿಲ್ವೇ? ವಿಷಾನ್ ಮಹಾಗ್ನೇಹೇ, ವಾರಣಾವತಕ್ಕೆ ಕಳಿಸಿದ, ಅರಿಗಿನ ಮನೆ ಕಟ್ಟಿಸಿದ್ದ, ಮೀನಿನ ಎಣ್ಣೆ ಹಾಕಿ ಕಟ್ಟಿದ್ದ. ಮೀನಿನ ಎಣ್ಣೆಯನ್ನು ಅರಿಗಿನಲ್ಲಿ ಕಲಿಸಿ ಆ ರೀತಿ ಒಂದು ಭವನ ನಿರ್ಮಾಣ ಮಾಡಿ ಒಂದು ಸ್ವಲ್ಪ ಬೆಂಕಿಯ ಕಿಡಿ ಅದಕ್ಕೆ ತಗಲಿದ್ರೆ ಸುಟ್ಟು ಕರಕಲಾಗಿ ಬೀಳಬೇಕು ಎಲ್ಲರೂ ಒಳಗಡೆ ಇದ್ದವರು. ಅಂಥ ಮನೆ ಕಟ್ಟಿಸಿದ್ದ ಆತ. ಅದು ಏನು ಇಟ್ಟಂಗಿ ಕಟ್ಟಿಸಿದ್ದ ಯೋಚನೆ ಮಾಡ್ರಿ. ಆದರೆ ಬೆಂಕಿ ಇಟ್ಟದ್ದು ಸರಿ, ಸುಟ್ಟು ಕರಕಲಾಗಿದ್ದೂ ಆಯಿತು, ಇವರು ಸಾಯಲಿಲ್ಲ. ಇವರು ಸಾಯಲಿಲ್ಲ. ಅಗ್ನಿಯಿಂದ ಬಂದ ಆಪತ್ತು, ಅಗ್ನಿ ಅವಘಡ ನನ್ನ ಮಕ್ಕಳಿಗೇನೂ ಮಾಡಲಿಲ್ಲ. ಕುಂತಿನೂ ಇದ್ಲಂತಲ್ಲಿ, ಅದೇ ಅರಿಗಿನ ಮನೆಯೊಳಗೆ ಕುಂತಿನೂ ಇದ್ಲು, ವಾರಣಾವತದೊಳಗೆ. ತಾಯಿನೂ ಇದ್ದಾಳೆ, ಮಕ್ಕಳೂ ಇದ್ದಾರೆ. ಕೆಳಗಡೆಯಲ್ಲಿ ಸುರಂಗ ತೋರಿಸಿಬಿಟ್ಟಿದ್ದಾನೆ ವಿದುರ. ಆ ವಿದುರ ಸುರಂಗ ತೋರಿಸಿ ಗುಪ್ತ ಭಾಷೆಯಲ್ಲಿ ಹೇಳಬೇಕಾದದ್ದನ್ನು ಹೇಳಿ ಬೇರೆ ಕಳಿಸಿದ್ದ. ಯಂತ್ರದಿಂದ ಓಡುವಂಥ ಒಂದು ದೋಣಿಯನ್ನು ಬೇರೆ ಗಂಗಾ ದಡದಲ್ಲಿ ಇಟ್ಟಿದ್ದಂತೆ. ಸುರಂಗ ಮಾರ್ಗವಾಗಿ ಹೋಗಬೇಕು ಅಂದಾಗ ಭೀಮ ತನ್ನ ಎಲ್ಲ ಅಣ್ಣಂದ್ರನ್ನು, ತನ್ನ ಅಣ್ಣ ಧರ್ಮರಾಜನನ್ನ ಬಲಭುಜದಲ್ಲಿ, ಅರ್ಜುನನನ್ನು ಎಡಭುಜದಲ್ಲಿ ಎತ್ತುಕೊಂಡು ಆ ಸುರಂಗದಿಂದ ಕೆಳಗಿಳಿದು ಅಮ್ಮನ್ನು ಕರೆದುಕೊಂಡು ಮಾರ್ಗವಾಗಿ ಹೊರಗೆ ಬಂದು ಗಂಗಾ ನದಿ ದಡಕ್ಕೆ ಬಂದು ಅಲ್ಲಿದ್ದ ಆ ದೋಣಿಯಲ್ಲಿ ಕುಳಿತು ನದಿ ದಾಟಿ ಕಾಮ್ಯಕವನಕ್ಕೆ ಹೋಗ್ಬಿಟ್ರಂತೆ. ನೋಡಿದರೆ ಬೆಂಕಿ ಯಾರು ಹಚ್ಚಿದ್ರು? ಭೀಮನೇ ಬೆಂಕಿ ಹಚ್ಚಿದ್ನಂತೆ. ಭೀಮನೇ ಬೆಂಕಿ ಹಚ್ಚಿದ. ಬೆಳಗ್ಗೆ ಎದ್ದು ನೋಡಿದರೆ 5 ಹೆಣಗಳು ಬಿದ್ದಿದ. 5 ಹೆಣ ಸುಟ್ಟು ಕರಕಲಾಗಿದೆ, ಯಾರು ಅಂತ ಪತ್ತೆ ಹಚ್ಚಲಿಕ್ಕಿಲ್ಲ. 6ನೇದಾಗಿ ಒಂದು ಹೆಣ್ಮಗಳ ಹೆಣ ಬೇರೆ, ವಯಸ್ಸಾದ ಮುದುಕಿ, ಅದು ಬೇರೆ ಬಿದ್ದೋಗಿದೆ. ಮಹಜರ್ ಅಂತ ಮಾಡ್ತಾರಲ್ಲ, ಪ್ರಾಥಮಿಕ ತನಿಖೆ ಎಲ್ಲ ಮಾಡಿದ್ದಾರೆ. ಮೊದಲೇ ರಾತ್ರಿನೇ ಪೇಪರ್ ಪ್ರಿಂಟ್ ಮಾಡಲಿಕ್ಕೆ ಫೋನ್ ಮಾಡಿದ್ದ ದುರ್ಯೋಧನ. ನಾಳೆ ಬೆಳಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕಿರ್ತಾರಲ್ಲ, ಸತ್ತೋದ್ರು ಪಾಂಡವರು ಅಂತ, ವಿಷಾದ ವ್ಯಕ್ತಪಡಿಸ್ತೇವೆ. ನೋಡಿದರೆ ನನ್ನ ಮಕ್ಕಳು ಮಾತ್ರ ಬದುಕಿಬಿಟ್ರಲ್ಲ ಕೃಷ್ಣ, ಯಾರು ರಕ್ಷಣೆ ಮಾಡಿದರು? ಇದು ಅವಳ ಅನುಭವ. ಅದಕ್ಕೆ ಅವಳು ಹೇಳ್ಕೊಳ್ತಾಳೆ, ವಿಷಾನ್ ಮಹಾಗ್ನೇ, ಅಗ್ನಿಯ ಅವಘಡದಿಂದ ನನ್ನ ಮಕ್ಕಳನ್ನು ಕಾಪಾಡಿದವನು ನೀನಲ್ವೇ? ಪುರುಷಾದ ದರ್ಶನಾತ್ ಅಸತ್ಸಭಾಯಾ, ಎಂಥೆಂಥ ರಾಕ್ಷಸರು. ಅಲ್ಲಿ ಕಾಮ್ಯಕವನಕ್ಕೆ ಹೋದರೆ ಅಲ್ಲಿ ಹಿಡಿಂಬ ಅಂತ ರಾಕ್ಷಸ ಬಂದ, ಅವನನ್ನು ಯುದ್ಧ ಮಾಡಬೇಕಾಯ್ತು. ಏಕಚಕ್ರ ನಗರ ವನದಲ್ಲಿದ್ದಾಗ ಅಲ್ಲಿ ಬಕ ಅಂತ ರಾಕ್ಷಸ ಬಂದ, ಅವನ ಜೊತೆಗೆ ಯುದ್ಧ ಮಾಡಬೇಕಾಯ್ತು. ಅಂತೂ ಇದ್ದು ನರಭಕ್ಷಕರಾದ ರಾಕ್ಷಸರು ಕಾಡಿನಲ್ಲಿ ಎದುರುಗೊಳ್ತಾರೆ. ಯಾರಿಗೂ ಏನೂ ಮಾಡಲಿಕ್ಕಾಗಲಿಲ್ಲ ನನ್ನ ಮಕ್ಕಳನ್ನು. ಒಬ್ಬ ಭೀಮ ಸಾಕಾಯಿತು. ನೀನು ಆ ರೀತಿ ಹಿಂದೆ ರಕ್ಷಕನಾಗಿ ನಿಂತಿದ್ದಿ ಅವನಿಗೆ. ಅಸತ್ಸಭಾಯಾ, ಸಭೆ ಸೇರಿಸಿದ್ರು, ಹಿರಿಯರೆಲ್ಲ ಬಂದರು, ಎಂಥೆಂಥ ರಾಜರು, ಎಂಥೆಂಥ ಮಂತ್ರಿಗಳು, ಎಷ್ಟು ದೊಡ್ಡ ದೊಡ್ಡ ಶಾಸಕರು ತುಂಬಿದ ಸಭೆಯಲ್ಲಿ ಏಕವಸ್ತ್ರಳಾದ ನನ್ನ ಸೊಸೆಯನ್ನು ಕರೆಸಿ ಏನಾದರೂ ಮಾಡಿ ಮಾನಭಂಗ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಅಸತ್ಸಭಾಯಾ, ಆ ದುರ್ಜನರೇ ಸೇರಿಕೊಂಡ ದುಷ್ಟಕೂಟದ ಸಭೆ ಒಳಗೂ ಸೊಸೆಯನ್ನು ಕರೆಸಿ ಅವಮಾನ ಮಾಡಲಿಕ್ಕೆ ಹೋದ ದುರ್ಯೋಧನ, ನೀನು ನೋಡಿದರೆ ಅಕ್ಷಯ ವಸ್ತ್ರ ಕೊಟ್ಬಿಟ್ಟು ನನ್ನ ಸೊಸೆಗೆ, ನನ್ನ ಸೊಸೆಯನ್ನು ರಕ್ಷಣೆ ಮಾಡಿದೆ ಕೃಷ್ಣ. ಹಾ ಕೃಷ್ಣ ದ್ವಾರಕಾ ವಾಸಿನ್ ಅಂತ ಅವಳು ಸ್ತುತಿಸೋ ಮುನ್ನವೇ ನೀನು ಬಂದು ರಕ್ಷಣೆ ಮಾಡಿಬಿಟ್ಟಲ್ಲ. ನನಗೆ ಅನುಭವಕ್ಕೆ ಬಂದಿದೆ, ನೀನೇ ನಮ್ಮನ್ನು ರಕ್ಷಿಸ್ತಿ, ನಿನ್ನಿಂದಲೇ ನಮ್ಮ ಭಯ ಪರಿಹಾರ ಅಂತ ಗೊತ್ತಾಗಿದೆ. ವನವಾಸ ಕೃಚ್ಛ್ರತಃ, ಇದೆಲ್ಲ ಕುಂತಿ ಸ್ತೋತ್ರ ಮಹಾಭಾರತದ ಸಾರ ಆದ್ದರಿಂದ ಹೇಳ್ತಿದ್ದೇನೆ. ವನವಾಸ ಕೃಚ್ಛ್ರತಃ,
ವನವಾಸ ಅಂದರೆ ಏನು ಸಾಮಾನ್ಯನ? ಆ ವನವಾಸದೊಳಗೆ ಎಷ್ಟು ಕಷ್ಟಗಳು ಬಂದವು. ಆದರೆ ಪಾಂಡವರೆಲ್ಲ ಅದನ್ನು ಅನಾಯಾಸೇನ ದಾಟಿದ್ರಲ್ಲ. ಯಾರ ಬಲದಿಂದ? ಹಸಿವೆಯಿಂದ ಬಳಲಿ ಅಂತ ದುರ್ಯೋಧನಿಗೆ ಉದ್ದೇಶ ಇತ್ತಂತೆ. ಒಂದು ಹೊತ್ತಿಗೆ ಸಿಗಬಾರ್ದು ಪಾಂಡವರಿಗೆ, ಒಂದು ಹೊತ್ತಿಗೆ ಅಂಗಲಾಚಿ ಬೇಡಬೇಕು ಮತ್ತೊಬ್ಬರನ್ನ ಹಾಗೆ ಮಾಡ್ತೀನಿ ಅಂತಂದಿದ್ದ ಕಾಡಿ ಕಳಿಸುವಾಗ. ನೋಡಿದರೆ ಅಕ್ಷಯ ಪಾತ್ರೆ ಸಿಕ್ತು. ಒಂದು ಹೊತ್ತಿಗಲ್ಲ, ಬರೀ ಪಾಂಡವರಿಗಲ್ಲ, 80,000 ಯತಿಗಳಿಗೆ ದಿನನಿತ್ಯ ಧರ್ಮರಾಜ ಭಿಕ್ಷೆ ಹಾಕಿಸ್ತಿದ್ದಂತೆ. ಮಹಾಭಾರತ ಹೇಳ್ತದೆ ಅಲ್ರಿ, 80,000 ಯತಿಗಳು ದಿನ ಭಿಕ್ಷೆ ಸ್ವೀಕಾರ ಮಾಡಬೇಕಾದ್ರೆ ಅಕ್ಷಯ ಪಾತ್ರೆಯಲ್ಲಿ ಅಡಿಗೆ ಎಷ್ಟಾಗ್ತಿತ್ತು ಯೋಚಿಸ್ರಿ. ಸೂರ್ಯನನ್ನು ಆರಾಧನೆ ಮಾಡಲಿಕ್ಕೆ ಹೇಳಿಕೊಟ್ಟವನು ಯಾರು? ಸೂರ್ಯನ ಒಳಗಿದ್ದು ಅಕ್ಷಯ ಪಾತ್ರೆಯನ್ನು ಕೊಟ್ಟವನು ಯಾರು? ಹಾಗಾಗಿ ವನವಾಸದಲ್ಲಿ ಉಪವಾಸ ಬೀಳಲೇ ಇಲ್ಲ. ವನವಾಸದಲ್ಲಿ ಅವರಿಗೆ ಕಷ್ಟನೇ ಅನಿಸಲಿಲ್ಲ. ಎಲ್ಲಿವರೆಗೂ ಅಂದರೆ ಧರ್ಮರಾಜನಿಗೆ ಮತ್ತೆ ಯುದ್ಧ ಮಾಡೋದು ಬೇಡ, ರಾಷ್ಟ್ರ ಕೇಳೋದು ಬೇಡ, ಇದೇ ಮುಂದುವರಿಸಿಬಿಡೋಣ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಆಗಿಬಿಡ್ತಾನೆ. ಧರ್ಮರಾಜನಿಗೆ ಹಾಗೆ ಅನಿಸಿರಬೇಕಾದ್ರೆ ವನವಾಸ ಎಷ್ಟು ಖುಷಿ ಕೊಟ್ಟಿರಬೇಡ. ಸ್ಮಾರ್ಟ್ ಸಿಟಿಯಲ್ಲಿದ್ದೇ ಕಿರಿಕಿರಿ ಕಿರಿಕಿರಿ ಅಂತಿರ್ತೇವೆ ನಾವು ನೀವು. ನಾವೆಲ್ಲ ಸ್ಮಾರ್ಟ್ ಸಿಟಿಯಲ್ಲಿದ್ದೇವೆ ತಾನೆ, ಮತ್ತೆ ಆದರೂ ಸಮಾಧಾನ ಇಲ್ಲ. ಕಾಡಿನಲ್ಲಿದ್ದರೂ ಕೂಡ ಆನಂದದಿಂದ ಕಳೆದ್ರು ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ. ಹರಿಭಕ್ತಿ ಪರಾಯಣ, ಎಷ್ಟು ಆನಂದ ಅವರಿಗೆ. ಹಾಗಾದರೆ ವನವಾಸದಂಥ ಕಷ್ಟವನ್ನು ಸ್ವಾಮಿ ನಿನ್ನ ಅನುಗ್ರಹದಿಂದ ಅನಾಯಾಸೇನ ಕಳೆದು ಬಿಟ್ಟರು ನನ್ನ ಮಕ್ಕಳು. ಆಮೇಲೆ ಯುದ್ಧ ಮಾಡಲೇಬೇಕಾಯ್ತು, ಯುದ್ಧಕ್ಕೆ ಬಂದರು. ಮೃಧೆ 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 ಅಂದರೆ ಯುದ್ಧ. ಯುದ್ಧದ ಪ್ರತಿ ಹಂತದಲ್ಲಿ ನನ್ನ ಮಕ್ಕಳನ್ನು ಯಾಕೆ ರಕ್ಷಣೆ ಮಾಡಿದಿ? ನಾಗಪಾಶೆ ಇದೆ ಅಂತ ಗೊತ್ತು, ಅರ್ಜುನ ಇದ್ದಾನೆ ಎದುರುಗಡೆ, ಇನ್ನೇನು ಬಿಟ್ಟ ಆ ಕರ್ಣ, ಅರ್ಜುನನ ತಲೆನೇ ಹಾರಿ ಹೋಗಬೇಕು. ಯಾಕಂದ್ರೆ ಆ ನಾಗಪಾಶದಲ್ಲಿ ಸೇರ್ಕೊಂಡವಳು ಯಾರು? ಅದಕ್ಕೆ ತಕ್ಕಂತೆ ಶಾಪ ವರಗಳು, ಯಾವಾಗೋ ನಡೆದಂಥ ಹಿಂದಿನ ಶಾಪ ವರಗಳು, ಆ ಘಟನೆಗಳೆಲ್ಲ ಸೇರಿಕೊಂಡೇ ಬಂದಿದ್ವಂತೆ. ಯಾವಾಗೋ ಅಗ್ನಿಗೆ ಅರ್ಜುನ ಆ ವನವನ್ನು ಅಜೀರ್ಣ ರೋಗ ಪರಿಹಾರ ಮಾಡಲಿಕ್ಕೆ ಅಂತ ಕಾಂಡವ ವನವನ್ನು ನೀನೇ ತಗೋ ನಾನು ನೋಡ್ಕೋತೇನೆ ಇಂದ್ರ ಬಂದರೆ ಅಂತ ಕೊಡುವಾಗ ಯಾವುದೋ ಒಂದು ಹಾವಿನ ಮರಿ ಅದು ಬಂದು ಈ ಕರ್ಣನ ಬತ್ತಳಿಕೆಯಲ್ಲಿ ಸೇರಿಕೊಂಡಿದೆ. ಅರ್ಜುನನ ತಲೆ ಕತ್ತರಿಸಬೇಕು ಅಂತ ಕೃಷ್ಣ ಸಾರಥಿಯಾಗಿ ಬಂದದ್ದೇ ಅದಕ್ಕೆ. ನಾನು ನೋಡ್ಕೋತೇನೆ ಅಂತ ಕೃಷ್ಣ. ಎಂಥವರೇ ಬರಲಿ ನಾನು ಮಮ ಪ್ರಾಣಾಹಿ ಪಾಂಡವಾಹ. ರಥದ ಸಾರಥ್ಯ ಮಾಡ್ತೇನೆ ಅಂದರೆ ಕುದುರೆ ಓಡಿಸ್ಲಿಕ್ಕೆ ಕೂತದ್ದಲ್ಲ, ಎಲ್ಲ ಪಾಂಡವರ ರಕ್ಷಣೆ ನನ್ನಿಂದ ನಡೀತದೆ ಅಂತ ಜಗತ್ತಿಗೆ ತೋರಿಸ್ಬೇಕಿತ್ತಂತ. ವಿಶ್ವರೂಪ ತೋರಿಸಿದ, ಅವನಿಂದಲೇ ಯುದ್ಧ ಮಾಡಿಸಿದ, ಭೀಷ್ಮ ದ್ರೋಣಾದಿಗಳನ್ನು ಎದುರಿಸೋ ಶಕ್ತಿ ಉತ್ಸಾಹ ತುಂಬಿದ, ಅಸ್ತ್ರಗಳನ್ನು ಪ್ರಯೋಗಿಸುವಾಗ ಯಾರು ಯಾವ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅಂತ ಮೊದಲೇ ಅರ್ತಿರ್ತಿದ್ದ, ಭೀಮನನ್ನು ಯಾವಾಗ ಕಳಿಸ್ಬೇಕು ಮುಂದೆ, ಘಟೋತ್ಕಚನನ್ನು ಯಾವಾಗ ಮುಂದೆ ಕಳಿಸ್ಬೇಕು, ಅರ್ಜುನನನ್ನು ಹೇಗೆ ರಕ್ಷಿಸಬೇಕು, ಅಭಿಮನ್ಯುನನ್ನು ವ್ಯೂಹದೊಳಗೆ ಹೇಗೆ ಬಿಡಬೇಕು, ಮತ್ತೆ ವಾಪಸ್ ಅವರು ಬರದೇ ಇರೋ ಹಾಗೆ ಯಾಕೆ ಮಾಡಬೇಕು, ಆ ಶೋಕ ಅರ್ಜುನನಿಗಾದರೆ ಅದನ್ನು ಉಪಶಮನ ಹೇಗೆ ಮಾಡಬೇಕು ಎಲ್ಲ ಅವನಿಗೆ ಗೊತ್ತು. ಜಯದ್ರಥ ಯಾವಾಗ ಬರ್ತಾನೆ, ಸೂರ್ಯಾಸ್ತ ಹೇಗೆ ಮಾಡಬೇಕು, ಕತ್ಲೆ ಯಾವಾಗ ಸೃಷ್ಟಿ ಮಾಡಬೇಕು ಎಲ್ಲ ಅವನಿಗೆ ಗೊತ್ತು. ಅದಕ್ಕೆ ಅಂತಾರೆ ಮೃಧೆ ಮೃಧೆ ಅನೇಕ ಮಹಾರಥಾಸ್ತ್ರತಃ. ಅನೇಕ ಮಹಾರಥಾಸ್ತ್ರತಃ, ಎಂಥೆಂಥ ಮಹಾರಥಿಕರು ಅಸ್ತ್ರಗಳನ್ನು ಯುದ್ಧದಲ್ಲಿ ಪುಂಖಾನುಪುಂಖವಾಗಿ ಬಿಟ್ಟರು. ಕೃಷ್ಣ ಕುದುರೆ ಸಾರಥ್ಯದ ನೆಪದಲ್ಲಿ ಕೂತ್ಕೊಂಡು ನನ್ನ ಮಕ್ಕಳನ್ನು ರಕ್ಷಣೆ ಮಾಡಿದೆಯಲ್ಲ, ಇದಕ್ಕಿಂತ ಏನು ಬೇಕು? ದ್ರೌಣ್ಯಸ್ತ್ರತಶ್ಚಾಸ. ಕೊನೆಗೆ ನಡೆದ ಮತ್ತೊಂದು ಘಟನೆ ನೆನಪಿಸ್ಕೊಂಡು ಆಗ್ತಾನೆ ಅದೇ ಘಟನೆ ನಡೆದಿತ್ತು. ಉತ್ತರೆ ಗರ್ಭದ ವೇದನೆ ಆಗ್ತಿದೆ ನಂದು ಅಂತ ದುಃಖ ಪಡ್ತಾ ಇದ್ದಾಳೆ. ಯಾಕೆ? ದ್ರೌಣ್ಯಸ್ತ್ರತಶ್ಚಾಸ, ಅಶ್ವತ್ಥಾಮ ಅಸ್ತ್ರ ಬಿಟ್ಬಿಟ್ಟಿದ್ದಾನೆ, ಪಾಂಡವ ಸಂತತಿ ನಾಶ ಮಾಡಿಬಿಡ್ಬೇಕು ಅಂತ. ಆಗಲೂ ಉತ್ತರೆ ಕೃಷ್ಣನನ್ನು ಮೊರೆ ಹೋಗ್ತಾಳೆ. ಕೃಷ್ಣ ಉತ್ತರೆ ಗರ್ಭದಲ್ಲಿ ಪ್ರವೇಶ ಮಾಡಿದ, ಅಂಗುಷ್ಠದ ರೂಪ ತಗೊಂಡ, ಕೈಯಲ್ಲಿ ಶಂಖಚಕ್ರಗಳನ್ನು ಧರಿಸಿದ, ಬ್ರಹ್ಮಾಸ್ತ್ರ ಬಿಟ್ಟ ಅಶ್ವತ್ಥಾಮನನ್ನು ಶಿಕ್ಷೆ ಹಾಕಿ ಕೊಡಿಸ್ಬೇಕು ಅಂತ ಅವನಿಗೆ ವ್ಯವಸ್ಥೆ ಮಾಡಬೇಕು. ಆ ಅಸ್ತ್ರ ಒಳಗೆ ಬರದೇ ಇರೋ ಹಾಗೆ ಕೂಸನ್ನು ರಕ್ಷಿಸಿದ.
ಪಾಂಡವರ ಸಂತತಿ ಉಳಿತ. ಪಾಂಡವರ ಸಂತತಿ ಅಂದರೆ ಅರ್ಜುನನ ಮಗ ಅಭಿಮನ್ಯು. ಅಭಿಮನ್ಯುವಿನ ಹೆಂಡತಿ ಉತ್ತರೆ. ಹಾಗಾಗಿ ಉತ್ತರೆಯಲ್ಲಿ ಮುಂದೆ ಪರೀಕ್ಷಿತನು ಪರೀಕ್ಷಿತ ಹುಟ್ಟುವ ಮುನ್ನವೇ ಅವನಿಗೆ ಸಾವು ಬರಲಿ ಅಂತ ಅಶ್ವತ್ಥಾಮ ಪ್ರಯತ್ನ ಪಟ್ಟ. ಪಾಂಡವರನ್ನ ಎಷ್ಟು ರಕ್ಷಣೆ ಮಾಡಿದಾನೆ ನೋಡಿ. ಪಾಂಡವರ ಸಂತತಿಯನ್ನು ರಕ್ಷಣೆ ಮಾಡಿಬಿಟ್ಟ. ಅದನ್ನೂ ಕುಂತಿ ಹೇಳ್ತಾಳೆ, ದ್ರೌಣ್ಯಸ್ತ್ರ ತಶ್ಚಾಸ. ಪಾಂಡವರ ಮೇಲೂ ಅಸ್ತ್ರ ಏನೂ ಮಾಡಲಿಕ್ಕಿಲ್ಲ, ಸಂತತಿಯ ಮೇಲೂ ಅಸ್ತ್ರ ಏನೂ ಮಾಡಲಿಕ್ಕಿಲ್ಲ. ಹೀಗೆ ನೀ ನಮ್ಮನ್ನು ಹಂತ ಹಂತದಲ್ಲಿ ರಕ್ಷಣೆ ಮಾಡ್ತಿದ್ದಿ ಅಂದಾಗ ಕೃಷ್ಣ, ನನಗೀಗ ಅನ್ನಿಸ್ತಿದೆ ನಿನ್ನ ಎದುರುಗಡೆ ನಿಂತು ಕೇಳ್ಕೊಳ್ಳೋದು ಅಂದರೆ ನಾನು ಒಂದನ್ನೇ ಅನ್ಲಂತ. ಇದೊಂದನ್ನೇ ಕೇಳ್ಕೊಳ್ತೀನಿ, ಕೊಟ್ಬಿಡು. ಏನು ಕೊಡಲಿ? ಈಗೇನು ಹಿಂದೆ ಕೊಡ್ತಿದ್ದೆಲ್ಲ ಇಷ್ಟು ಥರದ ಆಪತ್ತು, ಅಗ್ನಿಯ ಅವಘಡ, ವಿಷದ ಆಪತ್ತು, ರಾಕ್ಷಸರ ಆಪತ್ತು, ಅಸತ್ಸಭಾ, ಯುದ್ಧ, ಇಂಥವು ಮತ್ತೆ ಕೊಡು ಅಂದ್ಲಂತ. ಇಂಥ ವಿಪತ್ತನ್ನು ಮತ್ತೆ ಕೊಟ್ಬಿಡು. ಯಾಕೆ ಅಂತ. ಇಂಥದ್ದನ್ನು ಯಾರು ಕೇಳ್ತಾರೆ? ಇದನ್ನೇ ಮತ್ತೆ ಕೊಡು ಅಂತ ಯಾರು ಕೇಳ್ತಾರೆ? ಅಲ್ಲ, ನೀನು ಅದನ್ನು ಕೊಟ್ಟಾಗೆಲ್ಲ ನಿನ್ನ ಸ್ಮರಣೆ ಜಾಸ್ತಿ ಆಗ್ತದೆ, ನಿನ್ನ ಸ್ಮರಣೆ ಹೆಚ್ಚಾದಾಗೆಲ್ಲ ನಿನ್ನ ದರ್ಶನ ಆಗ್ತದೆ. ನಿನ್ನ ದರ್ಶನವೇ ನನ್ನ ಬದುಕಿಗೆ ಒಂದು ಅದ್ಭುತವಾದಂತಹ ಸಾಧನೆ. ಅದೇ ನಿಜವಾದ ಫಲ. ಬದುಕಿನ ಫಲ ಏನು ಅಂದರೆ ನಿನ್ನ ದರ್ಶನಕ್ಕೆ ನಿನ್ನ ಸ್ಮರಣೆ ಬರಬೇಕು. ಸ್ಮರಣೆ ಆಗಬೇಕಾದ್ರೆ ಮೇಲಿಂದ ಮೇಲೆ ವಿಪತ್ತು ಬರ್ತಿರಬೇಕು. ವಿಪದಸ್ಸಂತು ನಶ್ಯಶ್ವತ್ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾದ ಪುನರ್ಭವ ದರ್ಶನಂ. ಇದು ಕುಂತಿ ಸ್ತೋತ್ರ. ಇದೇ ಭಾಗವತದ ಧರ್ಮ. ಭಗವಂತನ ಸ್ಮರಣೆ ಬರಲಿಕ್ಕೆ ವಿಪತ್ತನ್ನಾದರೂ ಕೇಳ್ಕೊ. ಸಂಪತ್ತನ್ನು ಕೇಳಿ ವಿಸ್ಮರಣೆ ಬರೆಸ್ಕೊಳ್ಳೋಕ್ಕಿಂತ ವಿಪತ್ತನ್ನು ಕೇಳಿ ದೇವರ ಸ್ಮರಣೆ ಬರೋದಿದೆಯಲ್ಲ, ಅದು ಶ್ರೇಷ್ಠ. ಇದು ಕುಂತಿ ಸ್ತೋತ್ರ ನಮಗೆ ಹೇಳಿಕೊಡ್ತಾ ಇರುವ ಬಹಳ ದೊಡ್ಡ ಸಂದೇಶ. ಹಾಗಾಗಿ ಕುಂತಿ ಎಲ್ಲರಿಗೆ ಈ ರೀತಿ ಹೇಳಿಕೊಡ್ತಾಳೆ. ಭಗವಂತನ ಬಳಿಗೆ ಪ್ರಾರ್ಥನೆ ಹೀಗೆ ಮಾಡಿ, ಅವನ ಸ್ಮರಣೆ ಬರಲಿ ಅಂತನ್ಲಿಕ್ಕೆ ಪ್ರಾರ್ಥನೆ ಮಾಡಿರಿ. ಇದು ಸ್ಮರಣೆ ಅನ್ನೋದು ಭಾಗವತದ ಧರ್ಮ. ಇದೇ ರೀತಿ ಮೊದಲನೇ ಸ್ಕಂಧದಲ್ಲಿ ಭೀಷ್ಮಾಚಾರ್ಯರ ಸ್ತೋತ್ರ ಅಂತ ಒಂದು ಸಂದರ್ಭ. ಅದನ್ನು ಭೀಷ್ಮಸ್ತವ ರಾಜ ಅಂತ ಹೇಳ್ತಾರೆ. ಭೀಷ್ಮಸ್ತವ ರಾಜದಲ್ಲಿ ಒಂದು ವಿಷಯ ಹೇಳಿದರು ಭೀಷ್ಮರು. ಕೃಷ್ಣ ಸಾರಥ್ಯ ಮಾಡ್ತಾ ಇರುವಾಗ ಯುದ್ಧದಲ್ಲಿ ಹ್ಯಾಕೆ ಕಾಣ್ತಿದ್ದ? ದಿನ ಅವರೇ ಫೋಟೋ ತೆಗಿತಿದ್ರಂತೆ. ಈಗೆಲ್ಲ ಸೆಲ್ಫಿ ತೆಗೆಯೋ ಹುಚ್ಚು ಜಾಸ್ತಿ. ಕೃಷ್ಣ ಬಂದ ಕೂಡಲೇ ಮೊದಲು ಅವನ ಚಿತ್ರವನ್ನು ಮನಸ್ಸಿನಲ್ಲಿ ಫೋಟೋ ತೆಗೆದು ಸೆರೆ ಹಿಡಿತಾ ಇದ್ದದ್ದು ಭೀಷ್ಮರಂತೆ. ಅದನ್ನು ಬಹಳ ಕಣ್ಣಿಗೆ ಕಟ್ಟುವಂತೆ ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರದಲ್ಲಿ ಒಂದು ವಿಷಯ ಹೇಳ್ತಾರೆ ಅವರು. ಕೃಷ್ಣ, ನಿನಗೆ ಎಷ್ಟು ಭಕ್ತರ ಮೇಲೆ ವಾತ್ಸಲ್ಯ, ಭಕ್ತರ ಮಾತನ್ನು ಸತ್ಯ ಮಾಡಬೇಕು ಅನ್ನುವ ವಾತ್ಸಲ್ಯ ಎಷ್ಟು ದೊಡ್ಡದು, ಅದನ್ನು ಇಲ್ಲಿ ಹೇಳ್ಕೊಳ್ತಾರೆ. ನಾನು ನಿನ್ನ ಪಕ್ಷದವನಾಗಿರಲಿಲ್ಲ ಕೃಷ್ಣ. ನಾನು ನೋಡಿದರೆ ನಿನ್ನ ಪ್ರತಿಪಕ್ಷ, ದುರ್ಯೋಧನನ ಪಕ್ಷ, ಸೇನಾಧಿಪತಿ ಅಲ್ಲಿ. ಆದರೆ ನನ್ನ ಪ್ರತಿಜ್ಞೆ ನಿನಗೆ ಗೊತ್ತಾಗಿತ್ತು, ಸರ್ವಜ್ಞ. ಭೀಷ್ಮರು ಒಂದು ಪ್ರತಿಜ್ಞೆ ಮಾಡಿದರು, ಕೃಷ್ಣನ ಕೈಯಲ್ಲಿ ನಾನು ಆಯುಧ ಹಿಡಿಸ್ತೇನೆ ಅಂತ. ಕೃಷ್ಣ ಮೊದಲೇ ಪ್ರತಿಜ್ಞೆ ಮಾಡಿದ್ದ, ಭೀಷ್ಮರಿಗಿಂತ ಮೊದಲು. ಅರ್ಜುನ, ನಾನು ಆಯುಧವನ್ನು ಹಿಡಿಲಾರೆ, ನಿರಾಯುಧನಾಗಿ ಯುದ್ಧ ಬರ್ತೇನೆ. ಅದಕ್ಕೆ ದುರ್ಯೋಧನ ಅವನು ಬೇಡ ಅಂತ ಅರಿಸ್ಕೊಳ್ಳಿಲ್ಲ. ಆಯುಧ ಬೇರೆ ಹಿಡಿಯಲ್ಲ ಅಂತ ನೀತ ಇವನನ್ನು ನನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ನನ್ನ ಗತಿ ಏನು? ಮತ್ತು ಶಿಬಿರದಲ್ಲಿ ಒಂದು ಬೇರೆ ಶಿಬಿರ ಅಲಾರ್ಟ್ ಮಾಡಬೇಕು, ಇವನಿಗೆ ವ್ಯವಸ್ಥೆ ಬೇರೆ ಮಾಡಬೇಕು. ಹಾಗಾಗಿ ಇವನಿಗಿಂತ ಇವನ ಸೈನ್ಯವೇ ವಾಸಿ ಅಂತ ನಾರಾಯಣಿ ಸೈನ್ಯವನ್ನೇ ಆರಿಸ್ಕೊಂಡ ದುರ್ಯೋಧನ ಅಂತ ಕಥೆ ಬರ್ತದೆ. ಕೃಷ್ಣ ನಿರಾಯುಧನಾಗಿ ಬರ್ತೇನೆ ಅಂತಂದಿದ್ದ. ಒಂದು ಸಂದರ್ಭ ಹೀಗೆ ಬಂತು. ಒಂದು ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಅರ್ಜುನನಲ್ಲಿ ಉತ್ಸಾಹ ಕಡಿಮೆ. ಭೀಷ್ಮರು ಬಂದ ಕೂಡಲೇ ಉತ್ಸಾಹ ಕಡಿಮೆ, ದ್ರೋಣರು ಬಂದ ಕೂಡಲೇ ಉತ್ಸಾಹ ಕಡಿಮೆ. ಭಗವದ್ಗೀತೆ ಹೇಳಿದಾನೆ, ಸ್ವಧರ್ಮ ಮಾಡಬೇಕು ಅಂತ ಹೇಳಿದಾನೆ. ಆದರೂ ಉತ್ಸಾಹ ಕಡಿಮೆ ಮಾಡ್ಕೋತಿದ್ದ. ಇವನಿಗೆ ಉತ್ಸಾಹ ಜಾಸ್ತಿ ಮಾಡಬೇಕಿತ್ತು.
ಅದಕ್ಕೆ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಒಂದು ಸಲ ರಥದಿಂದ ಧುಮುಕಿ ನೀನು ಸರಿಯಾಗಿ ಉತ್ಸಾಹದಿಂದ ಯುದ್ಧ ಮಾಡ್ತೀಯೋ ಇಲ್ಲೋ ಅರ್ಜುನ, ನಾನೇ ಮಾಡ್ತೇನೆ ನೋಡು ಅಂತ ಚಕ್ರ ಎತ್ತಿಬಿಟ್ಟ. ರಥಚಕ್ರ ಎತ್ತುಕೊಂಡು ಭೀಷ್ಮರ ಮುಂದೆ ಹೋದ. ಅವನೇನು ಯುದ್ಧ ಮಾಡಲಿಕ್ಕೂ ಹೋಗಿಲ್ಲ. ರಥ ಬಿಡಬೇಕು, ಚಕ್ರ ಬಿಡಬೇಕು ಅಂತಲ್ಲ, ಸಾರಥ್ಯ ಮಾಡಬಾರ್ದು ಅಂತಲ್ಲ. ಅರ್ಜುನನಿಗೆ ಉತ್ಸಾಹ ಹೆಚ್ಚಾಗಬೇಕು, ಅವ ಸರಿಯಾಗಿ ಯುದ್ಧ ಮಾಡಬೇಕು, ಅವನ ಮೇಲೆ ಕೃಪಾ. ಕ್ಷತ್ರಿಯ ಧರ್ಮವನ್ನು ಅಳುಕಿನಿಂದ ಮಾಡಬಾರ್ದು, ಶಂಕೆಯಿಂದ ಮಾಡಬಾರ್ದು. ಹಾಗಾಗಿ ಉತ್ಸಾಹದಿಂದ ಮಾಡಬೇಕು. ಹೀಗಾಗಿ ಕೃಷ್ಣ ಆ ಸಂದರ್ಭದಲ್ಲಿ ಚಕ್ರ ಎತ್ತುಕೊಂಡು ಹೊರಟ. ಆಮೇಲೆ ಅರ್ಜುನ ಹಾರಿ ಕೃಷ್ಣನ ಗಟ್ಟಿ ಹಿಡಿದುಕೊಂಡು, ಬೇಡ ಬೇಡ ನಾನೇ ಮಾಡ್ತೀನಿ ಬಾ ಯುದ್ಧ, ನೀನು ಬಾ, ನೀನು ಸಾರಥ್ಯ ಮಾಡಬಾ ಅಂತ ಬೇಡ್ಕೊಂಡ ಮತ್ತೆ ಬಂದ. ಎದುರುಗಡೆಯಲ್ಲಿ ಭೀಷ್ಮಾಚಾರ್ಯರಿದ್ದರು. ಈ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಹಾಗೇ ಇಟ್ಕೊಂಡಿದ್ರು ಮನಸ್ಸಿನಲ್ಲಿ, ಎಂದಾದರೂ ಒಂದಿನ ಹೇಳಬೇಕು ಕೃಷ್ಣನಿಗೆ ಈ ವಿಷಯವನ್ನು ಅಂತ. ಭೀಷ್ಮರು ಶರಶೈಯಲ್ಲಿ ಮಲಗಿದ ಮೇಲೆ ಯುಧಿಷ್ಠಿರ ರಾಜನಾದಾಗ ಯುಧಿಷ್ಠಿರನಿಗೆ ಕೆಲವು ಸಂಶಯ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಸಂಶಯಕ್ಕೆ ಉತ್ತರ ಕೊಡೋರು ಯಾರು? ಕೃಷ್ಣನೇ ಉತ್ತರ ಕೊಡ್ಬೋದಿತ್ತು. ಆದರೆ ಭೀಷ್ಮರ ಜ್ಞಾನ ಎಷ್ಟು ಅಪಾರ, ಲೋಕಕ್ಕೆಲ್ಲ ಅದು ತಲುಪಬೇಕು. ಭೀಷ್ಮರ ಮೂಲಕವಾಗಿ ಯುಧಿಷ್ಠಿರನ ಸಂಶಯ ಹೋಯಿತು ಅಂತ ಆಗಬೇಕು. ತಾನೇ ಅವರ ಒಳಗೆ ನಿಂತು ಹೇಳೋನಾದರೂ ಭೀಷ್ಮರಿಗೆ ಕೀರ್ತಿ ಕೊಡಬೇಕು. ಭೀಷ್ಮಾಯ ಯಶಸ್ಸಃ, ಯಶಸ್ಸೇ ಭೀಷ್ಮಾಯ, ಭೀಷ್ಮರಿಗೆ ಕೀರ್ತಿ ಕೊಡಬೇಕು. ಅದಕ್ಕೆ ಧರ್ಮರಾಜನಿಗೆ ಹೇಳ್ದ, ನಾನು ಶರಶೈಯಲ್ಲಿ ಭೀಷ್ಮರು ಮಲಗಿದ್ದಾರೆ, ಅಲ್ಲಿಗೆ ಹೋಗ್ತೇನೆ, ನೀವು ಬನ್ನಿರಿ, ನಿನ್ನ ಪ್ರಶ್ನೆಗಳೆಲ್ಲ ಅಲ್ಲಿ ಕೇಳು, ಅವರು ಉತ್ತರ ಕೊಡ್ತಾರೆ ಅಂತ ಕರ್ಕೊಂಡು ಬಂದ. ಶರಶೈಯಲ್ಲಿ ಮಲಗಿದಾಗ ಇವ್ರ ಪಾಠ. ಶರಶೈಯಲ್ಲಿ ಎಲ್ಲ ರಕ್ತ ದೇಹದೊಳಗಿದ್ದದ್ದೆಲ್ಲ ಸೋರಿ ಹೋಗಿದೆ, ಅಸ್ಥಿಗಳು ಉಳಿದಿದ್ದಾವೆ, ಅಸ್ಥಿ ಪಂಜರದಂತಾಗಿದೆ ದೇಹ, ತಲೆ ನಿಲ್ತಾ ಇಲ್ಲ. ಆಗ ಹೋಗಿ ನಿಮ್ಮ ಮೊಮ್ಮಕ್ಕಳು ಏನೋ ಪ್ರಶ್ನೆ ಕೇಳ್ತಾರಂತೆ, ನಿಮಗೆ ಸಂಶಯ ಪರಿಹಾರ ಮಾಡಿ. ಇದು ಎಂಥ ಸಂದರ್ಶನ, ಇದು ದೇವರು ಮಾಡುವ ಸಂದರ್ಶನ. ಮೈಕ್ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ, ಅಷ್ಟೆ. ದೇವತೆಗಳೆಲ್ಲ ನೋಡ್ಲಿಕ್ಕೆ ಬಂದಿದ್ದಾರೆ, ಏನು ಮಾಡ್ತಾನೆ ಕೃಷ್ಣ ಈಗ ಅಂತ ಕುತೂಹಲ ಅವರಿಗೆ. ಭೀಷ್ಮಾಚಾರ್ಯರು ಅಂತಾರೆ, ಏನು ಉತ್ತರ ಹೇಳ್ತೇನೆ ಕೃಷ್ಣ ನಾನೀಗ, ಗಂಟ್ಲು ಆರ್ತಾ ಇದೆ, ದೇಹ ಅಸ್ಥಿರವಾಗಿದೆ, ಶಕ್ತಿ ಸಾಲ್ತಾ ಇಲ್ಲ, ನೀನು ಬೇರೆ ಬಂದಿದ್ದಿ, ನಿನ್ನ ದರ್ಶನ ಮಾಡಿದೆ ಅಷ್ಟೇ, ನನಗೆ ಆನಂದ ಆಯಿತು, ಉತ್ತರ ಹೇಳೋ ಶಕ್ತಿ ಬೇಕಲ್ಲ, ನೀವು ಶುರು ಮಾಡ್ರಿ, ನಾನೇ ಹೇಳ್ತೀನಿ ಅಂತಂದ. ಜಗತ್ಪತಿಯಾದ ಕೃಷ್ಣ ಭೀಷ್ಮರ ಒಳಗೊಂದು ರೂಪದಿಂದ ಸನ್ನಿಹಿತನಾದ. ಅವ್ರ ಬಾಯಲ್ಲಿ ಉಪದೇಶ ಮಾಡಿಸಿದ, ಧರ್ಮರಾಜನಿಗೆ ಎಲ್ಲ ಸಂಶಯ ಪರಿಹಾರ ಮಾಡಿಸಿದ ಅಂತ ಕಥೆ ಬರ್ತದೆ. ಆಗ ಮಾಡಿದ ಸ್ತೋತ್ರ ಇದು, ಭೀಷ್ಮಸ್ತವ ರಾಜ ಇತಿಮತಿ ಉಪಕಲ್ಪಿತಾ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಅಂತ ಪ್ರಾರಂಭ. ಅದರಲ್ಲಿ ಒಂದು ಶ್ಲೋಕ ಇದೆ, ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾ ಋತಮಧಿಕರ್ತುಮವಾಪ್ಲುತೋ ರಥಸ್ಥಃ ಧೃತರಥಚರಣೋಭ್ಯಯಾತ್ ಧೃತರಥಚರಣಃ. ಸ್ವನಿಯಮಂ ಅಪಹಾಯ, ಭೀಷ್ಮರು ಆಯುಧ ಹಿಡಿಸ್ತೇನೆ ಕೃಷ್ಣನ ಬಳಿ ಅಂತಂದವರು, ಕೃಷ್ಣ ಆಯುಧ ಹಿಡಿಯಲ್ಲ ಅಂತಂದವನು. ಕೃಷ್ಣನ ನಿಯಮ, ನಾನು ಆಯುಧ ಹಿಡಿಯಲ್ಲ, ಸ್ವನಿಯಮಂ ಅಪಹಾಯ, ಆಯುಧ ಹಿಡಿಯಲ್ಲ ಅಂತ ನಿಯಮ ಇಟ್ಟುಕೊಂಡ್ರು, ಅದನ್ನು ಮೀರಿಬಿಟ್ಟ. ಆಯುಧ ಹಿಡ್ಕೊಂಡು ಹೊರಟುಬಿಟ್ಟ ಭೀಷ್ಮರ ಮುಂದೆ. ಅದನ್ನು ಅವರು ಹೇಳುವಾಗ ಅಂತಾರೆ, ನಿನ್ನ ನಿಯಮವನ್ನು ಬಿಟ್ಟು ನಿನ್ನ ಭಕ್ತನ ನಿಯಮವನ್ನು ಸತ್ಯ ಮಾಡಿದೆ ಅಂತ ಅನ್ನಿಸ್ಲಿಕ್ಕೆ ಕೈಯಲ್ಲಿ ರಥಚರಣ ಅಂದರೆ ಚಕ್ರ ಹಿಡ್ಕೊಂಡು ಎದುರುಗಡೆಗೆ ಬಂದಿಯಲ್ಲ, ಆ ರೂಪ ಇನ್ನೂ ನನ್ನ ಮನಸ್ಸಿನೊಳಗೆ ಹಾಗೆ ಉಳಿದಿದೆ, ಹಾಗೆ ಉಳಿಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ ಭೀಷ್ಮಾಚಾರ್ಯ. ಧೃತರಥಚರಣೋಭ್ಯಯಾಚ್ಚಲದ್ಗುಹು ಹರಿರಿವ ಹಂತುಮಿಭಂ ಗತೋತ್ತರೀಯ. ಆ ರಭಸ ಹೇಗಿತ್ತು ಕೃಷ್ಣಂದು ಅಂದರೆ, ಮೈಮೇಲೆ ಹೊತ್ತುಕೊಂಡ ಉತ್ತರೀಯ ಕೆಳಗೆ ಜಾರಿ ಬಿದ್ದು ಬಿಡ್ತಂತೆ. ಅಂದರೆ ಹೇಗೆ ರಭಸದಲ್ಲಿ ಬಂದಿರಬಾರ್ದು. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಹರಿರಿವ, ಸಿಂಹ
ಯಾವುದಾದ್ರೂ ಆನೆಯ ಕುಂಭಸ್ಥಳಕ್ಕೆ ಹಾರುವಾಗ ಹಾಗೆ ಬರ್ತದೋ ಹಾಗೆ ಬಂದಿದ್ದಂತೆ ಕೃಷ್ಣ. ಉಳಿದವರಿಗೆಲ್ಲ ಅನಿಸಿತ್ತು ಮುಗಿದೇ ಹೋಯ್ತು ಭೀಷ್ಮನ ಕಥೆ ಇನ್ನು ಅಂತ. ಭೀಷ್ಮರಿಗೆ ಗೊತ್ತಿತ್ತು ನನ್ನೇನು ಮಾಡಲ್ಲ ಕೃಷ್ಣ ಅಂತ. ಆ ರೂಪ ಹಾಗೇ ನನ್ನ ಕಣ್ಣೊಳಗಿದೆ, ಮನಸ್ಸಿನೊಳಗಿದೆ ಕೃಷ್ಣ ಅಂತ ಹೇಳ್ಕೊಂಡ್ರು. ಇಲ್ಲಿ ಈ ವಿಷಯವನ್ನು ನಮಗೆ ಸಂದೇಶವಾಗಿ ಕೊಡ್ತಾರೆ. ದೇವರು ತನ್ನ ನಿಯಮ ಮೀರಿದ್ನಲ್ಲ, ಹಾಗಾದರೆ ಸ್ವನಿಯಮಂ ಅಪಹಾಯ, ಸತ್ಯ ಸಂಕಲ್ಪ ಅಂತ ದೇವರಿಗೆ ಹೆಸರು. ಸಂಕಲ್ಪ ಏನೇ ಮಾಡ್ತಾ ಇದ್ರೂ ಸತ್ಯನೇ. ಹಾಗಾದರೆ ಚಕ್ರ ಎತ್ತಲ್ಲ ಅಂತ ಸಂಕಲ್ಪ ಮಾಡಿದ್ದ, ಮೀರಿದ್ನಲ್ಲ. ಭಗವಂತನ ಸಂಕಲ್ಪ ಸುಳ್ಳ ಹಾಗಾದರೆ ಅಂತ ಸಂಶಯ ಪಡೋರು ಇದ್ದಾರೆ. ಅದಕ್ಕೆ ಒಂದು ಉತ್ತರ, ಎರಡಿದೆ, ಒಂದು ತಿಳಿಯೋಣ ಮೊದಲು. ಭೀಷ್ಮನು ತನ್ನ ಭಕ್ತನೇ. ಭಕ್ತ ಮಾಡಿದ ಸಂಕಲ್ಪವನ್ನು ಭಗವಂತ ಅದನ್ನು ಪೂರೈಸುವಾಗ ಭಕ್ತನ ಸಂಕಲ್ಪಕ್ಕೆ ಅನುಗುಣವೇ ತಾನು ಸಂಕಲ್ಪ ಮಾಡಿರ್ತಾನಂತೆ. ಅಂದರೆ ಅಭಿಪ್ರಾಯ, ಮನಸ್ಸಿನೊಳಗೆ ಸಂಕಲ್ಪ ಮಾಡುವಾಗ ಮುಂದೆ ಭೀಷ್ಮ ಹೀಗೆ ಮಾಡ್ತಾನೆ ಅಂತ ಪ್ರತಿಜ್ಞೆ ಗೊತ್ತಿದ್ದದ್ದಕ್ಕೆ ಭೀಷ್ಮರ ವಿಷಯ ಬಿಟ್ಟು ಬೇರೆ ಕಡೆಯಲ್ಲಿ ಆಯುಧ ಎತ್ತಲ್ಲ ಅಂತ ಮಾಡಿರ್ತಾನಂತೆ. ಭೀಷ್ಮರ ವಿಷಯ ಬಿಟ್ಟು ಅಂತ. ಮನೆಯೊಳಗೆ ಕುಟುಂಬದೊಳಗೆ ಹಿರಿಯರಾದವರು ಕೆಲವು ನಿಯಮ ಹಾಕ್ಕೊಳ್ತಾರೆ, ಶಾಂತರಾಗಿರಬೇಕು ಅಂತ. ಇನ್ಮೇಲಿಂದ ಸಿಟ್ಟು ಮಾಡಲ್ಲ ಅಂತ. ಆದರೆ ಮನೆಯವಳೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನೀವು ಬೇಡ ಅಂದರೂ ಬರ್ತಿರ್ತದೆ. ಮಕ್ಕಳೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದಾಗ ಬೇಡ ಅಂದರೂ ಸಿಟ್ಟು ಬರ್ತದೆ. ಆವಾಗ ಕೇಳ್ತಾರೆ, ಅಲ್ಲ ನೀವು ಇನ್ಮೇಲಿಂದ ಸಿಟ್ಟು ಮಾಡಲ್ಲ ಅಂದಿದ್ರಲ್ಲ, ಅದೇ ನಿನ್ನ ಬಿಟ್ಟು ಅಂತ ಅರ್ಥ ಅಂತ. ಕಾಮನ್ ಸೆನ್ಸ್ ಅಲ್ವೇ? ಹಾಗೆ ನಾನು ಸಿಟ್ಟು ಮಾಡಲ್ಲ ಅನ್ನೋದು ಮಾತು ಹೇಗೋ ಆಯುಧ ಎತ್ತಲ್ಲ ಅಂತ ಮಾತು ಹಾಗೇ ಹೇಳಿರ್ತಾನೆ. ಎಲ್ಲರ ವಿಷಯದಲ್ಲಿಯೂ ಹೇಳಿರ್ತಾನೆ. ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ನನ್ನ ಭಕ್ತನಾದ ಭೀಷ್ಮನ ವಿಷಯ ಬಿಟ್ಟು ಅಂತ ಅಂದ್ಕೊಂಡಿದ್ದಂತೆ. ಹಾಗಾಗಿ ಭೀಷ್ಮರ ವಿಷಯದಲ್ಲಿ ಮಾಡಿದ್ದು ಸತ್ಯ ಸಂಕಲ್ಪನೇ ಆಜ್ಞೆ ಹೊರತು ಸುಳ್ಳು ಸಂಕಲ್ಪ ಆಗಲಿಲ್ಲ. ಇದರದೇ ವಿವರಣೆ. ಎಷ್ಟು ಭಗವಂತನಿಗೆ ತನ್ನ ಭಕ್ತರಿಗೆ ಕೀರ್ತಿ ಕೊಡಬೇಕು, ಅವರ ಮಾತು ಸತ್ಯ ಮಾಡಬೇಕು ಅಂತ ಆ ಕರುಣೆ ಇದೆ ಅಂತನ್ಲಿಕ್ಕೆ ಇದೇ ಸಂದೇಶ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿಯೂ ಭಗವದ್ಭಕ್ತರಾಗಿ ಅವನ ಸಂಕಲ್ಪವನ್ನು ಅರಿತು ಅವನಂತೆ ನಡೆಯುವ ಪ್ರಯತ್ನ ಮಾಡಿದವರಿಗೆ ಎಂದೂ ಕೆಡಕಾಗಲ್ಲ, ಎಂದೂ ಕೆಡಕಿಲ್ಲಂತೆ. ಅದನ್ನು ಭೀಷ್ಮಾಚಾರ್ಯರ ಕಥೆಯಿಂದ ನಾವು ಚಿಂತನೆ ಮಾಡಬಹುದು. ಯದ್ಯಪಿ ಭೀಷ್ಮರು ಪ್ರತಿಪಕ್ಷದಲ್ಲಿದ್ದವರಾದರೂ ಪಶ್ಚಾತ್ತಪ್ತರಾದರು. ಕೃಷ್ಣ, ನಿನ್ನ ಪ್ರತಿಪಕ್ಷದಲ್ಲಿ ನಿಂತು ಯುದ್ಧ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ ಪಶ್ಚಾತ್ತಪ್ತರಾದರೆ ಕೃಷ್ಣ ಅಂದ, ಪಶ್ಚಾತ್ತಾಪವೇ ನನ್ನ ಅನುಗ್ರಹಕ್ಕೆ ಕಾರಣ ಅಂತಾನೆ ಕೃಷ್ಣ. ಅಭೂತ್ ಕುಶಾಸ್ತ್ರಾಭ್ಯಸನಂ ನ ಪಾತಕಂ ಕ್ರಮಾಗತಾತ್ ವಿಪ್ರತಿಸಾರತೋ ಯತೇ ಯಥಾ ಕುಶಸ್ತ್ರಾಧ್ಯಸನಂ ಮುರದ್ವಿಷ. ಯಥಾ ಕುಶಸ್ತ್ರಾಧ್ಯಸನಂ ಹಿರಿಯರು ಕೊಟ್ಟ ಉದಾಹರಣೆ. ಶ್ರೀಕೃಷ್ಣನ ಪರಂಧಾಮಕ್ಕೆ ಹೋಗುವ ಸಂಕಲ್ಪ ಮಾಡಿದಾಗ ಅವನ ಪಾದ ಒಬ್ಬ ಬೇಟೆಗಾರನಿಗೆ ಜಿಂಕೆ ಕಂಡಾಗ ಕಾಣಿಸ್ತಂತೆ. ಯಾರಿಗಾದರೂ ಪಾದ ಜಿಂಕೆ ಕಂಡಾಗ ಕಾಣಿಸ್ತದ? ಕಾಣಿಸ್ತು ಅಂತ ಬಿಲ್ಲಿಗೆ ಬಾಣ ಹೂಡ್ದ ಬೇಟೆಗಾರ, ಬಾಣ ಬಿಟ್ಬಿಟ್ಟ. ನೋಡಿದರೆ ಕೃಷ್ಣನ ಪಾದ ಹತ್ರ ಬಂದ, ಕಣ್ಣೀರು ಸುರಿಸಿದ ಪಾದದ ಮೇಲೆ ಬಾಣ ತೆಗೆದ. ತಪ್ಪಾಯಿತು ಅಂತ ಅಂಗಲಾಚಿ ಬೇಡ್ದ ಪಶ್ಚಾತ್ತಪ್ತನಾಗಿ. ಕೃಷ್ಣ ಅವನಿಗೆ ಅಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾಗ, ನಿನಗೇನಾಗಲ್ಲ, ಯಾಕೆ ವ್ಯಥೆ ಪಡ್ತಿದ್ದಿ, ನನ್ನ ಸಂಕಲ್ಪನೆ ಹಾಗಿತ್ತು, ಹಾಗಾಗಿದೆ ಅಂತಂದಂತ. ಪಶ್ಚಾತ್ತಾಪ ಪಟ್ಟ ಬೇಟೆಗಾರನನ್ನು ಕ್ಷಮಿಸಿಬಿಟ್ಟ. ಅದೇ ಕೃಷ್ಣ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಅಶ್ವತ್ಥಾಮನನ್ನು, ಪಾಂಡವರ ಸತ್ತತಿಯನ್ನು ಇಲ್ಲಾನಿಸ್ತೇನೆ ಅನ್ನೋ ಅಶ್ವತ್ಥಾಮನಿಗೆ ಮಾತ್ರ ಶಾಪ ಕೊಟ್ಟ ಅಂತ ಬರ್ತದೆ ಭಾಗವತದ ಇದೇ ಮೊದಲನೇ ಸ್ಕಂಧದಲ್ಲಿ. ಎಲ್ಲೂ ಬಂದಿಲ್ಲ ಈ ಪ್ರಸಂಗ. ಇಡೀ ಮಹಾಭಾರತ ತಳಕಾಡಿದರೂ ಕೃಷ್ಣ ಸಿಟ್ಟಾಗಿ ಶಾಪ ಕೊಟ್ಟದ್ದು ಅಂತ ಎಲ್ಲೆಲ್ಲೂ ಇಲ್ಲ ನಿಮಗೆ. ವಿಚಿತ್ರ ಪ್ರಸಂಗ. ಎಲ್ಲ ಋಷಿಗಳು ಶಾಪ ಕೊಡ್ತಾರೆ, ದೇವತೆಗಳು ಸಿಟ್ಟು ಬಂದು ಶಾಪ ಕೊಡ್ತಾರೆ,
ಕೃಷ್ಣನೂ ಶಾಪ ಕೊಟ್ಟ ಅಂದದ್ದು ಎಷ್ಟು ಹುಡುಕಿದರೂ ಬೇರೆ ಎಲ್ಲೂ ಬರಲ್ಲ, ಅಶ್ವತ್ಥಾಮನಿಗೆ ಕೊಟ್ಬಿಟ್ಟ. ನೋಡಿದರೆ ಅಶ್ವತ್ಥಾಮ ಶಿವ. ಭಾಗವತವನ್ನು ಜಗತ್ತಿಗೆ ಹೇಳಿದ ಶುಕನೇ ಅಶ್ವತ್ಥಾಮ ಅಂತಾರೆ. ಆದರೆ ಶಾಪ ಕೊಟ್ಟ, ನಿನ್ನ ದೇಹಗಳೆಲ್ಲ ವ್ರಣ ಬರಲಿ, ಭೂಮಿಯ ಮೇಲೆ ನಿಲ್ಲದಂತೆ ಅಂತರ್ಪಿಶಾಚಿಯಾಗು ಅಂತ. ಅಂದರೆ ಅಂತರ್ಲೋಕದಲ್ಲೇ ಇರು, ಅಂತರಿಕ್ಷದಲ್ಲಿ ಯಾವಾಗಲೂ ದುರ್ಗಂಧ ಇರಲಿ ನಿನಗೆ ಅಂತ ಅಶ್ವತ್ಥಾಮರಿಗೆ ಶಾಪ ಕೊಟ್ಬಿಟ್ಟ. ಆದರೆ ಕಾಲಿಗೆ ಬಾಣನೇ ಬಿಟ್ಟನಲ್ಲ ವ್ಯಾಧ, ಅವನಿಗೆ ಮಾತ್ರ ಏನಾಗಲಿಲ್ಲ ಅಂತಂದ. ಕಾಲಿಗೆ ಬಾಣ ಬಿಟ್ಟವನಿಗೆ ಅನುಗ್ರಹಿಸಿದ. ಪಾಂಡವರ ಸಂತತಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟವನಿಗೆ ಶಾಪ ಕೊಟ್ಟ. ಆಶ್ಚರ್ಯ ಆಗ್ತದೆ ಕೃಷ್ಣನ ಕಥೆ ಎಲ್ಲ ಮೊದಲನೇ ಸ್ಕಂಧದಲ್ಲಿ ಬರೋದನ್ನು ಅನಾಲಿಸಿಸ್ ಮಾಡಿ ನೋಡಬೇಕು. ಆ ಬಾಣ ಬಿಟ್ಟರೂ ಅವನಿಗೆ ಪಶ್ಚಾತ್ತಾಪ ಆಗಿದೆ, ಅಶ್ವತ್ಥಾಮನಿಗೆ ತಾನು ಮಾಡಿದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಹಾಗಾಗಿ ಪಶ್ಚಾತ್ತಾಪವು ಮನುಷ್ಯನಿಗೆ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗ್ತದೆ ಅನ್ನಲಿಕ್ಕೆ ಇದೆಲ್ಲ ಘಟನೆ. ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆಣಿಸಿದನೇ ಕರುಣಾ ಸಮುದ್ರ ಹರಿ. ಇದು ಜಗನ್ನಾಥದಾಸರ ಮಾತು. ಗೋಪ ಗುರುವಿನ ಮಡದಿ, ಭೃಗು ನಗ ಚಾಪ, ನಗ ಚಾಪ ಒಬ್ಬನೇ ಅವನು, ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೇ ಕರುಣಾ ಸಮುದ್ರ ಹರಿ ಅಂತಾರೆ. ಭೃಗು ಋಷಿಗಳಿಗೆ ಜೀವನದಲ್ಲಿ ಬಹಳಷ್ಟು ಆಗಬಾರ್ದ ಕೆಲವು ಘಟನೆಗಳಾಗೋಯ್ತು. ಎತ್ತರದ ಬೆಟ್ಟದ ಮೇಲೆ ಹೋಗಿ ನಾನು ಆತ್ಮಹತ್ಯೆ ಮಾಡ್ಕೋತೇನೆ ಅಂತ ಇಂಥವೆಲ್ಲ ಮಾಡಿದ್ದಾರೆ. ಎಂಥೆಂಥ ತಪಸ್ವಿಗಳು ಇಂಥವೆಲ್ಲ ಮಾಡಿದ್ದಾರೆ. ಆತ್ಮಹತ್ಯೆ ಪಾಪ ಅಂತ ಶಾಸ್ತ್ರಗಳು ಗೊತ್ತಿರಲಿಲ್ವೇ ಅವರಿಗೆ, ಆದರೆ ಹಾಗೆ ಮಾಡಲಿಕ್ಕೆ ಹೋದ್ರು. ಆದರೂ ಅವರನ್ನು ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡ. ಇರಲಿ ನನ್ನ ಭಕ್ತನೇ ಅಂತಾನಂತೆ. ಎಂಥೆಂಥವ್ರು ಎಂಥೆಂಥ ತಪ್ಪು ಮಾಡ್ತಾರೆ, ಆದರೂ ಭಗವಂತ ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಳ್ತಾನೆ, ನನ್ನ ಭಕ್ತರವರು ಅಂತಾನೆ. ಹಾಗೆ ಭೀಷ್ಮ ಪ್ರತಿಪಕ್ಷಿಯಾಗಿದ್ದರೂ ಅವನೆಲ್ಲ ರೀತಿಯಿಂದ ಅಪರಾಧ ಮಾಡಿದ್ದಾನೆ ಅಂತಾದರೂ ಅವನು ಒಳಗಿರುವ ಪಶ್ಚಾತ್ತಾಪದ ಭಾವ ಭಗವಂತನಿಗೆ ಬಹಳ ಪ್ರೀತಿಯೇ, ಅದು ಖುಷಿ ಕೊಡ್ತದೆ, ಸಂತೋಷ ಕೊಡ್ತು, ಅವನಿಗೆ ಅನುಗ್ರಹ ಮಾಡಿದ. ಹಾಗಾಗಿ ಮೊದಲನೇ ಸ್ಕಂಧದಲ್ಲಿ ಈ ರೀತಿ ಹೇಳಿದ್ರದ್ದು ಭೀಷ್ಮಾಚಾರ್ಯರು ಮಾಡಿದ ಸ್ತೋತ್ರದ ಕಲ್ಪನೆ, ಅದರ ಬಗ್ಗೆ ಸಂದೇಶ ಕೊಡೋದಾದರೆ, ದೇವರಲ್ಲಿ ನಾವು ಎಷ್ಟೇ ಅಪರಾಧಗಳನ್ನು ಮಾಡಿದರೂ ಅವನಲ್ಲಿ ಕ್ಷಮಾಗುಣ ಇದೆ, ನಮ್ಮಲ್ಲಿ ಪಶ್ಚಾತ್ತಾಪ ಬರಬೇಕಷ್ಟೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅನುಭವಿಸಿ ಹೇಳಬೇಕು. ಹೌದು ಸ್ವಾಮಿ, ನಾನು ಪಾಪ ಮಾಡಬಾರ್ದು ಮಾಡಿಬಿಟ್ಟೆ, ತಿಳಿದೇ ಮಾಡಿದೆ, ತಿಳಿದೂ ಮಾಡಿದೆ, ತಿನ್ನಬಾರ್ದು ತಿಂದೆ, ನೋಡಬಾರ್ದು ನೋಡಿದೆ, ಮುಟ್ಟಬಾರ್ದದ್ದನ್ನು ಮುಟ್ಟಿಬಿಟ್ಟೆ, ಆಗಿದೆ, ಪಾಪ ನಡೆದಿದೆ. ಆ ಕಳಕಳಿ ಮನುಷ್ಯನಲ್ಲಿ ಬರಬೇಕು. ಇದು ಹೇಳಿಕೊಟ್ರೆ ಬರೋದಲ್ಲ. ವಿಹಿತವಾದದ್ದನ್ನು ಮಾಡದೆ ಬಿಟ್ಬಿಟ್ಟೆ, ನಿಷಿದ್ಧವಾದದ್ದನ್ನು ಮಾಡದೇ ಬಿಡಲಿಲ್ಲ, ನಿಷಿದ್ಧ ಬಿಡಲಿಲ್ಲ, ವಿಹಿತ ಮಾಡಲಿಲ್ಲ. ಎಂಥೆಂಥ ಪಾಪಗಳನ್ನು ಮಾಡಿದ್ದೇವೆ ನಾವು. ಅದನ್ನೆಲ್ಲ ಭಗವಂತನ ಮುಂದೆ ನಿವೇದನ ಮಾಡಿ ಪಶ್ಚಾತ್ತಾಪ ಪಟ್ಟರೂ ಕೂಡ ಭೀಷ್ಮರಂತೆ ಭಗವಂತ ಅವರನ್ನು ಅನುಗ್ರಹಿಸ್ತಾನೆ. ಈ ಸಂದೇಶವನ್ನು ಭಾಗವತದ ಮೊದಲನೇ ಸ್ಕಂಧ ಭೀಷ್ಮಸ್ತವರಾಜ ತಿಳಿಸ್ತದೆ. ಹಾಗೆ ಭಾಗವತದ ಮೊದಲನೇ ಸ್ಕಂಧದಲ್ಲಿ ಮತ್ತೊಂದು ಅಂಶ, ಧರ್ಮರಾಜ ಪರೀಕ್ಷಿದ್ರಾಜನಿಗೆ ಪಟ್ಟಗಟ್ಟಿ ಶ್ರೀಕೃಷ್ಣನ ಅಣತಿಯಂತೆ ತಾವು ಪರಂಧಾಮಕ್ಕೆ ಹೊರಟರು. ಅವರೆಲ್ಲ ಸ್ವರ್ಗಾರೋಹಣ ಮಾಡಿದರು. ಪರೀಕ್ಷಿದ್ರಾಜ ರಾಜ್ಯಭಾರ ಮಾಡ್ತಾ ಇದ್ದ. ಒಬ್ಬ ದೂತ ಬಂದು ಹೇಳಿದ್ನಂತೆ, ನಿನ್ನ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗಿದೆ. ಆ ಮಾತು ಕೇಳಿದ ಕೂಡಲೇ ಈತ ಬಿಲ್ಲು ಬಾಣ ಹಿಡಿದು ಹೊರಟೇ ಬಿಟ್ಟೆ, ಎಲ್ಲಿದ್ದಾನೆ ಕಲಿ ನೋಡೇ ಬಿಡ್ತೇನೆ ಅಂತ. ಕಥೆ ಹೀಗೆ ಬರ್ತದೆ, ಅದರದ್ದು ಅನುಸಂಧಾನ ಮಾಡಬೇಕು. ಅವನಿಗೆ ಹೇಗೆ ಗೊತ್ತಾಯಿತು ಕಲಿ ಪ್ರವೇಶ ಆಗಿದೆ ಅಂತ? ಅವನು ಬಂದು ರಾಜನ ಹತ್ರ ಹೇಳಬೇಕಾದ್ರೆ ಅವನು ಏನು ಕಂಡ? ಕಲಿ ಅಂದರೆ ಏನದು? ಅದಕ್ಕೆ ಭಾಗವತನೇ ಪರಿಚಯ ಮಾಡಿಸ್ತದೆ. ಎಲ್ಲಾದರೂ ಸುಳ್ಳು ಹೇಳೋರು ಕಂಡ್ರೆ ಕಲಿ ಇದ್ದಾನೆ ಅಂತ ಅರ್ಥ ಅಂತೆ.
ಕಳ್ಳತನ ಆಗ್ತಾ ಇದೆ ಅಂದರೆ ಕಲಿ ಇದ್ದಾನೆ ಅಂತ ಅರ್ಥ. ರಾಜ್ಯದೊಳಗೆ ಸುಳ್ಳು, ಮೋಸ, ತಲೆ ಒಡೆಯೋದು ಇವೆಲ್ಲ ನಿಮಗೆಲ್ಲ ಗೊತ್ತಿದ್ದಂತೆ ಅಪರಾಧ. ಈ ಅಪರಾಧಗಳ ಪ್ರತಿಶತ ಹೆಚ್ಚಾಗ್ತಿದೆ ಅಂದರೆ ಕಲಿಯ ಪ್ರಭಾವ ಹೆಚ್ಚಾಗ್ತಿದೆ ಅಂತ ಅರ್ಥ. ಇಷ್ಟೇ ಭಾಗವತ ಹೇಳ್ತಾ ಇರೋದು ಇಷ್ಟು. ಇದಕ್ಕೆ ಪಾಪ, ಆ ಪಾಪದ ಪ್ರತಿಶತ ಹೆಚ್ಚು, ಅದು ಆಮೇಲೆ ಅದರದ್ದು ವಿವರಣೆ ಕೊಡ್ಬೋದು. ಮಾನವ ಸಹಜ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂದರೆ ಕಲಿ ಇದ್ದಾನೆ ಅಂತ ಅರ್ಥ. ಇದು ಭಾಗವತ. ಮಾನವ ಸಹಜ ವ್ಯವಸ್ಥೆ, ಸಹಜ ವ್ಯವಸ್ಥೆ ಅಂತ ಅದನ್ನು ಪ್ರತ್ಯೇಕ ಬಿಡಿಸಿ ಹೇಳಬೇಕಾಗಿಲ್ಲ. ಅವನ ಮೂಲಭೂತ ಸೌಕರ್ಯಗಳಿಗೆ, ಅವನಿಗೆ ದಿನಾ ಬೇಕಾದಂಥ ನೀರು ಅದು ಪರಿಶುದ್ಧವಾಗಿ ಬರ್ತಾ ಇದೆನಾ ಇಲ್ಲ, ಅಥವಾ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಯಿತಾ, ಅದರಲ್ಲಿ ಮತ್ತು ವ್ಯಾಪಾರೀಕರಣ ಆಯಿತಾ, ಅದರಲ್ಲಿ ಮತ್ತೆ ಪುನಃ ಬಿಡುವಾಗ ಮತ್ತೆ ಅದ್ರ ಹಿಂದೆ ಮುಂದೆ ಮಾಡ್ತಾ ಇದ್ದಾರಾ, ಬೆಳಕು, ಗಾಳಿ, ಇವೆಲ್ಲ ಮೂಲಭೂತ ವ್ಯವಸ್ಥೆಗಳಲ್ಲಿ ವಿಕೃತಿ ಯಾವಾಗ ತಾಳ್ತದೆ ಆವಾಗೆಲ್ಲ ಕಲಿ ಇದ್ದಾನೆ ಅಂತ ಅರ್ಥ. ಮನಸ್ಸಿನಲ್ಲಿ ಕುಳಿತಲ್ಲೇ ಯೋಚನೆ ಶುರು ಆಗ್ತದೆ, ಯಾಕೆ ನಾವು ಅವ್ರ ಮನೆಯನ್ನು ಕಳ್ಳತನ ಮಾಡಬಾರ್ದು, ಹಿಂಗೆ ಶುರು, ಏನೋ ಎಡವಟ್ಟಾಯಿತು ಅಂತ ಅರ್ಥ. ಪರಸ್ತ್ರೀಯ ಬಗ್ಗೆ, ಪರಪುರುಷರ ಬಗ್ಗೆ, ಪರವಸ್ತುಗಳ ಬಗ್ಗೆ ಮನಸ್ಸಿನೊಳಗೆ ದುರ್ಭಾವನೆಗಳು ಬರಲಿಕ್ಕೆ ಶುರು ಆಗ್ತದೆ ಅಂದರೆ ಇದು ಇಂಡಿಕೇಟ್ ಮಾಡ್ತಾ ಇದೆ ಕಲಿ ಬಂದಿದ್ದಾನೆ ಅಂತ ಅರ್ಥ. ವ್ಯಸನಗಳ ಬಗ್ಗೆ ಏನಿರಲ್ಲ, ಯಥೇಚ್ಛ ಸಂಪಾದನೆ, ಹಾಗಾದರೆ ಯಾಕೆ ಕುಡಿಬಾರ್ದು ಅಂತ ಶುರು ಆಯಿತು ಅಂದರೆ ಕಲಿ ಬಂದ ಅಂತ ಅರ್ಥ. ಕಲಿ ಅಂದರೆ ಬೇರೆ ಅಲ್ಲ, ಯಾಕೋ ಏನೋ ಇಷ್ಟೇ ಹಣ ಇದೆ ಅಲ್ಲ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಂಪಾದಿಸಬೇಕು ಅಂತ ಅದರಲ್ಲಿ ಏನೋ ಒಂದು ಹಣದಲ್ಲಿ ವೈಪರೀತ್ಯ ಶುರು ಮಾಡ್ತಾನೆ. ಅಂದರೆ ಸಹಜವಾಗಿ ಇಷ್ಟು ಹಣ ಅಂತ ದೇವರೇ ಮಾಡಿರ್ತಾನೆ ವ್ಯವಸ್ಥೆ, ಅದನ್ನು ಮೀರಿ ಶುರು ಮಾಡ್ಕೋತಾನೆ ಸ್ವಲ್ಪ ಹೆಚ್ಚಾಗಲಿ ಅಂತ. ಅದು ಸಹಜ ದಾರಿಯಿಂದ ಬರ್ತಿರಲ್ಲ, ಇನ್ನೊಬ್ಬರನ್ನ ಯಾರನ್ನೋ ಪೀಡಿಸೇ ತರಬೇಕಾಗಿರ್ತದೆ, ಅದನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ತನ್ನ ಹಣಕ್ಕೆ ಇನ್ನೊಬ್ಬರನ್ನು ಪೀಡಿಸ್ಲಿಕ್ಕೆ ಶುರು ಮಾಡ್ತಾನೆ, ಕಲಿ ಇದ್ದಾನೆ ಅಂತ ಅರ್ಥ. ಹೀಗೆ ಹೆಣ್ಣು, ಹೊನ್ನು, ಮಣ್ಣು ಇವುಗಳ ಬಗ್ಗೆ ಅತಿರೇಕದ ಆಸೆ, ತಂದು ಮಾಡಿಕೊಳ್ಬೇಕು ಅನ್ನುವಂತಹ ಹಠ, ಚಟ, ಇವುಗಳನ್ನೇ ಇನ್ನೊಂದು ಅರ್ಥದಲ್ಲಿ ಕಲಿ ಅಂತ ಕರೆದಿದ್ದಾರೆ. ರಾಜ್ಯದಲ್ಲಿ ಇದು ಕಣ್ಣಿಗೆ ಬಿದ್ದಾಗ ಆ ದೂತ ಹೋಗಿ ದೂರು ಕೊಟ್ಟ, ಪರೀಕ್ಷಿತ್ ರಾಜ ನಿನ್ನ ರಾಜ್ಯದಲ್ಲಿ ಕಲಿ ಬಂದಾನೆ ಅಂತ. ಇವತ್ತು ಆ ದೂರು ಪೆಟ್ಟಿಗೆ ನೋಡೋರು ಯಾರಿದ್ದಾರೆ ಹೇಳ್ರಿ? ದೂರು ಬರೆಯೋರು ಬಹಳ ಇರ್ಬೋದೇನೋ, ಕೊನೆಗೆ ಯಾರು ನೋಡಲ್ಲ ಅಂದಮೇಲೆ ಬರಿಬೇಕು ಯಾಕೆ ಅಂತ ಬಿಟ್ಟುಬಿಟ್ಟಿದ್ದಾರೆ. ಯಾವ ಆಫೀಸಿನಲ್ಲಿ ಹೋಗಿ ದೂರು ಪೆಟ್ಟಿಗೆಯಲ್ಲಿ ದೂರುದಾರರು ನೋಡ್ಲಿಕ್ಕೆ ಸಾಧ್ಯ ಅದನ್ನು ಪೆಟ್ಟಿಗೆ? ಆದರೆ ಪರೀಕ್ಷಿತ್ ರಾಜ ಕೂಡಲೇ ಅದಕ್ಕೆ ಪ್ರತಿಕ್ರಿಯಿಸಿದ, ನಾನು ಹಾಗೆ ಮಾಡಲ್ಲ ಅಂದ. ಧರ್ಮರಾಜನ ಆಡಳಿತ ಇತ್ತು, ನಾನು ಅವರ ಮೊಮ್ಮಗನಾಗಿ ಇದಕ್ಕೆ ಸರಿಯಾದ ರೀತಿ ಶಾಸ್ತಿ ಮಾಡಬೇಕು ಅಂತ ಹೊರಟ. ಎಲ್ಲಿ ನೋಡಿದರೂ ಕಲಿ ಕಾಣಲಿಲ್ಲ. ಕೃಷ್ಣನ ಯಶೋಗಾಥೆ, ಪಾಂಡವರ ಕೀರ್ತಿ ಎಲ್ಲೆಡೆಯಲ್ಲಿ ಕೇಳ್ತಾ ಬಂದ. ಭದ್ರಾಶ್ವ, ಕಿಂಪುರುಷ, ಹರಿವರ್ಷ ಎಲ್ಲ ಖಂಡಗಳಲ್ಲಿಯೂ ಪಾಂಡವರದೇ ಯಶೋಗಾಥೆ ಕೇಳ್ತಾ ಇದೆ. ಇಷ್ಟೆಲ್ಲ ಇದ್ದಾಗ ಮತ್ತೆ ಕಲಿ ಎಲ್ಲಿದ್ದಾನೆ, ಎಲ್ಲೂ ಇರಲಿಕ್ಕಿಲ್ವೇನೋ ಅಂತ ಹುಡುಕ್ತಾ ಬರ್ತಿದ್ದಾನೆ. ಕಲಿಯನ್ನು ಪತ್ತೆ ಹಚ್ಚಬೇಕು. ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಸರಸ್ವತಿ ನದಿ ತೀರದಲ್ಲಿ, ಸರಸ್ವತಿ ನದಿ ದಡದಲ್ಲಿ ಒಂದು ಆಕಳ, ಒಂದು ಎತ್ತು. ಆ ಎತ್ತಿನ 3 ಕಾಲು ಕತ್ತರಿಸಿ ಇನ್ನೊಂದು ಕಾಲು ಕತ್ತರಿಸಲಿಕ್ಕೆ ಅಂತ ಒಬ್ಬ ಕಟಕ ಕೈಯಲ್ಲಿ ಆಯುಧ ಹಿಡ್ಕೊಂಡು ನಿಂತಿದ್ದ. ಅದರ ಹತ್ರ ಒಂದು ಆಕಳ ಕಣ್ಣೀರು ಸುರಿಸ್ತಿದೆ, ಅವೆರಡೂ ಮಾತಾಡ್ತಾ ಇದ್ದಾವೆ. ಆ ದೃಶ್ಯ ಕಣ್ಣಿಗೆ ಬೀಳ್ತಿದೆ. ರಕ್ತ ಸುರಿತಿದೆ, 3 ಕಾಲು ಕತ್ತರಿಸಿದಾನೆ, 1 ಕಾಲು ಜೋತಾಡ್ತಿದೆ, ಇನ್ನೊಂದು ಕಾಲು ಕತ್ತರಿಸ್ತೇನೆ ಅಂತ ಹಿಂದೆ ನಿಂತಿದ್ದಾನೆ ಕಟಕ. ಇಲ್ಲೇ ಕಲಿ ಇದ್ದಾನೆ ಅಂತ ಪತ್ತೆ ಹಚ್ಚಿದ. ಆ ಕಟಕ ಕೈಯಲ್ಲಿ ಆಯುಧ ಹಿಡಿದಿದ್ದಲ್ಲ, ಮೂಕ ಪ್ರಾಣಿಯನ್ನು ಕೊಲ್ಲುವಾಗ ಅವನಿಗೇನೂ ಕೂಡ ದಯ ಇಲ್ಲ. ನಾನು ಮಾಡೋದೇ ಸರಿ ಅನ್ನೋ ಹಾಗೆ ಕಡಿಬೇಕು ಅಂತ ನಿಂತಿದ್ದಾನೆ ಇನ್ನೊಂದು ಕಾಲನ್ನು. ಇಲ್ಲೇ ಕಲಿ ಇದ್ದಾನೆ ಎಂದ. ಹೀಗೆ ಭಾಗವತ ಕಲಿಯುಗದ ಸಜ್ಜನರಿಗೆ ಮುಂದೆ ನೀವು ನೋಡಲಿಕ್ಕಿರುವಂಥ ಕಲಿಯ ಪ್ರಭಾವವನ್ನು AI ಚಿತ್ರದಲ್ಲಿ ತೋರಿಸಿಬಿಟ್ಟಿದ್ದಾರೆ.
ಮೊದಲೇ AI ಬಂದಿತ್ತಲ್ಲ ವೇದವ್ಯಾಸರ ಬುದ್ಧಿ ಒಳಗೆ. ಅದು ಎಷ್ಟು ಕಣ್ಣಿಗೆ ಕಟ್ಟು ಅಂತ ಹೇಳ್ತಾರೆ ವ್ಯಾಸರು ಅಂದರೆ, ಇಲ್ಲೇ ಬಂದಿದೆ, ಇಲ್ಲೇ ಇದ್ದಾನೆ ಕಲಿ, ಇಂಥದ್ದೇ ಆಯುಧ ಹಿಡಿದಿದ್ದ, ರಾಜನಂತೆ ವೇಷವನ್ನು ಆತ ಧರಿಸಿದ್ದ, ಮೈ ಬಣ್ಣ ಬಹಳ ಕಪ್ಪಿತ್ತು, ಕಣ್ಣೆಲ್ಲ ಕ್ರೂರವಾಗಿತ್ತು, ಅವನ ಕೈಯಲ್ಲಿದ್ದ ಆಯುಧ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಆ ಕಾಲಿಗೆ, ಇನ್ನು 4ನೇ ಕಾಲಿಗೆ ಬೀಳ್ತಿತ್ತು. ಅಷ್ಟರಲ್ಲಿ ಪರೀಕ್ಷಿತ್ ರಾಜ ಬಂದ, ಆ 4ನೇ ಕಾಲು ಒಂದು ಉಳ್ಕೊಳ್ತು ಪುಣ್ಯಕ್ಕೆ, ಅದನ್ನು ಕಡಿಬೇಕು ಅಂತ ನಿಂತಿದ್ದ. ಈ ಸಂದರ್ಭವನ್ನು ಭಾಗವತ ನಮ್ಮ ಕಣ್ಣು ಮುಂದೆ ತರಿಸ್ತದೆ. ಇದರ ಅರ್ಥ ಏನು? ಪರೀಕ್ಷಿತ್ ರಾಜ ಕೈಯಲ್ಲಿ ತಾನು ಆಯುಧ ಹಿಡ್ಕೊಂಡಿದ್ದವನು ಕಲಿ ಇಲ್ಲಿದ್ದಾನೆ ಅಂತ ಅನಿಸಿ ಅವನನ್ನೇ ಕೊಲ್ಲಿಕ್ಕೆ ಹೊರಟ, ಆ ಕಟಕನನ್ನು. ಅವನು ಬುದ್ಧಿವಂತ, ಅವನೇನು ಮಾಡಿದ, ಪರೀಕ್ಷಿತನಿಗೆ ಶರಣಾಗತನಾದ. ರಾಜನಿಗೆ ಶರಣಾಗತನಾಗಿಬಿಟ್ಟ. ಅವನಿಗೆ ಗೊತ್ತು ರಾಜ ಇವನೇನೇ ದಂಡನಾಯಕ, ಇವನನ್ನು ಶರಣ ಆದರೆ ನಾನು ಪ್ರಾಣ ಉಳಿಸ್ಕೊಳ್ಬೋದು ಅಂತ ಶರಣ ಆಗಿದ್ದ. ಶರಣಾದವನಿಗೆ ಪರೀಕ್ಷಿತ್ ರಾಜ ಕೈಯಲ್ಲಿದ್ದ ಆಯುಧದಿಂದ ತಲೆ ಕತ್ತರಿಸ್ಬೋದಿತ್ತು, ಆದರೆ ಶರಣಾದವನಿಗೆ ಅಭಯ ಕೊಡಬೇಕು ಅಂತ ಕ್ಷತ್ರಿಯ ಧರ್ಮ. ಶತ್ರುವೇ ಆಗಲಿ ಯುದ್ಧದಲ್ಲಿ ಏನಾದರೂ ಶರಣ ಆದರೆ ಅವನಿಗೆ ಅಭಯ ಕೊಡಬೇಕು ಅಂತ ಕ್ಷತ್ರಿಯ ಧರ್ಮ. ಇದಕ್ಕೆ ಎಥಿಕ್ಸ್ ಅಂತ ಕರೀತಾರೆ. ಇವತ್ತು ದೇಶದ ಪ್ರಧಾನಮಂತ್ರಿಯನ್ನು ಬೇರೆ ದೇಶದವರ ಜೊತೆಯಲ್ಲಿ ಸಂಪರ್ಕ ಬೆಳೆಸಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡುವ ರಾಜಕಾರಣಿಯಲ್ಲಿ ಎದುರುಗಡೆ ತನ್ನ ಶತ್ರು, ದೇಶದ ಶತ್ರು ಅಂತ ಗೊತ್ತಿದ್ರೂ ಶರಣಾಗತನಾದಾಗ ಕೊಲ್ಲಬಾರ್ದು ಅಂತನ್ನುವಂಥ ಎಥಿಕ್ಸ್ ಇಟ್ಟುಕೊಂಡುವ ರಾಜ ಎಲ್ಲಿ? ಯೋಚಿಸಿದರೆ ಗಂಭೀರವಿದೆ ಈ ಚರಿತ್ರೆ. ಅದಕ್ಕೆ ಈ ಕಥೆಗಳನ್ನೆಲ್ಲ ಮೇಲಿಂದ ಮೇಲೆ ಕೇಳಬೇಕು. ಮನುಷ್ಯ ತನ್ನ ಬದುಕಿನೊಳಗೆ ಒಂದಿಷ್ಟು ಎಥಿಕ್ಸ್ ಹಾಕ್ಕೊಳ್ಬೇಕು, ನಿಯಮಗಳನ್ನು ಹಾಕ್ಕೊಳ್ಬೇಕು. ನಾನು ಇಂಥವ್ರ ಜೊತೆಗೆ ಸಂಪರ್ಕ ಬೆಳೆಸಲಾರೆ, ಸ್ನೇಹ ಬೆಳೆಸಲಾರೆ, ಮಾತಾಡಲಾರೆ, ನಾನು ಈ ಗೆರೆ ದಾಟಲಾರೆ. ಆಗ ರಾಷ್ಟ್ರದ ಪ್ರಭುತ್ವವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಎಂಥ ಅದ್ಭುತ ಪರೀಕ್ಷಿತ್ ರಾಜ! ಕೈಯಲ್ಲಿ ಹಿಡಿದ ಆಯುಧವನ್ನು ಹಾಕಬೇಕು ಅಂತಂದಾಗ ಶರಣಾಗತನಾದರೆ ಬಿಟ್ಬಿಟ್ಟ. ಹೇಳ್ತಾನೆ ಬಾಯಲ್ಲಿ ಮಾತನ್ನು, ನಾನು ನಿನ್ನನ್ನು ಬಿಟ್ಟಿದ್ದೇನೆ ಅಂತ ಅಂದ್ಕೊಳ್ಬೇಡ, ಬರೀ ನನ್ನಿಂದ ಅಷ್ಟೇ ನಿನಗೆ ಅಭಯ ಅಲ್ಲ, ನೀನು ಎಲ್ಲಿ ಹೋದರೂ ಇನ್ನು ಮೇಲೆ ನಿನಗೆ ಅಭಯ, ಯಾಕೆ ನೀ ನನಗೆ ಶರಣ ಬಂದಿದ್ದಿ ಅಂತಂದ. ನತೇ ಗುಡಾ ಕೇಶ ಯಶೋಧರಾಣ ಬದ್ಧಾಂಜಲೇರ್ವೋ ಭಯಮಸ್ತಿ ಕಿಂಚಿತ್. ನೋಡಿ, ಪ್ರಭುತ್ವ ಅಂದರೆ ಏನು ಅನ್ನೋದು ಭಾಗವತ ಹೇಳ್ಕೊಡುತ್ತೆ. ಪ್ರಭುತ್ವ ಅಂದರೆ ಏನು? ಅವನ ಆಡಳಿತಕ್ಕೆ ಒಳಪಟ್ಟ ಅವನ ಶತ್ರುಗಳಿಗೂ ಕೂಡ ಭಯ ವಾತಾವರಣ ಇಲ್ಲದೇ ಇರೋ ಹಾಗಿದ್ದರೆ ಅದನ್ನು ಪ್ರಭುತ್ವ ಅಂತ ಕರೀತಾರಂತೆ. ಆಡಳಿತಕ್ಕೆ ಒಳಪಟ್ಟ ಪ್ರಜೆಗಳಿಗಷ್ಟೇ ನಿರ್ಭಯತ ವಾತಾವರಣ ಅಲ್ಲ, ಅವನನ್ನು ದ್ವೇಷ ಮಾಡೋವನಿಗೂ ನಿರ್ಭಯವಾಗಿರಬೇಕಂತೆ. ಅವನು ಶರಣಾಗಿದ್ದರೆ, ಶರಣಾಗದೇ ಇದ್ದರೆ ಮತ್ತೆ ಹೆದರ್ತಿರ್ಬೇಕು ಅವರು. ಶತ್ರುವಿನ ಸ್ಥಳದಲ್ಲಿದ್ದು ಶರಣಾಗತನಾಗದೆ ಹೋದರೆ ಅವನಿಗೆ ಹೆದರಿಕೆನೇ ಕೊಡಬೇಕಂತ, ಭಯನೇ ಹುಟ್ಟಿಸ್ಬೇಕಂತೆ. ಆದರೆ ಶರಣಾಗತನಾದದ್ದಕ್ಕೆ ಹೇಳ್ತಾ ಇದ್ದಾನೆ, ಬದ್ಧಾಂಜಲೇರ್ವೋ ಭಯಮಸ್ತಿ ಕಿಂಚಿತ್. ನೋಡಿ, ಇದು ಭಯದ ವ್ಯಾಖ್ಯೆ, ಇದು ಅಭಯದ ವ್ಯಾಖ್ಯೆ. ಒಬ್ಬ ದಂಡನಾಯಕನಿಗಿರಬೇಕಾದ ನಿಷ್ಠೆ, ಧರ್ಮದ ಪ್ರಜ್ಞೆ, ಅದನ್ನು ಆತ ಮೆರಿತಾನೆ ಪರೀಕ್ಷಿತ್ ರಾಜ. ನೀ ನನ್ನ ಶತ್ರು, ನೀನು ಅಧರ್ಮದ ಖನಿ, ಅಧರ್ಮನೇ ನೀನು, ಆದರೆ ನೀನು ನನಗೆ ಶರಣಾಗತನಾಗಿದ್ದಿ. ಶರಣಾದದ್ದಕ್ಕೆ ನಿನಗೆ ಎಲ್ಲೂ ಯಾರಿಂದಲೂ ಇನ್ನು ಮೇಲಿಂದ ಭಯ ಇಲ್ಲ. ಒಬ್ಬ ಹಿರಿಯರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಅನ್ನ ಬಯಸಿ ಬಂದವನಿಗೆ ಅನ್ನ ಕೊಟ್ಟರೆ ಸಾಕಷ್ಟು ಪುಣ್ಯ ಇದೆ, ನೀರು ಬಯಸಿ ಬಂದವನಿಗೆ ನೀರು ಕೊಟ್ಟರೆ ಸಾಕಷ್ಟು ಪುಣ್ಯ ಇದೆ, ವಿದ್ಯೆ ಬಯಸಿ ಬಂದವನಿಗೆ ವಿದ್ಯೆ ಕೊಟ್ಟರೆ, ವಿದ್ಯಾದಾನ ಮಾಡಿದರೆ ಸಾಕಷ್ಟು ಪುಣ್ಯ ಇದೆ. ಅವೆಲ್ಲ ಪುಣ್ಯ ಒಂದು ಕಡೆಯಂತೆ. ಭಯಭೀತನಾಗಿ ಬಂದವನಿಗೆ ಅಭಯ ನೀಡಿದರೆ ಬರೋ ಪುಣ್ಯ ಇದೆಯಲ್ಲ, ಹಿಂದೆ ಹೇಳಿದ ಆ ಎಲ್ಲ ಪುಣ್ಯವು ಇದರಿಂದ ಬರೋ ಪುಣ್ಯದ 1/4 ಅಂಶ ಆಗ್ತದಂತೆ. 16ನೇ ಒಂದು ಆಣಿ. ಅನ್ನ ಬಯಸಿ ಬಂದಾಗ ಅನ್ನ ಕೊಡೋದು, ನೀರು ಬಯಸಿ ಬಂದಾಗ ನೀರು ಕೊಡೋದು, ವಿದ್ಯೆ ಬಯಸಿ ಬಂದಾಗ ವಿದ್ಯೆ ಕೊಡೋದು ಬಹಳ ಶ್ರೇಷ್ಠ, ಬಹಳ ಪುಣ್ಯ ಇದೆ.
ಆದರೆ ಆ ಎಲ್ಲ ಪುಣ್ಯ ಭಯದಿಂದ ಬಂದವನಿಗೆ ಅಭಯ ನೀಡಿದಾಗ ಏನು ಬರ್ತದೆ ಪುಣ್ಯ, ಅದರ ಮುಂದೆ ಅದು 1/4 ಅಂಶ, ಅದು 1 ಆಣೆ ಅಂತಂತ. ಹಾಗಾಗಿ ಅಭಯವನ್ನು ಜಗತ್ತಿಗೆ ಕೊಡ್ರಿ. ಅಭಯಂ ಸರ್ವಭೂತೇಭ್ಯ ದದಾಮಿ ತದ್ವ್ರತಂ ಮಮ. ನೋಡಿ, ಇದು ದೊಡ್ಡ ಸಂದೇಶ ರಾಮಚಂದ್ರ ದೇವರು ಅವತ್ತಿನ ದಿವಸ ಕೊಟ್ಟದ್ದು. ನನ್ನ ನಾಯಕತ್ವದೊಳಗೆ ಬರೀ ಮನುಷ್ಯರಿಗಲ್ಲಪ್ಪ, ಪಶು ಪಕ್ಷಿ ಪ್ರಾಣಿ ಜಲಚರ ಪ್ರಾಣಿಗಳಿಗೂ ಕೂಡ ಭಯ ಯಾರಿಂದ ಆಗಬಾರ್ದು, ಇದು ನನ್ನ ಆಡಳಿತ ಅಂತ. ಅಭಯಂ ಸರ್ವಭೂತೇಭ್ಯ ದದಾಮ್ಯೆ ತದ್ವ್ರತಂ ಮಮ. ಆಕಾಶದಲ್ಲಿ ಹಾರಾಡುವ ಪಶು ಪಕ್ಷಿಗಳು ಕೂಡ ಭಯದಿಂದ ಹಾರಾಡಬಾರ್ದು. ಅಭಯಂ ಸರ್ವಭೂತೇಭ್ಯ ದದಾಮಿ. ಇದು ನಾವು ನಮ್ಮ ಮನೆಯೊಳಗೂ ಕೂಡ ಪಾಲನೆ ಮಾಡಬೇಕು. ನಮ್ಮ ಬದುಕಿನಲ್ಲಿ ಇದೊಂದು ದೊಡ್ಡ ಭಾಗವತದ ಧರ್ಮ. ಇದು ದೈವಿ ಸಂಪತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸಂಪತ್ತು. ಸಂಪತ್ತಂದ್ರೆ ಏನು? ನಮ್ಮಿಂದ ಇನ್ನೊಬ್ಬರನ್ನ ಭಯಪಡಿಸದೇನೆ ನಿರ್ಭಯರನ್ನಾಗಿತ್ತು ಅಂತಾದರೆ ವಾತಾವರಣ, ಅದೇ ಸಂಪತ್ತಂತೆ. ಕೂತ್ರೆ ನಿದ್ದೆ ಬರಲ್ಲ, ನಿಂತರೆ ನಿದ್ರೆ ಬರಲ್ಲ. ಆಫೀಸಿಗೆ ಹೋದ್ರೂ ಭಯ, ಮಾತಾಡಿಸಿದ್ರೆ ಭಯ. ಹೀಗೆ ಕಳವಳ ಇದ್ದರೆ ಅದೇನು ಸಂಪತ್ತಂತಾರೆ ಅದಕ್ಕೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಭಗವದ್ಗೀತೆಯಲ್ಲಿ ದೈವಿ ಸಂಪತ್ತುಗಳನ್ನು ಪರಿಗಣಿಸುವಾಗ ಭಗವಂತ ಕೃಷ್ಣ ಮೊದಲನೆಯದ್ದಾಗಿ ಅಭಯವನ್ನು ಪರಿಗಣಿಸಿದ್ದಾನೆ. ಅಭಯಂ ಅಂತ ಮೊದಲನೇ ಸಂಪತ್ತು. ನಿಮ್ಮಿಂದ, ನಿಮ್ಮ ಮಾತಿನಿಂದ, ನಿಮ್ಮ ದೇಹದ ವರ್ತನೆಯಿಂದ, ನೀವು ಹಾಕ್ಕೊಳ್ಳುವ ವೇಷಭೂಷಗಳಿಂದ, ಆಭರಣಗಳಿಂದ ಇನ್ನೊಬ್ಬರಿಗೆ ಭಯ ಆಗದಂತೆ ನಿಮ್ಮನ್ನು ವರ್ತಿಸ್ರಿ. ಇದೊಂದು ದೊಡ್ಡ ಸಂಪತ್ತು. ಹಾಗಾಗಿ ಇಲ್ಲಿ ಹೇಳುವಾಗ ಪರೀಕ್ಷಿತ್ ರಾಜ ಅದನ್ನು ಅಂದ, ನಾನು ಅಭಯ ನೀಡಿದ್ದೇನೆ, ನೀನು ಭಯ ಪಡೋ ಕಾರಣ ಇಲ್ಲ, ನಿನ್ನನ್ನು ಕೊಲ್ಲಲ್ಲ ಅಂತಂದುಬಿಟ್ಟ. ಅಭಯ ಕೊಟ್ಟ ಮೇಲೆ ಆತ ಸುಮ್ಮನಿರ್ತಾನ? ಆತ ಅಂದ, ಅಭಯ ಕೊಡೋದು ಕೊಟ್ಟಿದ್ದಿ, ನನಗೆ ಸ್ಥಾನ ಕೊಡು ಅಂತ ಕೇಳ್ದ. ಈ ಸವಲತ್ತಿನ ದುರುಪಯೋಗ ಅಂತಿರ್ತಾರಲ್ಲ, ಹೇಗಿದ್ರೂ ಅಭಯ ಕೊಟ್ಬಿಟ್ಟ, ಸ್ಥಾನ ಒಂದು ಬಾಕಿ. ಆರಕ್ಷಣದ ವ್ಯವಸ್ಥೆ ಹೇಗಿದೆನೋ ಹಾಗೆ. ಇಷ್ಟೇ ಕೊಟ್ಟಿದ್ದಾರೆ ಅಂತೆ, ಇನ್ನೊಂದು ಸ್ವಲ್ಪ ಕೊಡಲಿಕ್ಕೇನು ಅಂತ. ಇದೆಲ್ಲ ಇವತ್ತಿನ ಘೋಟಾಳ ವ್ಯವಸ್ಥೆ. ಇದೇ ಕೊಟ್ಟಿದ್ದಿ ಅಂದರೆ ಇನ್ನೇನು ಇದನ್ನು ಕೊಡಲಿಕ್ಕೇನು? ಪರೀಕ್ಷಿತ್ ರಾಜ ಅದಕ್ಕೂ ಮನಸೋತ. ಆಯಿತು, ಸ್ಥಾನನೂ ಕೊಡ್ತೇನೆ ಅಂತ ಕಲಿಗೆ ಸ್ಥಾನ ಕೊಟ್ಟ. ಶತ್ರುವಾದರೂ ಅಭಯ ಕೊಟ್ಟ, ಶತ್ರುವಾದರೂ ಸ್ಥಾನ ಕೊಟ್ಟ ಅಂತ ಭಾಗವತದಲ್ಲಿ ಬರ್ತದೆ. ಸ್ಥಾನ ಯಾವ್ಯಾವುದನ್ನು ಕೊಟ್ಟ? ಅವನಿಗೆ ದ್ಯೂತಂ ಪಾನಂ ಸ್ತ್ರೀಯ ಸೂನಾ ಯತ್ರ ಧರ್ಮಶ್ಚತುರ್ವಿಧ. ಜೂಜಾಟದಲ್ಲಿ ಇರು ಅಂತ ಹೇಳ್ದ, ಸುರಾಪಾನದಲ್ಲಿರು, ಹಾಗೂ ಸ್ತ್ರೀಯರಲ್ಲಿರು. ಸೂನ, ಹಿಂಸೆ ಎಲ್ಲಿ ನಡೀತಿರ್ತದೆ ಅಲ್ಲಿರು. ಸೂನ ಅಂದರೆ ಹಿಂಸೆ. ಪುನಃ ಪುನಃ ಯಾಚಮಾನಾಯ, ಮತ್ತೆ ಕೇಳಿದ, ಇನ್ನೊಂದು 4 ಕೊಡು ಅಂತಂದ. ಈ ಸ್ವಲ್ಪ ಕೊಟ್ಟಿರ್ತಾರೆ, ಅದು ಸಾಲಲ್ಲ, ಇನ್ನೊಂದು ಸ್ವಲ್ಪ ಕೊಡು ಅಂದ. ಮತ್ತೆ ಜಾತ ರೂಪಂ ಬಂಗಾರಕ್ಕೆ ಸಂಸ್ಕೃತದಲ್ಲಿ ಜಾತರೂಪ ಅಂತ ಹೆಸರು. ಬಂಗಾರವನ್ನು ಕೊಟ್ಟ, ಜೂಜಾಟ ಕೊಟ್ಟ, ಸುಳ್ಳನ್ನು ಅನೃತವನ್ನು ಕೊಟ್ಟ, ಸ್ತ್ರೀಯನ್ನ ಸ್ಥಾನ, ಇಂಥಿಂಥ ಕಡೆಯಲ್ಲಿ ನೀನಿದ್ದುಬಿಡು. ಅಮೂನಿ ಪಂಚಸ್ಥಾನಾನಿ ಹ್ಯಧರ್ಮ ಪ್ರಭವ ಕಲಿಹಿ ಔತ್ತರೇಯೇಣ ದತ್ತಾನಿ ನ್ಯವಸತ್ತಾನ್ ನಿದೇಶಕೃತ. ನಿದೇಶಕೃತ ಔತ್ತರೇಯೇಣ ದತ್ತಾನಿ. ಬಹಳ ಸಂತೋಷನೇ ಆಯ್ತು ರೀ. ಪರೀಕ್ಷಿತ್ ರಾಜ ಇಷ್ಟು ಸ್ಥಾನ ಅಂತೂ ಕೊಟ್ಟನಲ್ಲ, ಮುಂದಿಂದ ಆಮೇಲೆ ನೋಡ್ಕೊಂಡ್ರೆ ಆಯಿತು ಅಂತ. ಮೊದಲು ಒಂದು ಗಳಿಸ್ಕೊಂಡ್ರೆ ಸಾಕಾಗಿರ್ತದೆ, ಶಾಸಕರಾದರೆ ಸಾಕು, ಪಂಚಾಯತ್ ಸದಸ್ಯರಾದರೆ ಸಾಕಾಗಿರ್ತದೆ ಕೆಲವರಿಗೆ. ಉಳಿದ ಆಮೇಲೆ ಗಿಟ್ಟಿಸ್ಕೊಳ್ಳೋಣ ಅಂತಿರ್ತಾರೆ. ಹಾಗೆ ಮೊದಲು ಇಷ್ಟಂತೂ ಕೊಟ್ಟನಲ್ಲ, 5 ಸ್ಥಾನ ತಗೊಂಡೇ ಬಿಟ್ಟ. ನಾನು ಅಲ್ಲೇ ಇರ್ತೇನೆ ಅಂತಂದ ಮೊದಲು. ಹೀಗೊಂದು ಕಥೆ ಭಾಗವತದಲ್ಲಿ ಬರ್ತದೆ. ಇದನ್ನೇ ಕಲಿ ನಿಗ್ರಹ ಅಂತ ಕರೆದ್ರು. ಈ ಕಲಿ ನಿಗ್ರಹದ ಕಥೆಯಲ್ಲಿ ಕೆಲವು ಸಂಗತಿಗಳನ್ನು ನಾವು ಅರ್ಥೈಸಿಕೊಳ್ಬೇಕು. ಮೊದಲನೇದು, ಪರೀಕ್ಷಿತ್ ರಾಜನಿಗೆ ಆ ಎತ್ತು ಮತ್ತು ಆಕಳ ನೋಡಿದಾಗ ಹಿಂದೆ ನಿಂತ ಕಟುಕನನ್ನು ನೋಡಿ ಕಲಿ ಇಲ್ಲಿದ್ದಾನೆ ಅಂತ ಯಾಕೆ ಪತ್ತೆ ಹಚ್ಚಿದ?
ಅದಕ್ಕೇನಾದರೂ ಕಾರಣ ಇರಬೇಕಲ್ಲ. ಅವನಿಗೆ ಅಂಥ ಶಿಕ್ಷಣ ಇತ್ತು ಪರೀಕ್ಷಿತ್ ರಾಜನಿಗೆ. ಎಲ್ಲಿ ಹಿಂಸೆ ನಡೀತದೆ ಅಲ್ಲಿ ಕಲಿ ಇದ್ದಾನೆ ಅಂತ ಪತ್ತೆ ಹಚ್ಚಿದ. ಅಲ್ಲಿ ನಡೀತಿದ್ದದ್ದು ಹಿಂಸೆ ತಾನೇ, ಹಾಗಾಗಿ ಹಿಂಸೆ ನಡೀತದೆ ಅಂದರೆ ಕಲಿ ಅಂತ ಪತ್ತೆ ಹಚ್ಚೋದು ಸುಲಭ. ಎರಡನೇ ಅಂಶ ಇಲ್ಲಿ ನೋಡಬೇಕಾದದ್ದು, ಅಲ್ಲಿದ್ದಂಥ ಎತ್ತು 3 ಪಾದ ಕತ್ತರಿಸ್ಕೊಂಡು ಒಂದು ಪಾದದಲ್ಲಿ ಜೋತಾಡ್ತಾ ಇತ್ತು ಅಂತ ಬಂತು. ಇನ್ನೊಂದು ಆಕಳ ಇತ್ತು, ಆ ಆಕಳ ಎತ್ತು ಮಾತನಾಡ್ತಾ ಇದ್ದು. ಆಕಳ ಯಾರು, ಎತ್ತು ಯಾರು? ಎತ್ತು ಅಂದರೆ ಧರ್ಮ, ಧರ್ಮವೇ ಎತ್ತಿನ ರೂಪ ತಾಳಿದೆ. ಆಕಳ ಅಂದರೆ ಭೂದೇವಿ, ಅವಳು ಗೋರೂಪಳಾಗಿ ಬಂದಿದ್ದಾಳೆ, ಕಣ್ತುಂಬ ನೀರು ಸುರಿಸ್ತಿದ್ದಾಳೆ. ಇಷ್ಟು ದಿನ ಕೃಷ್ಣ ಆಡಳಿತ ನಡೆಸ್ತಿದ್ದ, ಧರ್ಮರಾಜ ಇದ್ದ, ನಾವು ನಿಶ್ಚಿಂತರಾಗಿದ್ವಿ, ಈಗ ನಮ್ಮ ಸ್ಥಿತಿ ಯಾರು ನೋಡೋರು ಅಂತ ಅವಳು ದುಃಖ ಪಡ್ತಾ ಇದ್ದಾಳೆ ಭೂದೇವಿ. ಹೀಗೆ ಧರ್ಮ ಮತ್ತು ಗೋವಿನ ಮಧ್ಯದಲ್ಲಿ, ಭೂಮಿಯ ಮಧ್ಯದಲ್ಲಿ ನಡೆದ ಸಂವಾದ ಯಾವಾಗಲೂ ಇದು ನಡೀತಾ ಇರ್ತದಂತೆ. ಧರ್ಮ ಅಭಿಮಾನಿ ಭೂದೇವಿ ಇಬ್ಬರೂ ಕೂಡ ಯಾವಾಗಲೂ ಸಂವಾದ ನಡೆಸ್ತಾ ಇರ್ತಾರಂತೆ. ಯಾರು ಆಡಳಿತಕ್ಕೆ ಬರ್ತಾರೋ, ಎಷ್ಟು ಧರ್ಮ ನಾಶ ಮಾಡ್ತಾರೋ, ಹಾಳು ಮಾಡ್ತಾರೋ, ಎಷ್ಟು ಪ್ರಜೆಗಳನ್ನು ನುಂಗಿ ನೀರು ಕುಡಿತಾರೋ, ಸ್ವಾರ್ಥ ಮೆರಿತಾರೋ, ನಮಗೆ ಮತ್ತೆ ಭಾರ ಆಗ್ತಾರೋ ಅಂತ ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಇದು ದಿನದ ಪ್ರೊಸೆಸ್ಸು, ಅಥವಾ ಇವತ್ತಿನ ಕಾಲದಲ್ಲಿ ಹೇಳೋದಾದರೆ 3 ವರ್ಷದ್ದು ಒಂದ್ಸಲಿ ಎಲೆಕ್ಷನ್ನಿನ ಪ್ರೊಸೆಸ್ಸು ಅಂತ ಇಟ್ಕೊಳ್ಳಿ, ಅಥವಾ 5 ವರ್ಷದ್ದು. ಹಾಗೆ ಅರ್ಥ ಮಾಡಿಕೊಳ್ಬೇಕು. ಅವೆರಡರ ಮಧ್ಯದೊಳಗೆ ಎತ್ತಿಗೆ ಮಾತ್ರ 3 ಕಾಲು ಕತ್ತರಿಸಿದ್ದ. ಆ 3 ಕಾಲು ಏನದು, ಮತ್ತೊಂದು ಕಾಲು ಏನದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಭಾಗವತದಲ್ಲಿ ಹೇಳ್ತಾರೆ, ಅದರ ವಿವರಣೆಯನ್ನು. ಧರ್ಮದ ಪಾದಗಳು 4. ಆ 4 ಪಾದ ಸೇರಿದರೆ ಒಟ್ಟು ಒಂದು ಧರ್ಮ, ಪೂರ್ಣ ಧರ್ಮ ಅಂತ ಆಗ್ತದೆ. ಸತ್ಯಂ, ಶೌಚಂ, ದಯಾ, ಇಲ್ಲಿ ಹೇಳುವಾಗ 4 ಪಾದಗಳ ವಿವರಣೆ ಕೊಟ್ಟಿದ್ದಾರೆ. ಸತ್ಯ, ತಪಸ್ಸು, ದಯಾ, ಹಾಗೇನೆ ಶೌಚ ಅಂತ ಮತ್ತೊಂದು ಹೇಳಿದ್ದಾರೆ. ತಪಶ್ಶೌಚಂ ದಯಾ ಸತ್ಯಂ ಇತಿ ಪಾದಾಹ ಕೃತೇ ಯುಗೆ. ಕೃತಯುಗದೊಳಗೆ ತಪಸ್ಸು, ಶೌಚ, ದಯಾ ಮತ್ತು ತಪಸ್ಸು, ಶೌಚ, ದಯಾ, ಸತ್ಯ ಅನ್ನೋ 4 ಪಾದದ ಧರ್ಮ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆಶ್ರಯಿಸಿಕೊಂಡಿರ್ತದಂತೆ. ಅದಕ್ಕೆ ಎಲ್ಲರೂ ಕೃತಯುಗದವರು ಧರ್ಮಮೂರ್ತಿಗಳೇ. ಈಗೆಲ್ಲ ವೇದಮೂರ್ತಿ ಅಂತಿರ್ತಾರೆ ನೋಡಿರಲ್ಲ, ಅದು ಸುಮ್ಮನೆ ಅಡ್ಜೆಕ್ಟಿವ್. ಡಾಕ್ಟರೇಟ್ ಕೊಟ್ಟ ಹಾಗೆ ಈಗೆಲ್ರಿಗೂ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಯೂನಿವರ್ಸಿಟಿಗಳಲ್ಲಿ, ಗೌರವ ಡಾಕ್ಟರೇಟ್ ಅಂತ. ಏನು ಮಾಡ್ತಾರೋ ಬಿಡ್ತಾರೋ ಗೌರವ ಡಾಕ್ಟರೇಟ್. ಹಾಗೆ ವೇದಮೂರ್ತಿ ಅಂತ ನೋಡಿದರೆ ಒಂದು ಸ್ವರ ಹೇಳಿರಲ್ಲ ಆತ, ನಾಲಿಗೆ ಹೊರಳಿದ್ರೆ ತಾನೇ ಪಾಪ ಸ್ವರ ಹೇಳಬೇಕು. ಆದರೆ ವೇದಮೂರ್ತಿ, ಧರ್ಮಮೂರ್ತಿ ಅಂತ ಹಾಕ್ಕೊಳ್ತಾರೆ. ಒಂದು ದಿನ ಬೆಳಗ್ಗೆ ಎದ್ದು ಸೂರ್ಯನಿಗೆ ಸುಧಾ ನಮಸ್ಕಾರ ಮಾಡಿಲ್ಲ, ಅವನು ಧರ್ಮಮೂರ್ತಿ. ಧರ್ಮ ಅಂದರೆ ಏನು ಅಂತ ಪರಿಚಯ ಆಗಬೇಕಲ್ಲ. ಇತ್ತೀಚೆಗೆ ಧರ್ಮ ಶಬ್ದದ ವ್ಯಾಖ್ಯೆ ಬೇರೆ ಬೇರೆ ರೀತಿ ಆಗಿ ಹೋಗಿದೆ. ಭಾಗವತ ಹೇಳ್ತದೆ, ಧರ್ಮ ಅಂದರೆ 4 ಪಾದದಿಂದ ಒಳಗೊಂಡಿದೆಯಪ್ಪ. ತಪಸ್ಸು, ಶೌಚ, ದಯಾ, ಸತ್ಯ. ಕೃತಯುಗದೊಳಗೆ ಪೂರ್ಣಾಂಗ ಧರ್ಮ ಇರ್ತದೆ. ಯಾವ ವ್ಯಕ್ತಿಯನ್ನೇ ನೀವು ಮಾತನಾಡಿಸಿದರೆ ಸತ್ಯನೇ ಹೇಳ್ತಾನಂತೆ ಕೃತಯುಗದೊಳಗೆ. ಸತ್ಯನೇ. ಅವರ ಮನೆಯಲ್ಲಿ ಆ ವ್ಯಕ್ತಿ ಒಂದು ಸ್ವಲ್ಪವೂ ಶೌಚದ ಗೆರೆ ದಾಟಲ್ಲ. ಕಲ್ಪಿಸ್ಕೊಳ್ಳಿಕ್ಕಾದರೂ ಸಾಧ್ಯನಾ ಈ ತರಹ ಒಂದು ಯುಗ ಇದೆ ಅಂತ? ನಾವು ಎಲ್ಲಿಗೆ ಬಂದಿದ್ದೇವೆ, ಎಷ್ಟು ಕೆಳಗಿಳಿದಿದ್ದೇವೆ. ಈಗ ಏನು ಕೇಳಿದ್ರು ಪ್ರತಿಶತ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡಿದೆ. ಏನೇ ಆಗಲಿ ಆಪ್ಷನ್ ಇಲ್ಲ ನಮಗೆ ಬೇರೆಯವನನ್ನು ಆರಿಸ್ಲಿಕ್ಕೆ, ಇದ್ದದ್ರಲ್ಲಿ ಇವ ವಾಸಿ ಬಿಡಪ್ಪ ಅಂತ ಈ ಸ್ಥಿತಿ ಬಂತು ನಮ್ಮದು. ಆಪ್ಷನ್ನೇ ಇಲ್ಲ, ಇದ್ದದ್ರಲ್ಲಿ ಕುಡ್ರಲ್ಲಿ ಮೆಳಗಣ್ಣು ಅಂತಿರ್ತಾರಲ್ಲ, ಹಂಗೆ ಆಪ್ಷನ್ನು. ನಮ್ಮ ಅಧಿಕಾರಿಗಳನ್ನು, ನಮ್ಮ ಆಡಳಿತ ವ್ಯವಸ್ಥೆಯನ್ನು ಆರಿಸ್ಕೊಳ್ಳೋದ್ರಲ್ಲಿ, ನಮ್ಮ ಮನೆಗೆ ತರುವ ಸಾಮಾನುಗಳೆಲ್ಲ, ನಾವು ತಗೊಳ್ತಾ ಇರುವ ಜನರಲ್ ಮೆಡಿಕಲ್ ವ್ಯವಸ್ಥೆಗಳು ಎಲ್ಲ ಇದ್ದದ್ರಲ್ಲಿ ಒಂದು ಸ್ವಲ್ಪ ವಾಸಿ ಬಿಡು ಅಂತ ಹಂಗಾಗಿದೆ ಹೊರತು 100% ಯಾರಿಗೂ ನಾವು ಅಂಕ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಮನೆಯಲ್ಲಿ ಬರೋ ಅಕ್ಕಿ ಸುಧಾ ಅದೇ ಆಯಿತು. ಅವ ಹೇಳುವಾಗಲೇ ಅದು ಇದಕ್ಕಿಂತ ಇದು ಸ್ವಲ್ಪ ವಾಸಿ, ಇದಕ್ಕಿಂತ ಇದು ವಾಸಿ ಅಂತ. ಅದನ್ನು ಪೂರ್ಣ ಕೊಡಲ್ಲ ಆತ. ಇದ್ದದ್ರಲ್ಲಿ ಅಂತ ತಗೊಳ್ರಿ ಅಂತಾನೆ.
ಆದರೆ ಕೃತಯುಗ ಹಾಗಲ್ಲ. ಮನೆ ಮನೆಗಳಲ್ಲಿ ತಪಸ್ಸು, ಮನೆ ಮನೆಗಳಲ್ಲಿ ಶೌಚ ಆಚರಣೆ ಹಾಗೂ ದಯ ಸತ್ಯ 4 ಪಾದ ಇತ್ತು. ಯುಗ ಕಳಿತು, ತ್ರೇತಾಯುಗ ಅನ್ನೋ ಹೆಸರೇ ಹೇಳ್ತದೆ. ಆ 3 ಪಾದಗಳು ಮಾತ್ರ ಮತ್ತೆ ಪುನಃ ಉಳಿತು. ಅಂದರೆ 2 ಪಾದ ಕಡಿಮೆ ಆಯಿತು, ಅದು 1 ಪಾದ ಕಡಿಮೆ ಆಯಿತು, 3 ಪಾದ ಮಾತ್ರ ಧರ್ಮ ಉಳಿತು. ಧರ್ಮಾಂಗ 3 ಪಾದದಷ್ಟು ಉಳಿತು. ದ್ವಾಪರ ಅನ್ನೋ ಹೆಸರಿನಲ್ಲೂ ಅದರ ಸೂಚನೆ ಸ್ಪಷ್ಟ ಇದೆ. 2 ಪಾದ ಮಾತ್ರ ಉಳಿತು, ಇನ್ನು 2 ಪಾದ ಕಳ್ಕೊಳ್ತಂತೆ. ಕಲಿಯುಗಕ್ಕೆ ಬಂದಾಗ 1 ಪಾದ ಮಾತ್ರ ಉಳಿತು, 3 ಪಾದ ಕಳ್ಕೊಳ್ತಂತೆ. 4 ಇದ್ದದ್ದು 3 ಉಳಿದು, 2 ಉಳಿದು 2 ಕಳ್ಕೊಂಡು 1 ಉಳಿದು 3 ಕಳ್ಕೊಂಡು ಬಿಡ್ತಂತೆ. ಇದು ಕಲಿಯುಗ ಅಂತ ವಿವರಣೆ ಕೊಡ್ತಿದ್ದಾರೆ. ಅದರಲ್ಲಿ ತಪಶೌಚಂ ದಯಾ ಸತ್ಯಮಿತಿ ಪಾದಾ ಕೃತೆ ಯುಗೆ, ಇದೊಂದು ರಹಸ್ಯದ ವಿಷಯ, ಇದು ಅದ್ಭುತವಾದ ವಿಷಯ. ಇವುಗಳನ್ನು ಕಲಿ ಏನು ಮಾಡ್ತಾನೆ, ಇದಕ್ಕೆ ಆದಂಥ ಆಯುಧಗಳನ್ನು ಬಳಸಿ ಕಲಿಯುಗದೊಳಗೆ ಇವುಗಳನ್ನು ನಾಶ ಮಾಡ್ತಾನೆ, ಧರ್ಮಾಂಗವನ್ನು. ಅಂದರೆ ತಪಸ್ಸು ಅನ್ನುವಂಥ ಧರ್ಮಾಂಗವನ್ನು ನಾಶ ಮಾಡಬೇಕಾದ್ರೆ ಅದಕ್ಕೇ ಆದಂಥ ಆಯುಧವನ್ನು ಬಳಸ್ತಾನೆ. ಯಾರದಾದ್ರೂ ಮನೆಯಲ್ಲಿ ಒಳ್ಳೆ ತಪಸ್ಸು ಮಾಡ್ತಾ ಇದ್ದಾರೆ, ಒಳ್ಳೆ ತಪಸ್ವಿಗಳು ಅಂತ ನಾವು ಅವರನ್ನು ನಂಬಿರ್ತೀವಿ, ವಿಶ್ವಾಸ ಮಾಡಿರ್ತೀವಿ. ಆದರೆ ಕಲಿ ಏನು ಮಾಡ್ತಾನೆ, ಅಂಥ ತಪಸ್ವಿಗಳ ಅವರನ್ನು ಆ ತಪಸ್ಸಿನಿಂದ ಹೇಗೆ ಆಚೆ ತರಿಸ್ಬೇಕು ನನಗೆ ಗೊತ್ತು ಅಂತ. ಹೇಗೆ ಆಚೆ ತರಿಸ್ಬೇಕು ನನಗೆ ಗೊತ್ತು. ಏನು ಮಾಡ್ತಾನೆ, ಸ್ಮಯ ಮದ ಅನ್ನುವಂಥ ಒಂದು ಅಧರ್ಮಾಂಗವನ್ನು ಬಳಸ್ತಾನಂತ ಅವ್ರ ಮೇಲೆ. ಅಧರ್ಮದ ದಾಳ ಅದೊಂದು ಆಯುಧ. ಅಂದರೆ ತಪಸ್ಸು ಮಾಡಿದವನಿಗೆ ಅವನಿಗೇ ಗೊತ್ತಿಲ್ಲದೆ ಇದ್ದಂತೆ ನಾನಿಷ್ಟು ತಪಸ್ಸು ಮಾಡಿದೆ ಅಂತ ಒಳಗಡೆ ಬಂದ್ಬಿಡ್ತದೆ ಭಾವ. ಮದ ಬಂತು ಅಂದ ಕೂಡಲೇ ತಪಸ್ಸೇನಾಯಿತು, ಅಧರ್ಮಾಂಗದಿಂದ ಧರ್ಮಾಂಗದ ನಾಶ ಅಂತ ಈ ರಹಸ್ಯವನ್ನು ಹೇಳ್ತಾರೆ. ಯಾವತ್ತೂ ಕೂಡ ವೈರಸ್ ಆ್ಯಂಟಿವೈರಸ್ ಅಂತ ಇರ್ತದಲ್ಲ, ಒಂದು ವೈರಸ್ ಬಂದಿದೆ ಅಂದರೆ ಅದಕ್ಕೆ ತಕ್ಕ ಮತ್ತೊಂದು ಆ್ಯಂಟಿವೈರಸ್ ಸಾಫ್ಟ್ವೇರ್ ಹಾಕ್ತಾರೆ. ಹಾಗೆ ತಪಸ್ಸು ಅನ್ನುವ ಧರ್ಮಾಂಗವನ್ನು ನಾಶ ಮಾಡಲಿಕ್ಕೆ ಕಲಿ ಏನು ಮಾಡ್ತಾನೆ, ಮದ ಅನ್ನುವಂಥ ಅಧರ್ಮಾಂಗವನ್ನು ಅವರ ಮನೆಯಲ್ಲಿ ಹುಟ್ಟಾಕಿ ಅವನಿಗೇ ಗೊತ್ತಾಗದೇ ಇರೋ ಹಾಗೆ ಇನ್ನು ಮೇಲೆ ತಪಸ್ಸು ಮಾಡಿದರೂ ಸರಿ ಬಿಟ್ಟರೂ ಸರಿ, ನನ್ನಷ್ಟು ತಪಸ್ಸು ಈಗಾಗಲೇ ಮಾಡಿದವರು ಯಾರಿದ್ದಾರೆ ಅಂತ ಅವನೇ ಬಿಟ್ಬಿಡ್ತಾನೆ. ಅದು ಸಾಕು ಅಂತ ಕಲಿ. ಹೆಂಗೆ ಮಾಡಿದೆ ನೋಡದೇ ಇಲ್ಲ ಅಂತಂತಾನೆ. ಏನು ಎಷ್ಟು ಸುಲಭದ ಕೆಲಸ, ಅವನಿಗೇನು ಪ್ರಯಾಸ ಇಲ್ಲ ಇದ್ರ ಬಗ್ಗೆ. ಭಾರಿ ಆಯಾಸಪಟ್ಟು ನೀವು ತಪಸ್ಸು ಭಾಳ ಮಾಡ್ತಿದ್ದೀರಿ, ನಾಳೆಯಿಂದ ಬಿಡ್ರಿ ಅಂತ ಒಂದು ಮೆಸೇಜ್ ಕಳಿಸೋದಾಗಲಿ, ಮೊಬೈಲಿಗೆ ಇನ್ಸ್ಟ್ರಕ್ಷನ್ ಕಳಿಸೋದಾಗಲಿ ಏನೂ ಮಾಡಲ್ಲ. ಒಳಗೆ ಕೆಲಸ ಮಾಡಿ ಬಿಟ್ಬಿಡ್ತು. ಇದು ತಪಸ್ಸು ಅನ್ನೋ ಧರ್ಮಾಂಗ. ಇದರ ಎಚ್ಚರಿಕೆ ನಾವಿರಲಿ ಅಂತ ಈ ಕಥೆ ಹೇಳೋ ಉದ್ದೇಶ ಅದು. ನಮ್ಮ ತಪಸ್ಸು ನಮ್ಮಿಂದ ಬೆಳವಣಿಗೆ ಆಗಬೇಕೇ ಹೊರತು ಮದ ಬಂದು ಆ ತಪಸ್ಸನ್ನು ಮನುಷ್ಯ ನಾಶ ಮಾಡಿಕೊಳ್ಬಾರ್ದು ಅನ್ನೋ ಎಚ್ಚರಿಕೆಯನ್ನು ಭಾಗವತ ಕೊಡ್ತದೆ. ತಪಶೌಚಂ, ಶೌಚ ಅನ್ನುವಂತಹ ಮತ್ತೊಂದು ಧರ್ಮಾಂಗ, ಅದನ್ನು ಆತ ಹೇಗೆ ನಾಶ ಮಾಡ್ತಾನೆ, ಇದೆಲ್ಲ ಪರೀಕ್ಷಿತ್ ರಾಜ ಚೆನ್ನಾಗಿ ಆಲೋಚನೆ ಮಾಡಿದ್ದ ಅಂತಾರೆ. ಮನುಷ್ಯರಿಗೆ ಶೌಚಪೂರ್ಣವಾಗಿ ಬಾಹ್ಯ ಶೌಚ ಆಂತರ ಶೌಚ ಅಂತ 2 ರೀತಿ ಇದೆ. ಬಾಹ್ಯ ಶುದ್ಧಿ ಆಂತರ ಶುದ್ಧಿ ಅಂತ. ಆಂತರ ಶುದ್ಧಿ ಅಂದರೆ ಮನಸ್ಸಿನ ಶುದ್ಧಿ, ಅಂತಃಕರಣ ಶುದ್ಧಿ. ಬಾಹ್ಯ ಶೌಚ ಅಂತ ದೇಹದಿಂದ ಶುದ್ಧಿ ಕಾಪಾಡಿಕೊಳ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ಏನು ಮಾಡ್ತಾನೆ, ಸಂಘ ಅನ್ನೋ ಅಧರ್ಮಾಂಗವನ್ನು ಬೆಳೆಸ್ತಾನಂತೆ. ಸ್ಮಯ ಸಂಘ ಅಂದರೆ ಏನು, ಅವನಿಗೆ ವಿಷಯದ ಆಸಕ್ತಿ ಹೆಚ್ಚು ಮಾಡಿಸ್ತಾನೆ. ವಿಷಯದ ಆಸಕ್ತಿ, ವಿಷಯದ ಲೋಲುಪ, ಅತಿಯಾದ ವಿಷಯದ ಲೋಲುಪತೆ ಬಂದಾಗ ಮನುಷ್ಯನಿಗೆ ಈ ಶೌಚದ ಬಗ್ಗೆ ತಾತ್ಸಾರ ಶುರುವಾಗಿಬಿಡ್ತದೆ. ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿರ್ತಾನೆ. ಹೇಗೆ ವ್ಯವಸ್ಥೆ ಮಾಡಿರ್ತಾನೆ ಅಂದರೆ, ವಿಷಯದ ಲೋಲುಪತೆ ಹುಟ್ಟಿಸೋನು ಕಲಿನೇ ಅಂತೆ. ಇದನ್ನು ಮಾಡಿದರೆ ಏನು, ಅವರೆಲ್ಲ ಮಾಡದೇ ಇದ್ದವ್ರು ಆರಾಮಿಲ್ವಾ, ಹಿಂಗೆ ತರ್ಕ ಮಾಡ್ತಾನೆ. ಅವ್ರೇನು ಮಾಡಿದ್ದಾರೆ, ಏನು ಮಾಡಿಲ್ಲ, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ, ಎಂಥ ವಾಹನ ಖರೀದಿ ಮಾಡಿದ್ದಾರೆ, ಎಷ್ಟು ಶ್ರೀಮಂತರಾಗಿದ್ದಾರೆ. ಈಗೆಲ್ಲ ಬೇರೆ ಬೇರೆ ದೇಶದ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ.
ನೋಡ್ರಿ, ಚೀನಾದವರು ಇಷ್ಟು ಶ್ರೀಮಂತರಾಗಲಿಕ್ಕೆ ನೀವು ಮಾಡಿದ ಸನಾತನ ಧರ್ಮ ಕಾರಣನ? ಲಕ್ಷ್ಮೀ ಪೂಜೆ ಮಾಡಿದ್ರೆ ಅವ್ರು ಎಂದಾದರೂ? ದೇವರ ಪೂಜೆ ಮಾಡಿದ್ರೆ ಹಿಂಗೆ ಹೇಳಬೇಕು. ಹೀಗೆ ಮನುಷ್ಯನಿಗೆ ಭೇದ ಬುದ್ಧಿಯನ್ನು ಹುಟ್ಟಿಸ್ಬೇಕು. ಧರ್ಮವನ್ನು ಬಿಡಿಸ್ಬೇಕಾದ್ರೆ ಬೇರೆ ಬೇರೆ ದೇಶದ ಉದಾಹರಣೆ ಕೊಡಬೇಕು. ಅವರಷ್ಟು ಶ್ರೀಮಂತರಾಗಲಿಕ್ಕೆ ಯಾವತ್ತಾದರೂ ನೀವು ಮಾಡಿದ ಹಾಗೆ ದೇವ್ರ ಪೂಜೆ ಮಾಡಿ ವ್ರತ, ಉಪವಾಸ, ತೆಂಗಿನಕಾಯಿ, ಬಾಳೆಹಣ್ಣು ದೇವರಿಗಿಟ್ಟು ನೈವೇದ್ಯ ಮಾಡಿದ್ರ? ಏನು ಮಾಡಲಿಲ್ಲ. ಆದರೂ ಅಷ್ಟು ಶ್ರೀಮಂತರಾದರು. ಮತ್ತು ನೀವು ಯಾಕೆ ಮಾಡ್ತೀರಿ? ಹೀಗೆ ಮನುಷ್ಯನಲ್ಲಿ ಭೇದ ಬುದ್ಧಿಯನ್ನು ಹುಟ್ಟಿಸಿ, ವಿಷಯದ ಆಸಕ್ತಿಯನ್ನು ಹುಟ್ಟಿಸಿ, ಅತಿಯಾದ ಹಣದ ಲೋಲುಪತೆ, ಭೋಗದ ಆಸಕ್ತಿ ಹುಟ್ಟಿದಾಗ ಮನೆಯಲ್ಲಿ ಮಾಡ್ತಾ ಇದ್ದ ಎಲ್ಲ ಶೌಚಗಳನ್ನು ದೂರ ಮಾಡಲಿಕ್ಕೆ ಶುರು ಮಾಡಿ. ಇವತ್ತು ನಾವೆಲ್ಲ ಕಡಿಮೆ ಮಾಡ್ಕೊಳ್ತಾ ಇರೋದು ಅದೇ ಕಾರಣಕ್ಕೆ ಅಲ್ವೇ? ಸಂಘದಿಂದ ಆಗಿದೆ. ಸಂಘ, ಅದರ ಮೇಲೆ ತಾತ್ಸಾರ, ಅದರ ಬಗ್ಗೆ ಅಶ್ರದ್ಧೆ. ಇವತ್ತಿನ ಜನ್ರೇಷನ್ ಒಪ್ತಾ ಇಲ್ಲ. ಅದಕ್ಕೇನೆ ಯಾವುದೂ ಒಪ್ತಾ ಇಲ್ಲ, ಯಾವುದೂ ಬೇಡ ಆಗಿದೆ. ಎಲ್ಲ ಹಿಜಿಟೇಟ್. ಯಾರಾದರೂ ತಂದೆ ತಾಯಂದ್ರು ಮನೆಯಲ್ಲಿ ಒಳ್ಳೆ ಶೌಚ ಆಚಾರ, ಮನೆಯಿಂದ ಹೊರಗೆ ಹೋಗಿ ಬಂದು ಕೂಡಲೇ ಸ್ವಲ್ಪ ಕಾಲ ಮೇಲೆ ನೀರು ಹಾಕ್ಕೋತಾರೆ ಅಂದರೆ ಹೀಗೆ ನೋಡ್ತಾ ಇರೋದು. ಅಯ್ಯೋ ಒಂಥರ ಏನು ನೀರು ವೇಸ್ಟ್ ಮಾಡ್ತಾರೋ ಏನೋ ಅನ್ನೋ ಹಂಗೆ. ಎಲ್ಲಿಗೆ ಬಂತು ಕಾಲ? ಅಂದರೆ ಮನುಷ್ಯನಲ್ಲಿ ಸಂಘ, ವಿಷಯಾಸಕ್ತಿ ಅನ್ನೋದು ಅವನಿಗೆ ಧರ್ಮಾಂಗ ಶೌಚ ಅನ್ನೋದನ್ನು ನಾಶ ಮಾಡಿಬಿಡುತ್ತೆ. ಇನ್ನೊಂದಿದೆ, ದಯಾ ಅಂತ ಧರ್ಮಾಂಗ. ಸಹಜ ದಯಾವಂತರು ನಾವೆಲ್ಲ. ಎಂಥ ಸಂದರ್ಭದಲ್ಲಿ ಎಂಥವನ ಬಗ್ಗೆನೂ ನಮಗೆ ದಯ ಹುಡ್ತಾ ಇರ್ತದೆ. ಅವನು ಕೇಳೋದೇ ಬೇಡ, ನಾವೇ ತೆಗೆದು ಕೊಟ್ಬಿಡ್ತೀವಿ. ನೀನು ಚೆನ್ನಾಗಿರು, ನಾನು ಚೆನ್ನಾಗಿರು ಅಂತನೋ ಭಾವ ನಮಗೆ ಸಹಜವಾಗೇ ಇರ್ತದೆ. ಆದರೆ ಕಲಿ ಏನು ಮಾಡ್ತಾನೆ? ಅಲಾ ಇವನೇ ಇಷ್ಟು ದಯಾಮಯನಾಗಿಬಿಟ್ನಲ್ಲ ಇವ, ಹಾಗಾದರೆ ಇವನು ದೇವತೆಗಳಿಗೆ ಬೇಕಾದವನಾಗಿಬಿಡ್ತಾನೆ ಇನ್ನು ಮೇಲೆ ಅಂತ ಹೇಳಿ ಆ ದಯಾ ಅನ್ನೋ ಧರ್ಮಾಂಗಕ್ಕೆ ಒಂದು ಅಧರ್ಮಾಂಗವನ್ನು ಬಳಸ್ತಾನೆ. ವಿಚಿತ್ರ ನೋಡಿ. ಸ್ಮಯ, ಹಾಗೆ ಆಗಲೇ ಹೇಳಿದಂತೆ ಸಂಘ ಮನುಷ್ಯನಲ್ಲಿ ದಯೆ ಬರದೇ ಇರೋ ಹಾಗೆ ಮಾಡಲಿಕ್ಕೋಸ್ಕರನೇ ವಿಚಿತ್ರವಾದಂತಹ ಅವನ ಮನಸ್ಸಿನೊಳಗೆ ದಯಾ ಹೋಗ್ಲಿಕ್ಕೆ ಬೇಕಾಗುವ ಕ್ರೋಧ ಅನ್ನೋ ಅಧರ್ಮಾಂಗವನ್ನು ಹುಟ್ಟಿಸ್ಬಿಡ್ತಾನೆ. ವಿಚಿತ್ರವಾದಂಥ ಸ್ವಾರ್ಥ ಅಂದರೆ ಲೋಭ. ಲೋಭನೂ ಹೇಳ್ತಾ ಇರೋದಲ್ಲ. ಲೋಭ ಹೆಂಗೆ? ಅರೆ ಅವನಿಗೆ ಕೊಟ್ಟು ಏನು ಮಾಡ್ತೀರಿ? ನಿಮ್ಮದೇ ನಿಮಗೆ ಸಾಲ್ತಾ ಇಲ್ಲ, ನಿಂದೇ ನಿನಗಾಗಲ್ಲ, ನಿನಗೇ ಒಂದು ಹೊತ್ತಿಗೆ ಗತಿ ಇಲ್ಲ, ಇನ್ನು ಅವಂದು ಬೇರೆ ಬೇಕಾದಷ್ಟು ಇರ್ತದೆ. ಹೀಗೆ ಮನೆ ಒಳಗೆ ಆ ಥರದ ಭಾವನೆಯನ್ನು ಹುಟ್ಟಿಸ್ಲಿಕ್ಕೆ ಶುರು ಮಾಡ್ತಾನೆ. ಸಹಜ ಕರುಣಿ, ಸಹಜ ದಯಾವಂತನಾದವನಿಗೂ ಕೂಡ ಈ ವಿಚಿತ್ರವಾದ ಕಾಮ, ಆ ಲೋಲುಪತೆ, ಲೋಭ ಅವನನ್ನು ಧರ್ಮಾಂಗದಿಂದ ದೂರ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಾವು ಹಿಂದೆಲ್ಲ ಹೇಗಿದ್ವಿ ಅಂತ ನಮ್ಮನ್ನೇ ನೆನಪಿಸ್ಕೊಂಡ್ರೆ ನಗು ಬರಲಿಕ್ಕೆ ಶುರು ಆಗ್ತದೆ. ಎಂಥೆಂಥ ಅದ್ಭುತವಾದ ಪ್ರದೇಶಗಳು, ಎಷ್ಟು ದೊಡ್ಡ ಹಳ್ಳಿ ಊರುಗಳಲ್ಲಿ ಎಲ್ಲರೂ ಸಮರಾಗಿ ಅವರು ಬೆಳೆದಂಥ ಆಹಾರವನ್ನೇ ಮನೆ ಮನೆಗೆ ಹಂಚಿ ಹೋಗಿ ತಿಂತಾ ಇದ್ದಂಥ ಕಾಲ. ಬಹಳ ದೂರ ಏನಿಲ್ಲ. ಆದರೆ ಇವತ್ತು ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋ ಹಾಗಿಲ್ಲ, ಅವನು ಇವನಿಗೆ ಕೊಡೋ ಹಾಗಿಲ್ಲ, ಇವನು ಅವನಿಗೆ ಕೊಡೋ, ಎಲ್ಲ ವ್ಯಾಪಾರೀಕರಣ. ಅಂದರೆ ಹಣದ ಅತಿಯಾದ ಆಸೆ ಮನುಷ್ಯನಿಗೆ ಒಳಗಡೆ ಇರುವ ದಯೆಯನ್ನು ದೂರ ಮಾಡಿ ಹಿಂಸ್ರಕ ಬುದ್ಧಿಯನ್ನು ಶುರು ಮಾಡಿಬಿಡ್ತಾನೆ. ಅವನು ಬದುಕಿದ್ರೆ ಎಷ್ಟು, ಸತ್ರೆಷ್ಟು, ನಾನು ಬದುಕಿದ್ರೆ ಸಾಕು. ಇವನಿಗೆ ಗೊತ್ತಾಗ್ತಾ ಇಲ್ಲ, ನಾಳೆ ನೀನು ಬದುಕಬೇಕಾದ್ರೆ 100 ಜನ ಬೇಕು ಅನ್ನೋದು ನೆನಪಿಲ್ಲ ಇವನಿಗೆ. ಅಕ್ಕಿ ಬೆಳಿಲಿಕ್ಕೆ ಒಬ್ಬ ಬೇಕು, ತಂದು ಹಾಕ್ಲಿಕ್ಕೆ ಬೇರೆಯವನು ಬೇಕು, ಪಾಲಿಷ್ ಮಾಡಿಸ್ಲಿಕ್ಕೆ ಬೇರೆಯವನು ಬೇಕು. ನಿನ್ನ ಮನೆ ತನಕ ಬೆಳೆದ ಅಕ್ಕಿ ಬರಲಿಕ್ಕೆ, ತಂದು ಹಾಕಲಿಕ್ಕೆ ಅಲ್ಲಿ ತನಕ ಬರಬೇಕಲ್ಲ. ಅದು ಅಂದರೆ 100 ಜನ ಇದ್ದಾಗಲೇ ನಿನ್ನ ಬದುಕು ಅನ್ನೋದು ಮರ್ತು ಹೋಗಿದ್ದಾನೆ. ಆ ರೀತಿ ಭಾವ ಹುಟ್ಟಿಸ್ತಾನೆ. ಹೀಗೆ ಮನುಷ್ಯನಲ್ಲಿ ಆಗುವಂಥ ಲೋಭ, ಸಂಘ ಹಾಗೂ ಸ್ಮಯ ಇವೆಲ್ಲ ಅವನ ಒಳಗಡೆಯಲ್ಲಿ ಧರ್ಮಾಂಗದಿಂದ ಅವನನ್ನು ದೂರ ಮಾಡ್ತದೆ ಅಂತದೆ ಭಾಗವತ. ಇನ್ನು ಕೊನೆಗೂ ಅಂತ ಬಂತು, ಅದೇ ಸತ್ಯ ಅನ್ನೋದು. ಅದನ್ನೂ ಒಂದು ನಾಶ ಮಾಡ್ತೀನಿ ಅಂತ ಕೈಯಲ್ಲಿ ಖಡ್ಗ ಹಿಡಿದಿದ್ದ. ಅಂದರೆ ಸತ್ಯ ಅನ್ನೋ ಧರ್ಮಾಂಗವನ್ನು ನಾಶ ಮಾಡಲಿಕ್ಕೆ ಅನೃತ ಅನ್ನೋ ಅಧರ್ಮಾಂಗವನ್ನು ಬಳಸ್ತಾನಂತೆ. ಅಂದರೆ ಧರ್ಮಕ್ಕೆ 4 ಅಂಗಗಳು ಹೇಗಿದ್ದಾವೋ ಅಧರ್ಮಕ್ಕೂ 4 ಅಂಗಗಳಿವೆ. ಅದರಲ್ಲಿ ಅನೃತ ಅನ್ನೋ 4ನೇ ಅಂಗವನ್ನು ಬಳಸಿದ ಅಂದರೆ ಲೋಕದಲ್ಲಿ ಸತ್ಯ ಅನ್ನೋ ಧರ್ಮಾಂಗದಿಂದಲೂ ಎಲ್ಲರೂ ದೂರ ಆಗಿಬಿಡ್ತಾರೆ.
ಆವಾಗ ಎಲ್ಲ ಕಡೆ ಅಧರ್ಮದ ರಾಜ್ಯ ಸ್ಥಾಪನೆ ಆಗ್ತದೆ. ಅನೃತ ಅಂದ್ರೇನು? ಪ್ರಾಮಾಣಿಕತೆಯನ್ನು ಋತ ಅಂತ ಕರೀತಾರೆ. ಅನೃತ ಅಂದರೆ ಪ್ರಾಮಾಣಿಕತೆಯಿಂದ ದೂರ ಮಾಡೋದು. ಯಾರೂ ಪ್ರಾಮಾಣಿಕರಲ್ಲ ಅನಿಸ್ಬಿಡ್ತಾನಂತೆ ಕಲಿ. ನಮಗೆ ಒಳಗೆ ಅನ್ನಿಸ್ತಿರ್ತದೆ, ನಾನು ಎಷ್ಟು ಚೆನ್ನಾಗಿದ್ನೆಲ್ಲ ಈಗ ಯಾಕೆ ಹಿಂಗಾದೆ ಅಂತ. ಕಲಿ ವ್ಯವಸ್ಥೆ ಅಷ್ಟು ಮಾಡ್ತಾನೆ. ಸತ್ಯ ಹೇಳಲಿಕ್ಕೆ ಅವಕಾಶ ಇದ್ದರೂ ಹೇಳೋ ಹಾಗಿಲ್ಲ. ಅವಕಾಶ ಇದೆ, ಸತ್ಯ ಹೇಳಿ ಬದುಕಲಿಕ್ಕೆ ಅವಕಾಶ ಇದೆ. ಆದರೆ ಈತ ಸತ್ಯ ನುಡಿಯಲಿಕ್ಕೆ ಹಿಂದೇಟು ಹಾಕ್ತದೆ. ಬೇಡ ಬೇಡ, ನಮ್ಮದು ಮೊದಲಿಂದ ಬಂದಿದೆ ಸಂಪ್ರದಾಯ ಅದು ಅಂತ ಹೇಳಿ ಸುಳ್ಳು ಹೇಳೇ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅದು ದೊಡ್ಡ ಸಂಪ್ರದಾಯ ಅಂತಾನೆ. ಮತ್ತೆ ಅದು ನಮ್ಮ ಹಿರಿಯರು ಹೇಳ್ಕೊಂಡು ಬಂದದ್ದು, ನಾನು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಸುಳ್ಳಿಂದು ಒಂದು ಪರಂಪರೆನೇ ಬೆಳೆಸಿಬಿಡ್ತಾನೆ. ಹೀಗಾಗಿ ಅನೃತ ಅನ್ನೋ ಅಧರ್ಮಾಂಗದಿಂದ ಸತ್ಯ ಅನ್ನೋ ಧರ್ಮಾಂಗವನ್ನು ನಾಶ ಮಾಡ್ತಾನೆ. ಹೀಗೆ ಈ ರೀತಿ 4 ಧರ್ಮಾಂಗ, 4 ಅಧರ್ಮಾಂಗ. ಅಧರ್ಮಾಂಗ ಧರ್ಮಾಂಗಗಳಲ್ಲಿ ದಿನೇ ದಿನೇ ಕಾಳಗ ನಡೀತಾ ಇರ್ತದೆ ಮನೆಯೊಳಗೆ. ನಾವು ಕಲಿ ಈ ರೀತಿ ಹೋರಾಟ ಮಾಡುವುದನ್ನು ಕಂಡು ಪರೀಕ್ಷಿತ್ ಮಾಡಿದ ಈ ಕಥೆಯಿಂದ ಈ ಕಾಳಗದೊಳಗೆ ಬಹಳ ಬಹಳ ಬುದ್ಧಿವಂತಿಕೆಯಿಂದ ಮನುಷ್ಯ ತನ್ನ ಧರ್ಮವನ್ನು ತಾನು ರಕ್ಷಣೆ ಮಾಡಿಕೊಳ್ಬೇಕು. ಅದಕ್ಕೆ ಕಲಿಯನ್ನು ನಿಗ್ರಹ ಮಾಡಿಬಿಟ್ಟು ಕಲಿಯನ್ನು ಎಲ್ಲಿ ಕಳಿಸಿದ? ನೀನು ಜೂಜಾಟದಲ್ಲಿ ಇದ್ದು ಬಿಡಪ್ಪ, ಈ ಕಡೆ ಬರಬೇಡ ಅಂದ. ಜೂಜಾಟದಲ್ಲಿರು ಅಂದ್ರೆ ಏನು? ಜೂಜಾಟದಲ್ಲಿ ಹೋಗಿ ಕಲಿ ಹೋಗಿ ಸೇರ್ಕೋತಾನೆ. ಇನ್ನು ಸಿಮ್ ಕಾರ್ಡ್ ಮೊಬೈಲ್ದಲ್ಲಿ ಹಾಕಿದಾಗೆ ಸಿಮ್ ಕಾರ್ಡು ಮೊಬೈಲ್ನಲ್ಲಿ ಹೋಗ್ತದೆ, ಸರಿ. ಕಲಿ ಸೇರ್ಕೊಳ್ಳೋದೆ, ಭಾಳ ಸ್ಮಾರ್ಟ್ ಇದ್ದಾನವ. ಅವ ಸೇರ್ಕೊಳ್ಳೋದು ಅಂದರೆ ಅರ್ಥ ಏನು? ಎಲ್ಲೆಲ್ಲಿ ಜೂಜಾಟದ ಅಡ್ಡಗಳಿವೆ ಅಲ್ಲೆಲ್ಲ ಈ ಥರದ ಬುದ್ಧಿಯನ್ನು ಹುಟ್ಟಿಸ್ತಿರ್ತಾನಂತೆ. ಅಂದರೆ ಅಧರ್ಮಾಂಗಗಳ ಆಯುಧವನ್ನು ಕೊಟ್ಟು ಕಳಿಸ್ತಿರ್ತಾನವರಿಗೆ. ಎಲ್ಲಿ ಹೆಂಡಪಾನ ಮಾಡ್ತಾರೆ, ಸುರಾಪಾನ, ಅಲ್ಲೆಲ್ಲ ಅಧರ್ಮಾಂಗವನ್ನು ಹುಟ್ಟಿಸ್ತಿರ್ತಾನೆ. ಎಲ್ಲೆಲ್ಲಿ ಅತಿಯಾದ ದುಷ್ಟ ಸ್ತ್ರೀಯರಿರ್ತಾರೆ ಅಂಥವರಲ್ಲಿ ಇಂಥದ್ದನ್ನು ಅವರ ಹತ್ರ ಮಾಡಿಸ್ತಾನೆ. ಅದಕ್ಕೆ ಅಥೈತಾನಿ ನ ಸೇವೇತ, ಜೂಜ್ ಆಡಬೇಡ ಅಂತ ಯಾಕಂತಾರೆ? ಅವನು ಇದ್ದಲ್ಲೇ ಅವನಿಗೆ ದುರ್ಬುದ್ಧಿ ಹುಟ್ಟಿಸಿ, ಧರ್ಮದ ಭಾವನೆ ಕೆಡಿಸಿ, ಅಧರ್ಮಾಂಗಗಳನ್ನು ಕೆಡಿಸಿ ಅವನನ್ನು ಪೂರ್ಣ ನಾಶ ಮಾಡಿಬಿಡ್ತಾನೆ. ಇದು ಉದ್ದೇಶ. ಇದರಲ್ಲಿಯೂ ತರ್ಕ ಹಾಕೋರಿದ್ದಾರೆ. ಎಷ್ಟು ಜನ ಜೂಜಾಡಿದವರು ಒಳ್ಳೆಯವರಿಲ್ಲ ಆಚಾರ್ಯ ಅಂತ ಕೇಳ್ತಾರೆ ಬಂದು. ಅವ ಬೇರೆ ಪಾಪ ಸಿಕ್ಕಾಕೊಂಡ ಇವ್ರ ಕೈಗೆ, ಧರ್ಮರಾಜ ಬೇರೆ ಕೈಗೆ ಸಿಕ್ಕಾಕೊಂಡಂಗೆ ಆಗಿಬಿಟ್ಟಿದೆ. ಧರ್ಮ ತಾನೇ ಯಾವಾಗಲೂ ಕೈಗೆ ಸಿಕ್ಕಾಕೊಂಡು ಒದ್ದಾಡೋದು, ಅಧರ್ಮ ಯಾವತ್ತು ಒದ್ದಾಡ್ತದೆ? ಆಮೇಲೆ ಸುರಾಪಾನ ಮಾಡೋದೆಲ್ಲ ಮಾಡಿ ಆಮೇಲೆ ಹೇಳ್ತಾರೆ, ಏನು ಹೆಂಡ ಕುಡುಕರೆಲ್ಲರೂ ತಪ್ಪಿತಸ್ಥರೇನಾ ಅಂತ ಹಿಂಗೆ ವಾದ ಮಾಡ್ತಾರೆ. ಅದನ್ನು ಮತ್ತೆ ಒಂದೆಡೆ ಮದ್ಯಪಾನ ನಿಷೇಧದ ಬೋರ್ಡ್ ಹಾಕ್ತಾರೆ, ಮತ್ತೊಂದೆಡೆ ಮದ್ಯಕ್ಕಾಗಿ ಅಂತ ಲೈಸೆನ್ಸ್ ಕೊಡ್ತಾರೆ, ಮತ್ತೊಂದೆಡೆ ಅದರಿಂದ ಬರುವ ಟ್ಯಾಕ್ಸಿನ ಹಣದಿಂದ ಪೆನ್ಷನ್ ಕೊಡ್ತಾರೆ. ಇದು ನಮ್ಮ ವ್ಯವಸ್ಥೆ. ಮದ್ಯ ನಿಷೇಧ, ಮದ್ಯಕ್ಕಾಗಿ ಅಂತ ಕಂಪನಿಗಳಿಗೆ ಲೈಸೆನ್ಸು, ಮಾರಾಟಕ್ಕಾಗಿ ಅಂತ ಅಂಗಡಿಗಳಿಗೆ ಲೈಸೆನ್ಸು. ಮತ್ತು ಸಮಾಜ ಯಾವಾಗಲೂ ಕೂಡ ಸ್ವಸ್ಥವಾಗಿರಬೇಕು ಅಂತ ಗಾಂಧೀಜಿಗಳನ್ನು ಯಾವಾಗಲೂ ನಾವು ಮೂರ್ತಿವೆತ್ತಾಗಿ ನೋಡ್ತೇವೆ ಅಂತ. ಯಾವುದು ಸರಿ ಹೇಳಿ ನೋಡೋಣ. ಲೈಸೆನ್ಸ್ ಕೊಡಬಾರ್ದು, ಮಾರಾಟ ಮಾಡಬಾರ್ದು, ನಿಷೇಧದ ಬೋರ್ಡ್ ಹಾಕಬಾರ್ದು, ಅಥವಾ ವ್ಯವಸ್ಥೆಯನ್ನು ಹೇಗೆ ಸುಧಾರಿಸ್ತೀರಿ? ಅಂದೇ ಪರೀಕ್ಷಿತ್ ರಾಜ ಇದನ್ನು ಮನಗಂಡು, ನನ್ನ ರಾಜ್ಯದಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ನನ್ನ ರಾಜ್ಯದಲ್ಲಿ ಜೂಜಿನ ಅಡ್ಡಗಳನ್ನು ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿಸಿದ, ಜಾಗೃತಿಯನ್ನು ಮೂಡಿಸಿದ ಅಂತ ಅರ್ಥ. ನೋಡಿ, ಈ ರೀತಿ ದುಶ್ಚಟಗಳನ್ನು, ದುರ್ವ್ಯಸನಗಳನ್ನು ದೂರ ಮಾಡಿಕೊಳ್ಳಿ ಅಂತನ್ನೋದು ಉದ್ದೇಶ ಈ ಕಲಿ ನಿಗ್ರಹದ ಕಥೆಗಿದೆ. ಬಹಳ ಆಳವಾಗಿ ಅಧ್ಯಯನ ಮಾಡಿದಾಗ ಏನಿಲ್ಲಿ ಹೇಳಲಿಕ್ಕೆ ಹೊರಟದ್ದು ಅನ್ನೋದು ನಮಗೆ ತಿಳಿದು ಬರ್ತದೆ ಸಂದೇಶ. ಅಂದರೆ ಸ್ವಸ್ಥ ಸಮಾಜ ಅಂದರೆ ಹೀಗಿರಬೇಕು. ಹೇಗಿರಬೇಕು? ತಪಸ್ಸಿನಿಂದ ಇರಬೇಕು, ದಯಾವಂತರಾಗಬೇಕು, ಸತ್ಯವಂತರಾಗಿರಬೇಕು, ಒಳ್ಳೆ ಶೌಚ ಆಚಾರಗಳನ್ನು ಬೆಳೆಸಬೇಕು. ಇಂಥ ಸಮಾಜವನ್ನು ಭಾಗವತ ನಮ್ಮಿಂದ ನಿರೀಕ್ಷೆ ಮಾಡ್ತದೆ. ಇದು ನಿಜವಾದ ಭಾಗವತ ಸಮಾಜ ಅಂತ ಕರೆಸ್ಕೊಳ್ತದೆ. ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೆ ಅವರೊಳಗೆ ಕಲಿ ಸೇರ್ಕೊಳ್ಳಿಕ್ಕೆ ಬಂದಿದ್ದರೆ ಅವ ದೂರ ಓಡಿ ಹೋಗ್ತಾನೆ ಪರೀಕ್ಷಿತನ ಹೆಸರು ಕೇಳಿ. ಯಾಕಂದರೆ ಪರೀಕ್ಷಿತ್ ರಾಜನೇ ನಿಗ್ರಹ ಮಾಡಿದ ಅನ್ನೋ ಕಾರಣಕ್ಕೆ ಅವನ ಹೆಸರು ಕೇಳಿದರೆ ಅವನಿಗೆ ಹೆದರಿಕೆ ಆಗ್ತದೆ.
ಹೀಗೆ ಪರೀಕ್ಷಿತ್ ರಾಜನ ಗುಣಗಾನ ಮಾಡ್ತಾರೆ ಸೂತ ಪುರಾಣಿಕರು. ಇಂಥ ಪರೀಕ್ಷಿತ್ ರಾಜನಿಗೂ ಒಂದು ಸಂದರ್ಭ ಅವನಿಗೆ ಶಾಪ ಬರೋ ಹಾಗಾಗಿಬಿಡ್ತು. ಕಲಿ ಅವನಲ್ಲೇ ಸೇರಿಕೊಂಡಾಗ ಲೆಕ್ಕ. ಕಲಿಯ ಪ್ರಭಾವ ಕಲಿ ನಿಗ್ರಹ ಮಾಡಿದವನನ್ನೂ ಬಿಡಲಿಲ್ಲ ಅನ್ನೋ ಹಾಗಿದೆ. ಬೇಟೆ ಆಡಲಿಕ್ಕೆ ಅಂತ ಹೋದ. ಬೇಟೆ ಆಡ್ತಾ ಆಡ್ತಾ ಬಹಳ ಪರಿತಪಿಸಿದ, ವಿಶ್ರಾಂತಿ ಬೇಕು ಅನ್ನಿಸ್ತು, ನೀರಡಿಕೆ ಆಯಿತು. ಶಮೀಕ ಅಂತ ಒಬ್ಬ ಋಷಿಗಳ ಆಶ್ರಮದೊಳಗೆ ನುಗ್ಗಿದ. ಅವರು ಧ್ಯಾನಾಸಕ್ತರಾದ ಋಷಿಗಳು ನೀರು ಕೇಳಿದರೂ ಕೂಡ ಧ್ಯಾನದಿಂದ ಹೊರಬರಲಿಲ್ಲ, ಸಮಾಧಿಯ ಸ್ಥಿತಿಯಲ್ಲಿ ಇದ್ದರು. ನಾನು ರಾಜ, ಕಲಿಯನ್ನೇ ನಿಗ್ರಹಿಸಿದವ, ಧರ್ಮರಾಜನ ಮೊಮ್ಮಗ, ನೀರು ಕೇಳ್ತಿದ್ದೇನೆ ಕೊಡ್ತಿಲ್ಲಲ್ಲ ಈತ, ಇದು ನಿಜವಾದ ಧ್ಯಾನವೋ ಅಥವಾ ಧ್ಯಾನದ ಸೋಗೋ ಅಂತ ಅವನಿಗೆ ದುರ್ಬುದ್ಧಿ ಬಂತು. ಈ ದುರ್ಬುದ್ಧಿ ಯಾವಾಗ ಬರ್ತದೆ? ಭಾಗವತನೇ ಹೇಳ್ತದೆ ಇದನ್ನು ಕೂಡ. ರಾಜ, ನಾನು ದೊಡ್ಡ ವ್ಯಕ್ತಿ, ಶ್ರೀಮಂತ ಅಂತನ್ನೋ ದುರ್ಬುದ್ಧಿ ಯಾವಾಗ ಬರ್ತದೆ? ಎಷ್ಟು ಧರ್ಮವಂತ, ಎಂಥ ತಪಸ್ವಿ, ಎಷ್ಟು ಶೂರ ವೀರ, ಅಂಥ ರಾಜನಿಗೂ ಕೂಡ ಆ ಸಮಯದಲ್ಲಿ ನೀರಡಿಕೆ ಆದಾಗ ದುರ್ಬುದ್ಧಿ ಬಂತು. ದೈವದ ಪ್ರೇರಣೆಯಂತೆ ಅಲ್ಲೇ ಬಿದ್ದಂಥ ಸಪ್ತ ಹಾವನ್ನು ಬಿಲ್ಲಿನ ತುದಿಯಿಂದ ಎತ್ತಿದ, ಶಮೀಕರ ಕೊರಳಿಗೆ ಹಾಕಿಬಿಟ್ಟ. ಶಮೀಕರ ಧ್ಯಾನಾಸಕ್ತರಾದವರು ಏಳಲಿಲ್ಲ. ಅಂದರೆ ಅವರ ಧ್ಯಾನ ಎಷ್ಟು ನಿಶ್ಚಂಚಲವಾಗಿತ್ತು. ಅವರು ಏಳಲೇ ಇಲ್ಲ, ಹೊರಗೆ ಬರಲೇ ಇಲ್ಲ ಧ್ಯಾನದಿಂದ. ಅದರಿಂದ ಏನಾಯಿತು? ಆ ಧ್ಯಾನದ ಸಮಾಧಿಯ ಪರಿಪಾಕದಲ್ಲಿದ್ದದ್ದಕ್ಕೆ ಆ ಹಾವು ಹಾಕಿದ್ದೇನಿದೆ, ಸತ್ ಹಾವು ಹಾಕಿದ್ದು ಬರೀ ಅವರಿಗಲ್ಲ, ಅವರು ಯಾರನ್ನ ಧ್ಯಾನ ಮಾಡ್ತಿದ್ರಲ್ಲ ದೈವ, ಆ ದೈವಕ್ಕೆ ಅವನು ಮಾಡಿದ ಅಪರಾಧ ಅಂತ ಆಗಿಬಿಡ್ತು. ನಿಮ್ಮ ದೃಷ್ಟಿಯಲ್ಲಿ ಅಪರಾಧ ಸಣ್ಣದಿರ್ಬೋದು, ಆದರೆ ಶಾಸ್ತ್ರಗಳು ಹೇಳ್ತಾವೆ ಮಾಡಿದ ಅಪರಾಧ ಯಾರ ಬಗ್ಗೆ ಅಂತಿರ್ತದೆ ಅದಕ್ಕೆ ತಕ್ಕಂತೆ ಅದರ ದಂಡ ಜಾಸ್ತಿ ಅಂತ. ಹಾಗಾಗಿ ಮಾಡಿದ ಅಪರಾಧ ಧ್ಯಾನಾಸಕ್ತರಾದ ಮುನಿಗಳಿಗಾದ ಕಾರಣ ಧ್ಯಾನ ಮಾಡ್ತಿದ್ದುದು ಭಗವಂತನನ್ನು, ಆ ಒಳಗೆ ಧ್ಯೇಯನಾದ ಭಗವಂತನಿಗೆ ದ್ರೋಹ ಮಾಡಿದ ಅಂತ ಆಗಿಬಿಡ್ತು. ಅದಕ್ಕೆ ಯಾರಾದರೂ ಧ್ಯಾನ ಮಾಡ್ತಿರುವಾಗ ದೇವರ ಪೂಜೆ, ಪಾರಾಯಣ, ಭಗವಂತನ ಕಥೆ ಹೇಳುವಾಗ ಯಾರು ವಿಘ್ನ ಮಾಡಬಾರ್ದು. ಅದೆಲ್ಲ ದೇವತೆಗಳ ಸನ್ನಿಧಾನ ಬರ್ತದೆ. ಎಲ್ಲಿ ಹರಿಕಥಾ ಪ್ರಸಂಗವೋ, ಎಲ್ಲಿ ಭಗವಂತನ ಕಥಾ ಪ್ರಸಂಗ ನಡೀತಿರ್ತದೆ ಅಲ್ಲೇ ಗಂಗಾದಿ ತೀರ್ಥಗಳೆಲ್ಲ ಬಂದಿರ್ತಾರೆ. ಇದು ಭ್ರಮೆ ಅಲ್ಲ, ಇದು ಸತ್ಯ, ವಾಸ್ತವ. ಅಲ್ಲಿ ದೇವತೆಗಳ ಸನ್ನಿಧಾನ, ಭಗವಂತನ ಸನ್ನಿಧಾನ. ನಾವೇನಾದರೂ ವಿಘ್ನ ಮಾಡಿದರೆ ಆ ಎಲ್ಲ ದೇವತೆಗಳು, ಭಗವಂತ ನಮ್ಮನ್ನು ಶಪಿಸ್ತಾನೆ. ಹಾಗಾಗಿ ಪರೀಕ್ಷಿತ್ ರಾಜನಿಗೆ ಧ್ಯಾನಾಸಕ್ತರಾದ ಶಮೀಕರು ಏನೂ ಮಾತನಾಡಲಿಲ್ಲ, ಸುಮ್ಮನಿದ್ದಾರೆ. ಅವರು ಏಳೂ ಇಲ್ಲ. ಆದರೆ ಪರಿಣಾಮ ಏನಾಯಿತು? ಅವನೇನೋ ಹಾಕಿದ, ಮತ್ತೆ ಮನೆ ಕಡೆಗೆ ಹೊರಟ. ಪರಿಣಾಮ ನೋಡಿ, ಅಲ್ಲೇ ಆಟ ಆಡ್ತಿದ್ದ ಹತ್ತಿರದಲ್ಲಿ ಶೃಂಗಿ ಅಂತ ಋಷಿಕುಮಾರ, ಅವನಿಗೆ ಒಬ್ಬ ಹೇಳಿದ ಬಾಲಕ, ನಿಮ್ಮ ತಂದೆ ಕೊರಳಿಗೆ ಯಾರೋ ಸತ್ ಹಾವು ಹಾಕೋದ ರಾಜ ಅಂತ. ಅವನಿಗೆ ಸಿಟ್ಟು ಬಂತು, ಕೈಯಲ್ಲಿ ದರ್ಬೆ ಇತ್ತು, ನೀರು ತಗೊಂಡ, ಅಭಿಮಂತ್ರಣ ಮಾಡಿದ. ಆ ಕೂಡಲೇ ಶಾಪ ಹಾಕಿದ, ಇತಃ ಸಪ್ತಮೇಹನಿ ತಕ್ಷಕಃ ತ್ವಾಂ ಧಕ್ಷ್ಯಸಿ. ಇವತ್ತಿನಿಂದ 7 ದಿನಕ್ಕೆ ತಕ್ಷಕ ಸರ್ಪ ಬಂದು ನಿನ್ನನ್ನು ಕಚ್ಚಲಿ, ಸಾವು ಬರಲಿ ಅಂತ ಶಾಪ ಹಾಕಿಬಿಟ್ಟ. ಈ ರೀತಿ ಒಂದು ಘಟನೆ ನಡೆದದ್ದನ್ನು ಭಾಗವತ ಉಲ್ಲೇಖಿಸ್ತದೆ. ಅಂದರೆ ಭಾಗವತದಲ್ಲಿ ಪರೀಕ್ಷಿತ್ ರಾಜ ಕಲಿ ನಿಗ್ರಹಿಸಿದ ಅಂತ ಹೇಳುವಾಗ ಯಾವ ಉತ್ಸಾಹ ಇದೆ, ಪರೀಕ್ಷಿತ್ ರಾಜನಿಗೆ ಶಾಪ ಬಂತು ಅಂತ ಹೇಳುವಾಗಲೂ ಅದೇ ಉತ್ಸಾಹ ಇದೆ. ಎರಡನ್ನೂ ಕೂಡ ವ್ಯತ್ಯಾಸ ಮಾಡಲಿಲ್ಲ. ಕಥೆಯನ್ನು ಹೇಳುವಾಗ ಭಾರೀ ಎತ್ತರಕ್ಕೆ ಕರ್ಕೊಂಡು ಹೋಯಿತು ಪರೀಕ್ಷಿತನನ್ನು. ಅಷ್ಟೇ ಎತ್ತರಕ್ಕೆ ಹೋದವನನ್ನು ಶಾಪ ಬಂತು ನೋಡ್ರಿ ಇಂಥವನಿಗೂ ಅಂತ ಭಾಗವತ ಹೇಳಿಬಿಡ್ತು. ಈ ರೀತಿ ಹೇಳೋ ಭಾಗವತದ ಉದ್ದೇಶ ಏನು? ನಮ್ಮ ಬದುಕಿನಲ್ಲಿ ನಾವು ಏನೆಲ್ಲ ಮಾಡ್ತೇವೆ ಸಾಧನೆ ಅಂತಾದರೂ ನಮ್ಮ ಹಿಂದಿರುವ ದೈವ ನಮಗೆ ಅಂತ ಏನು ನಿಶ್ಚಯ ಮಾಡಿರ್ತದೋ ಅದು ಹಾಗೇ ಆಗ್ತದೆ. ಅದನ್ನು ಬದಲಾಯಿಸಲಿಕ್ಕಾಗಲ್ಲ. ಇದನ್ನು ಅರ್ಥಕೊಳ್ಳೋವನೇ ವಿಜ್ಞಾನಿ, ತತ್ವಜ್ಞಾನಿ.
ಇದನ್ನೂ ವಿರುದ್ಧವಾಗಿ ಹೋರಾಟಿ ಗೆಲ್ತೇನೆ ಅಂತ ಹೋಗೋನಿದ್ದಾನಲ್ಲ ಅವ ಮೂರ್ಖ ಅಂತ ಆಗ್ತದೆ. ಅಂದರೆ ಯಾವುದನ್ನು ಮನುಷ್ಯ ತನ್ನ ಎದುರುಗಡೆಗೆ ಬಂದಾಗ ಇದನ್ನು ನಾನು ಫೇಸ್ ಮಾಡಲೇಬೇಕು ಅಂತಿದೆ ಅದನ್ನು ಒಂದು, ಇದನ್ನು ನಾನು ಫೇಸ್ ಮಾಡಿ ಸರಿಪಡಿಸ್ಕೊಳ್ಬೇಕು ಅಂತಿದೆ ಅಂತನ್ನೋದು ಎರಡಂತ. ಈ ಎರಡನ್ನು ಬೈಫರ್ಕೇಟ್ ಮಾಡ್ಕೊಳ್ಳೋದೇ ಬಹಳ ಬುದ್ಧಿವಂತಿಕೆ. ಕಲಿ ಎದುರುಗಡೆಗೆ ಬಂದಾಗ ಫೇಸ್ ಮಾಡಿದ, ನೀರಡಿಕೆ ಆದಾಗ ಮಾತ್ರ ತಪ್ಪು ಮಾಡಿದ ಅಂತ ಭಾಗವತ ಹೇಳ್ತಾರೆ. ಇದೇ ಮನುಷ್ಯ ಆಲೋಚನೆ ಮಾಡಬೇಕು. ಕಲಿ ಬಹಳ ದೊಡ್ಡ ದೊಡ್ಡ ಶತ್ರು, ಅವನಂಥವನನ್ನೂ ಫೇಸ್ ಮಾಡಲಿಕ್ಕೆ ಬಂದುಬಿಡ್ತವನಿಗೆ. ಆದರೆ ಒಂದು ನೀರಡಿಕೆ, ಒಂದು ಹಸಿವೆ, ಬೇಟೆ ಆಡ್ಕೊಂಡು ಬಂದಾಗಾದಂತಹ ಶ್ರಮ ಅವನಿಗೆ ಆ ಶಮೀಕರಂಥ ಋಷಿಗಳ ಕೊರಳಿಗೆ ಸತ್ತಾವ ಹಾಕುವ ಹಾಗೆ ಆಗಿಬಿಡ್ತು. ಇದೇ ಬುದ್ಧಿವಂತಿಕೆ ಅಂತಾರೆ, ಇದೇ ಪ್ರಜ್ಞಾವಂತಿಕೆ. ಮನುಷ್ಯನಿಗೆ ಬುದ್ಧಿವಂತಿಕೆ ಬೇಕು, ಪ್ರಜ್ಞಾವಂತಿಕೆ ಬೇಕು, ಸಮಾಧಾನ ಬೇಕು, ತಾನು ಆಡಳಿತಗಾರ ಅಂತನ್ನುವ ಭ್ರಮೆಯಲ್ಲಿರಬಾರ್ದು, ಮದ ಬರಬಾರ್ದು. ಇವೆಲ್ಲ ಈ ಶಾಸ್ತ್ರಗಳು ಹೇಳಿಕೊಡುವ ಸಂದೇಶಗಳು. ಶಾಪಕ್ಕೆ ಗುರಿಯಾದ, ಶಾಪ ಬಂತು ಅಂದಾಗ ವಿಷಯ ತಿಳಿಸಿದರು, ಆಗಲೂ ವ್ಯಥೆ ಪಡಲಿಲ್ಲ. ಮೊದಲೇ ವೈರಾಗ್ಯ ಬಂದಿತ್ತವನಿಗೆ. ವಿರಕ್ತನಾದ ಪರೀಕ್ಷಿತ್ ರಾಜ ಶಾಪದ ಕಥೆ ಕೇಳಿ ಗಂಗಾ ತೀರಕ್ಕೆ ಬಂದುಬಿಟ್ಟು ಜನಮೇಜಯನಿಗೆ ಪಟ್ಟಗಟ್ಟಿ ಗಂಗಾ ತೀರಕ್ಕೆ ಬಂದ. ಗಂಗೆಯಲ್ಲಿ ಮಿಂದ. ಏನು ಮಾಡಬೇಕು ಅಂತ ಭವಿಷ್ಯ ಅವನಿಗೇನು ಅಂಥ ಭಾರಿ ಯೋಚನೆ ಇಲ್ಲ. ಮರಣ ಬರ್ತದೆ ಅಂತ ಗೊತ್ತಾಗಿದೆ. ಮರಣ ಬರ್ತದೆ ಅಂತ ಮೊದಲೇ ಗೊತ್ತಿತ್ತು ಅನ್ನೋ ವಿಷಯವನ್ನು ಸೂತರು ಹೇಳ್ತಾರೆ. ಅದು ವಿಶೇಷ. ಹೇಗೆ ಗೊತ್ತಿತ್ತು ಅವನಿಗೆ? ಧರ್ಮರಾಜ ಪರೀಕ್ಷಿತ್ ರಾಜ ಹುಟ್ಟಿದಾಗ ದೈವಜ್ಞರನ್ನು ಕಳಿಸಿದ್ದ. ಹಿಂದೆಲ್ಲ ದೈವಜ್ಞರು ಅಂತ ಅಂದರೆ ಜ್ಯೋತಿಷ್ಕರಿಗೆ, ಇವತ್ತಿಗೂ ಇರ್ತಾರೆ ದೈವಜ್ಞರು. ಮತ್ತು ಪರೀಕ್ಷಿತ್ ರಾಜನ ಜಾತಕ ಹಾಕ್ಸಿದ್ನಂತೆ. ದೈವಜ್ಞರು ಹೇಳ್ತಾರೆ, ಭಾಳ ಒಳ್ಳೆ ವ್ಯಕ್ತಿ, ಶೂರನಿದ್ದಾನೆ, ವೀರನಿದ್ದಾನೆ, ದೇವಭಕ್ತನಿದ್ದಾನೆ, ಆದರೆ ಇವನಲ್ಲಿ ಒಂದೇ ಒಂದು ಸಮಸ್ಯೆ ಇದೆ. ತಕ್ಷಕ ಸರ್ಪ ಇವನಿಗೆ ಕಚ್ಚಿ ಸಾವು ಬರಲಿಕ್ಕಿದೆ, ಶಾಪ ಬರಲಿಕ್ಕಿದೆ ಅಂತ ಮೊದಲೇ ಭವಿಷ್ಯ ನುಡಿದಿದ್ರು. ಧರ್ಮರಾಜನಿಗೆ ಗೊತ್ತಿತ್ತು. ಹರಿಸಂಕಲ್ಪವನ್ನು ಆತ ವಿರೋಧಿಸಲಿಲ್ಲ. ಅದೇ ವಿಶೇಷ. ದೈವ ಸಂಕಲ್ಪವನ್ನು ಅರಿತು ವಿರೋಧಿಸದೇ ಇರೋದು ಒಂದು ಭಾಗವತದ ಧರ್ಮ ಅಂತ. ಅದು ಎಂಥದ್ದೇ ವಿಷಯ ಇರಬಹುದು, ಅದು ನಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕೆಲಸಕ್ಕೆ ಬರೋದು ಅದೇ, ವಿರೋಧಿಸದೇ ಇರೋದು. ವಿರೋಧಿಸಲಿಲ್ಲ, ಅದು ಹರಿಸಂಕಲ್ಪ. ಈ ವಿಷಯ ಬೇರೆ ಬೇರೆಯವರಿಗೂ ಮುಟ್ಟಿತು. ರಾಜ್ಯದಲ್ಲಿ ದೈವಜ್ಞರನ್ನು ಧರ್ಮರಾಜ ಕರೆಸಿ ಕೇಳಿದ್ದು, ಎಲ್ರಿಗೂ ಆ ವಿಷಯ ಮುಟ್ಟಿದ್ದು ಗೊತ್ತಿದೆ. ಅವ್ರ ಕಿವಿಯಿಂದಲೇ ಇವನಿಗೂ ಮುಟ್ಟಿತ್ತಂತೆ. ಮತ್ತೆ ಅವ್ರ ಕಿವಿ ಇವ್ರ ಕಿವಿ ಮುಟ್ಟಿದ ಮೇಲೆ ಮತ್ತೆ ಬರದೇ ಇರ್ತದ. ಪರೀಕ್ಷಿತ್ ರಾಜನಿಗೂ ಗೊತ್ತಿತ್ತು. ಹಾಗಾಗಿ ಅವನಿಗೆ ಸಾವಿನ ಬಗ್ಗೆ, ತಕ್ಷಕನಿಂದ ಸಾವು ಅನ್ನೋದು ಮೊದಲೇ ಗೊತ್ತಿತ್ತು. ಶಾಪ ಬರ್ತದೆ ಅನ್ನೋ ವಿಷಯ ಗೊತ್ತಿತ್ತು ಅವನಿಗೆ. ಹಾಗಾಗಿ ಶಾಪ ಬಂದಾಗ ವಿಚಲಿತನಾಗಲಿಲ್ಲ. ಶಾಪದ ವಿಷಯ ಕೇಳಿ ಶೃಂಗಿ ಯಾರವನು, ನನಗ್ಯಾರು ಶಾಪ ಕೊಡಲಿಕ್ಕೆ ಅಂತ ವಿಚಲಿತನಾಗಲಿಲ್ಲ. ಸ್ವೀಕಾರ ಮಾಡಿದ, ಅದನ್ನು ಸ್ವಾಗತ ಮಾಡಿದ. ಎಲ್ಲ ಕಡೆಯಲ್ಲಿ ಜನಮೇಜಯನಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ವಿಷಯ ಮುಟ್ಟಿಸಿ ಜನಮೇಜಯನಿಗೆ ಪಟ್ಟಗಟ್ಟಿದ. ಗಂಗಾ ತೀರಕ್ಕೆ ಬಂದ. ವಿರಕ್ತನಾಗೇ ಬಂದ, ವೈರಾಗ್ಯದಿಂದ ಬಂದ. ಗಂಗೆಯಲ್ಲಿ ಮಿಂದಿದ್ದಾನೆ. ಪರೀಕ್ಷಿತ್ ರಾಜ ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶಕ್ಕೆ ಅಂತ ಕುಳಿತ. ಪ್ರಾಯ ಅಂದರೆ ಶಬ್ದ ಕನ್ನಡದಲ್ಲಿ ಬೇರೆ ಅರ್ಥ ಇದೆ. ಸಂಸ್ಕೃತದಲ್ಲಿ ಪ್ರಾಯ ಅಂದರೆ ಪ್ರಾಯ ಪಾಪಂ ಸಮುದ್ದಿಷ್ಟ, ಪ್ರಾಯಶ್ಚಿತ್ತ ಅಂತ ಶಬ್ದ ಕೇಳಿದ್ದೀವಿ. ಪ್ರಾಯ ಅಂದರೆ ಪಾಪ. ಕನ್ನಡದಲ್ಲಿ ಪ್ರಾಯ ಬಂದಿದೆ ಅಂತಾರಲ್ಲ, ಅದು ಬೇರೆ ಅರ್ಥದಲ್ಲಿ ಬಳಸ್ತಾರೆ, ಅದಕ್ಕೋಸ್ಕರ ಹೇಳಿದೆ. ಚಿತ್ತ ಅಂದರೆ ಮಾಡಿದ ಪಾಪಗಳನ್ನು ಪರಿಶುದ್ಧಿಗೊಳಿಸ್ಕೊಳ್ಳಿಕ್ಕೆ ಅಂತಃಕರಣದಲ್ಲಿ ಮನುಷ್ಯ ಮಾಡಿಕೊಳ್ಳುವ ಪರಿಣಾಮಗಳೇ ಪ್ರಾಯಶ್ಚಿತ್ತ. ಹಾಗೆ ಉಪವೇಶ, ಇಲ್ಲೇನಾಗಿದೆ? ಪ್ರಾಯ ಉಪವೇಶ. ಉಪವೇಶ ಅನ್ನೋದ್ರದ್ದು ಅಭಿಪ್ರಾಯ, ತನ್ನ ಪಾಪಗಳು ಕಳೀಲಿ ಅಂತ ಆಹಾರ ಸ್ವೀಕರಿಸದೆ, ನೀರು ಆಹಾರಗಳನ್ನು ಸ್ವೀಕರಿಸದೆ ಉಪವಾಸ ವ್ರತ ಕೈಗೊಂಡು ಆಮರಣಾಂತ ಭಗವಂತನ ಸ್ಮರಣೆ ಮಾಡ್ತಾ ಕುಳಿದು ಪ್ರಾಯೋಪವೇಶ ಅಂತಾಯಿತು. ಎಲ್ಲ ಮಾಡ್ತಿದ್ದ. ಸೂರ್ಯೋದಯಕ್ಕೆ ಮಾಡಬೇಕಾದ
ಆನ್ಹೀಕಗಳನ್ನು ಮಾಡಬೇಕು, ಭಗವಂತನನ್ನು ಧ್ಯಾನ ಮಾಡಬೇಕು, ಉಳಿದು ದೇವರಿಗೆ ಬಿಟ್ಟದ್ದು ಅಂತಲ್ಲ. ಈ ವಿಷಯ ತೀರ್ಥಕ್ಷೇತ್ರಗಳಿಗೆಲ್ಲ ಸಂಚಾರ ಮಾಡಲಿಕ್ಕೆ ಹೊರಟಿದ್ರಂತೆ. ಋಷಿಗಳು, ಮುನಿಗಳು, ಬ್ರಹ್ಮರ್ಷಿಗಳು, ಅತ್ರಿ, ವಸಿಷ್ಠ, ಚ್ಯವನ, ಭರದ್ವಾಜ, ಮೇಧಾತಿಥಿ, ದೇವಲ, ಆರ್ಷ್ಟಿಶೇಣ, ಉಚಥ್ಯ, ಇಂದ್ರಪ್ರಮದ, ಇದ್ಮವಾಹ ಇವರೆಲ್ಲ ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡಲಿಕ್ಕೆ ಸಶಿಷ್ಯರಾಗಿ ಹೊರಟಿದ್ರಂತೆ. ಅವರಿಗೆಲ್ಲ ವಿಷಯ ಮುಟ್ಬಿಡ್ತು, ಪರೀಕ್ಷಿತ್ ರಾಜನಿಗೆ ಹೀಗಾಯಿತು ಅಂತ. ಅವರು ತೀರ್ಥಕ್ಷೇತ್ರಕ್ಕೆ ಹೋಗೋದನ್ನು ಬಿಟ್ಬಿಟ್ರು, ಬೇಡ ಆಮೇಲೆ ಹೋದ್ರಾಯಿತು ಅಂತ. ಈತ ಎಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಿದ್ದ ಅಲ್ಲಿಗೆ ಬಂದ್ರಂತೆ. ಸತ್ಸಂಗ ಆಯ್ತಾ? ಪ್ರಾಯೋಪವೇಶದ ಸಂಕಲ್ಪ ಭಗವಂತ ಸತ್ಸಂಗವನ್ನು ಉಂಟು ಮಾಡಿಸಿದ. ಎಲ್ಲರೂ ಬಂದಾಗ ಅವರಿಗೆ ಅತಿಥಿಗಳಿಗೆ ಸ್ವಾಗತ ಮಾಡಿದ. ಪಾದ್ಯ ಅರ್ಘ್ಯಪಾದ್ಯಗಳನ್ನು ನೀಡಿ ಆಸನ ಕೊಟ್ಟ. ಭಕ್ತಿಯಿಂದ ಕೈ ಮುಗಿದು ನಮಸ್ಕಾರ ಮಾಡಿ ಸ್ವಾಗತ ಹೇಳ್ದ. ನಿಮ್ಮ ದರ್ಶನವೇ ಭಾಗ್ಯ ನನಗೆ ಅಂತಂದ. ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಇವರಿಗೇನು ತೀರ್ಥಯಾತ್ರೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತದೆ ಭಾಗವತ. ಯಾಕೆಂದರೆ ಇವರು ಹೋಗೋಣದ್ರಿಂದ ತೀರ್ಥಗಳು ಪವಿತ್ರ ಆಗ್ತವೆ. ಅಷ್ಟು ತೀರ್ಥಮಯರಾದ ಋಷಿಗಳು ಅವರೆಲ್ಲ. ಅಂಥವರ ದರ್ಶನ ಆಯಿತು, ಸ್ವಾಗತ ಕೋರಿದ, ಪ್ರಾರ್ಥನೆ ಮಾಡಿದ. ಏನು ಪ್ರಾರ್ಥನೆ ಮಾಡಿದ? ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಷು. ಸಾವು ಹತ್ರ ಬರ್ತಿರ್ಲಿಕ್ಕೆ ಮನುಷ್ಯ ಏನು ಬೇಡ್ಕೋಬೇಕು ದೇವರಲ್ಲಿ? ಅದನ್ನು ಹೇಳ್ಕೊಡ್ತಾನೆ. ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಷು ಮಹತ್ಸು ಯಾಂ ಯಾಂ ಉಪಯಾಮಿ ಯೋನಿಂ. ಈ ವಿಷಯ ಕೇಳಿದರೆ ಮೈ ರೋಮಾಂಚನ ಆಗ್ತದೆ. ನಿಮಗೆ ಸ್ವಾಗತ. ನಿಮ್ಮನ್ನು ಪ್ರಾರ್ಥಿಸೋದು ಒಂದೇ ನಾನು. ಭಗವಂತನಲ್ಲಿ ನನಗೆ ಭಕ್ತಿ ಯಾವಾಗಲೂ ಸ್ಥಿರವಾಗಿರಲಿ, ಸ್ಥಿರವಾದ ಭಕ್ತಿ ಬರಲಿ. ಹಾಗೂ ಭಗವಂತನನ್ನು ಆಶ್ರಯಿಸಿದ ನಿಮ್ಮಂಥ ಭಗವದ್ಭಕ್ತರ ಬಗ್ಗೆಯೂ ಕೂಡ ನನಗೆ ಸ್ಥಿರವಾದ ಶ್ರದ್ಧೆ, ಆಸಕ್ತಿ, ಭಕ್ತಿ ಇರಲಿ. ಎರಡನೇದ್ದು ರತಿ ಪ್ರಸಂಗಶ್ಚ ತದಾಶ್ರಯೇಷು. ಪ್ರಸಂಗ, ಈ ಜನ್ಮ ಬಿಡಲಿಕ್ಕೆ ಸಿದ್ಧನಿದ್ದೇನೆ, ಮುಂದೆ ಇನ್ಯಾವುದೋ ಯೋನಿಯಲ್ಲಿ ಹುಟ್ಟಲಿಕ್ಕಿದ್ದೇನೆ, ಏನಾಗ್ತೇನೋ ಆಗ್ತೇನೆ. ಆಗಲೂ ಕೂಡ ಪ್ರಸಂಗಶ್ಚ ತದಾಶ್ರಯೇಷು ಭೂಯಾತ್. ನಿಮ್ಮಂಥ ಸಾಧು ಸಜ್ಜನರ ಸಂಘ ನನಗೆ ಇರೋ ಹಾಗಾದರೆ ಸಾಕು ಅಂತ ಕೇಳಿದ. ಇದು ಭಾಗವತ. ಕುಯೋನಿಗಳು ಬರಲು ನಾನಂಜೆ ಅಂತಾರೆ ಜಗನ್ನಾಥದಾಸರು. ಸ್ವಾಮಿ, ನನ್ನನ್ನು ಯಾವುದಾದ್ರೂ ಪಾಪಕರ್ಮದ ಫಲವಾಗಿ ಕುಯೋನಿಯಲ್ಲಿ ಹುಟ್ಟಿಸು, ಯಾವುದೋ ನರಿನೋ ನಾಯಿನೋ ಆದರೂ ಪರವಾಗಿಲ್ಲ. ಆದರೆ ನಾನು ಹುಟ್ಟಿದಾಗಲೂ ನಿನ್ನ ಭಕ್ತರು, ನಿನ್ನನ್ನೇ ಆಶ್ರಯಿಸಿದ ಸಜ್ಜನರು ಇರ್ತಾರಲ್ಲ, ಅವರ ಮನೆ ಅಂಗಳದಲ್ಲಿ ಹುಟ್ಟಿದರೆ ಸಾಕು ಅಂತ ಕೇಳಿದ್ದಾರೆ. ಎಂಥ ಅದ್ಭುತವಾದ ಮಾತು! ಅದನ್ನೇ ಪರೀಕ್ಷಿತ್ ರಾಜನ ಮಾತನ್ನೇ ಹೇಳಿದ್ದಾರೆ ಅವರು. ಮಹತ್ಸು ಯಾಂ ಯಾಂ ಉಪಯಾಮಿ ಯೋನಿಂ. ಯಾವ ಯೋನಿಯಲ್ಲಿ ಹುಟ್ಟಿದರೂ ಪರವಾಗಿಲ್ಲ, ಹುಳನೋ ಹುಪ್ಪಡಿನೋ ನರಿನೋ ನಾಯಿನೋ ಇನ್ನೇನೋ ಪರವಾಗಿಲ್ಲ ಅಂದರು. ಆದರೆ ಯಾವ ಜನ್ಮದಲ್ಲಿದ್ದರೂ ಇಂಥ ಮಹಾತ್ಮರ ಸಂಘ ನನಗೆ ಸಿಗೋದು ದುರ್ಲಭ, ಅದನ್ನು ನನಗೆ ಕರುಣಿಸುವಂತೆ ನೀವೆಲ್ಲ ಆಶೀರ್ವದಿಸ್ರಿ ಅಂತ ಕೇಳಿಬಿಟ್ಟು. ಇದು ನಾವೆಲ್ಲ ಪ್ರಾರ್ಥಿಸ್ಕೊಳ್ಬೇಕಾದದ್ದು. ಇವತ್ತು ನಾವು ದಾರಿ ತಪ್ಪೋದ್ರ ಹಿಂದೆ ಇದು ಬಹಳ ದೊಡ್ಡ ಕಾರಣ. ಯಾವುದು? ಸಜ್ಜನರ ಸಂಘ ಇಲ್ಲ, ಮಹಾತ್ಮರ ಸಂಘ ಇಲ್ಲ, ನಮಗೆ ಮಾರ್ಗದರ್ಶನ ಇಲ್ಲ. ನಾವು ಮಾಡಿದ್ದೇ ಸರಿ ಎನ್ನುವ ಹೋರಾಟ, ಹಾರಾಟ, ಅದು ಬೇಡ. ಮಹಾತ್ಮರ ಸಂಘ ಬಹಳ ಮುಖ್ಯ ಅಂತಾರೆ. ಅದು ಅವನಿಗೆ ಲಬ್ಧ ಆಯಿತು. ಇಷ್ಟಾಗೋ ಅಷ್ಟರಲ್ಲಿ ಶುಕಮುನಿಗಳು ಬಂದರು. ಭಗವಾನ್ ವೇದವ್ಯಾಸ, ದ್ವೈಪಾಯನೋ ಭಗವಾನ್ ನಾರದಶ್ಚ. ನಾರದರು ಬಂದರು, ವೇದವ್ಯಾಸರು ಬಂದಿದ್ದರು, ಪರಶುರಾಮ ಬಂದಿದ್ದ. ಬಹಳ ದೊಡ್ಡ ಸಭೆ, ಎತ್ತರದ ಸ್ತರದಲ್ಲಿ ಪರಶುರಾಮ, ವೇದವ್ಯಾಸರು, ಅಲ್ಲೇ ನಾರದರು, ಹಾಗೆ ಶುಕಮುನಿಗಳು. ಅವರನ್ನು ಆದರದಿಂದ ಬರಮಾಡಿಕೊಂಡ. ನಮಸ್ಕಾರ ಮಾಡಿ ಕುಳಿತುಕೊಂಡು ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾನೆ. ಶುಕಮುನಿಗಳು ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು 2ನೇ ಸ್ಕಂಧದಿಂದ ಭಾಗವತ ಮುಂದುವರಿಯುತ್ತದೆ. ನಾಳೆ ದಿವಸ
2ನೇ ಸ್ಕಂಧದ ಕಥಾಭಾಗವನ್ನು ಯಥಾಮತಿ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.